ಎಲ್ಲರಿಗೂ ನಮಸ್ತೆ. ಪ್ರಾಕ್ಟಿಕಲ್ ಧ್ಯಾನ ಮಾಡೋಣ. ಪ್ರಾಯೋಗಿಕವಾಗಿ ಪತ್ರಿಜಿಯವರು ಧ್ಯಾನಕ್ಕ ಡೆಫಿನಿಷನ್ ಏನ್ ಕೊಟ್ಟಾರಿ? ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು? ಶ್ವಾಸದ ಮೇಲೆ ಗಮನವೇ ಧ್ಯಾನ. ಹೌದ್ರೆ ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ. ಕಣ್ಣು ಮುಚ್ಚಿಕೊಳ್ರಿ. ಆನಾಪಾನ ಸತಿನೇ ಏನ್ ಮಾಡೋದು? ಅದನ್ನೇ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ರಿ. ಫಸ್ಟ್ ಧ್ಯಾನ ಕೂತ್ಕೊಂಡ ತಕ್ಷಣ ನೀವು 1 ತಾಸು ಕೂಡ್ತೀನಿ ಅಂತ ಅನ್ಕೊಂಡ್ರೆ ಫಸ್ಟ್ 10 ನಿಮಿಷ ಶರೀರವನ್ನ ರಿಲ್ಯಾಕ್ಸ್ ಮಾಡ್ಬೇಕು. 10 ನಿಮಿಷದ ಟೈಮ್ ತಗೊಳ್ಬೇಕು, ಶರೀರ ರಿಲ್ಯಾಕ್ಸ್ ಮಾಡ್ಬೇಕು. ಸಡನ್ಲಿ ಆನಾಪಾನ ಹೋಗೋ ಅವಶ್ಯಕತೆ ಇರಂಗಿಲ್ಲ. 10 ನಿಮಿಷ ತಗೊಂಡ್ರು ನಿಮ್ ಶರೀರನ ರಿಲ್ಯಾಕ್ಸ್ ಮಾಡಿ. ನಾನೀಗ 10 ನಿಮಿಷ ತಗೊಳಂಗಿಲ್ಲ, ಜಸ್ಟ್ ನಿಮಗ ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ. ಮುಖವನ್ನ ನೋಡ್ಕೊಳ್ರಿ, ರಿಲ್ಯಾಕ್ಸ್ ಮಾಡ್ರಿ. ಹುಬ್ಬು ಸಡಿಲ ಬಿಡ್ರಿ, ಹುಬ್ಬನ್ನ ಸಡಿಲ ಬಿಡ್ರಿ. ಕೆನ್ನೆ ಸಡಿಲ ಬಿಡ್ರಿ. ಬಾಯಿ, ಸತ್ತ ಹೆಣ ಹೆಂಗಿರ್ತದ ನೋಡ್ರಿ, ಬಾಯಿ ಕೆಳಗ್ ಬರ್ತಿರ್ತದ ಗದ್ದ, ಆ ಟೈಪ್ ಸಂಪೂರ್ಣವಾಗಿ ಸಡಿಲ ಬಿಟ್ಟು ಬಿಡ್ರಿ. ಎಲ್ಲೂ ಸ್ಟ್ರೆಸ್ ಇರಬಾರ್ದು, ಕಂಪ್ಲೀಟ್ ಸಡಿಲ್ ಆಗಿರ್ಲಿ. ಈಗ ನಿಮ್ಮ ಭುಜಗಳನ್ನ ಸಡಿಲ ಮಾಡ್ಕೊಳ್ರಿ. ಹೆಗಲು ಸಡಿಲ ಮಾಡ್ಕೊಳ್ರಿ. ಹೃದಯವನ್ನ ಸಡಿಲ ಮಾಡ್ಕೊಳ್ರಿ. ಎದೆ, ಹೊಟ್ಟೆ, ಪೃಷ್ಠ, ತೊಡೆ, ಎಲ್ಲರ ಗಂಟಿತ್ತಂದ್ರ ಸಡಿಲ ಮಾಡ್ಕೊಳ್ರಿ, ರಿಲ್ಯಾಕ್ಸ್ ಮಾಡ್ರಿ. ಕಾಲುಗಳನ್ನ ಅಬ್ಸರ್ವ್ ಮಾಡ್ರಿ, ಕಾಲುಗಳನ್ನು ಕೂಡ ಸಡಿಲಗೊಳಿಸ್ರಿ. ಮತ್ತೆ ಫಸ್ಟಿಂದ ತಲೆಯಿಂದ ಕೆಳಗಡೆ ಕಾಲಿನವರೆಗೂ ಎಲ್ಲ ಇನ್ನೊಂದ್ಸತಿ ನೋಡ್ತಾ ಬರ್ರಿ. ಎಲ್ಲರ ಗಂಟಿತ್ತಂದ್ರೆ ಸಡಿಲಗೊಳಿಸ್ರಿ. ಸಂಪೂರ್ಣ ಸಡಿಲ ಆದ್ಮೇಲೆ ಶರೀರ ಸಂಪೂರ್ಣ ಸಡಿಲ ಆದ್ಮೇಲೆ ಉಸಿರಾಟದ ಕಡೆಗೆ ಗಮನ ಬರಲಿ. ಉಸಿರಾಟದ ಕಡೆ ಗಮನ ಮಾತ್ರ ಇರ್ಲಿ. ಉಸಿರು ತಗೊಳ್ಳೋದು ಬಿಡೋದು ಮಾಡ್ಬೇಡ್ರಿ. ತಾನಾಗಿ ಬರ್ಲಿ, ತಾನಾಗಿ ಹೋಗ್ಲಿ. ಉಸಿರು ತಾನಾಗಿ ಒಳಗೆ ಹೋಗ್ತದ, ತಾನಾಗಿ ಹೊರಗೆ ಹೋಗ್ಬೇಕು. ಈಗ ನಿಮ್ಮ ಮೂಗಿನ ಕಡೆಗೆ ಗಮನ ಕೊಡ್ರಿ. ಹೊರ ಬರುವ ಉಸಿರು ಬೆಚ್ಚಗದ, ಒಳ ಹೋಗುವ ಉಸಿರು ತಣ್ಣಗದ. ಗಮನಿಸ್ರಿ. ಉಸಿರು ತಗೊಳ್ಬೇಕಾದ್ರೆ ತಣ್ಣ ಗಾಳಿ ಹೋಗ್ತದ, ಉಸಿರು ಬಿಡ್ಬೇಕಾದ್ರೆ ಬೆಚ್ಚನ್ ಗಾಳಿ ಹೊರಗೆ ಬರ್ತದ. ಉಸಿರು ನೀವಾಗಿ ತಗೊಳ್ಬೇಡ್ರಿ, ತಾನಾಗಿ ಒಳಗಡೆ ಹೋಗ್ಲಿ, ಬಟ್ ತಣ್ಣಗ ಹೋಗ್ತದ. ತಾನಾಗಿ ಹೊರಗಡೆ ಬರ್ಲಿ, ಬೆಚ್ಚಿಗೆ ಹೊರಗೆ ಬರ್ತದ. ಉಸಿರಾಟ ತಗೊಂಡಾಗ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನು ನೋಡ್ತಾ ಇರಿ. ಹೊಟ್ಟೆ ಉಬ್ಬೋದು, ಎದೆ ಉಬ್ಬೋದು. ಉಸಿರು ಬಿಡಬೇಕಾದಾಗ ಶರೀರದಲ್ಲಿ ಆಗುವ ಬದಲಾವಣೆಯನ್ನು ನೋಡ್ರಿ. ಹೊಟ್ಟೆ ಕುಗ್ಗೋದು, ಎದೆ ಕುಗ್ಗೋದು. ಕೇವಲ ಉಸಿರು ಬಿಟ್ರೆ ಮತ್ತೇನು ಇಲ್ಲ ಜಗತ್ತಲ್ಲಿ. ಮತ್ತೊಮ್ಮೆ ಶರೀರವನ್ನು ಸಡಿಲಗೊಳಿಸ್ರಿ, ಮುಖವನ್ನು ಸಡಿಲಗೊಳಿಸ್ರಿ. ಎದೆ, ಭುಜ, ಹೊಟ್ಟೆ, ತೊಡೆ, ಕಾಲುಗಳು ಮತ್ತೆ ಸಡಿಲಗೊಳಿಸ್ರಿ. ಮತ್ತೆ ಉಸಿರಾಟದ ಕಡೆ ಗಮನ ಇರಲಿ.
ಬಿಸಿ ಉಸಿರು, ತಣ್ಣನೆ ಉಸಿರು. ತಗೊಳ್ಬೇಕಾದ್ರೆ ತಣ್ಣಗೆ, ಬಿಡಬೇಕಾದ್ರೆ ಬಿಸಿ. ಮತ್ತೆ ಶರೀರವನ್ನ ರಿಲ್ಯಾಕ್ಸ್ ಮಾಡ್ರಿ. ಮುಖವನ್ನ ರಿಲ್ಯಾಕ್ಸ್ ಮಾಡ್ರಿ. ಕೆನ್ನೆ, ದವಡೆ, ಭುಜಗಳು, ಎದೆ, ಹೊಟ್ಟೆ, ಕಾಲು. ಮತ್ತೆ ಉಸಿರಾಟದ ಕಡೆ ಗಮನ. ತಣ್ಣನೆ ಉಸಿರು, ಬೆಚ್ಚನೆ ಉಸಿರು. ಮತ್ತೆ ಶರೀರವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಮತ್ತೆ ಮುಖ, ಹೆಗಲು, ಎದೆ, ಹೊಟ್ಟೆ, ತೊಡೆ, ಕಾಲುಗಳು ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಮತ್ತೆ ಉಸಿರಾಟದ ಕಡೆ ಗಮನ ಇರಲಿ. ತಣ್ಣನೆ ಉಸಿರು, ಬೆಚ್ಚನೆ ಉಸಿರು. ಮತ್ತೆ ಉಸಿರಾಟದ ಕಡೆ ಗಮನ ಇರಲಿ. ತಣ್ಣನೆ ಉಸಿರು, ಬೆಚ್ಚನೆ ಉಸಿರು. ಮತ್ತೆ ಮುಖವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಹೆಗಲು, ಮುಖ, ಎದೆ, ಹೊಟ್ಟೆ, ತೊಡೆಗಳು, ಕಾಲುಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿ. ಮತ್ತೆ ಉಸಿರಾಟದ ಕಡೆ ಗಮನ. ತಣ್ಣನೆ ಉಸಿರು, ಬೆಚ್ಚನೆ ಉಸಿರು. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಬಹುದು. ಈಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಆನಾಪಾನ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಪ್ರಯತ್ನ ಪಟ್ವಿ. ಏನ್ ಮಾಡಿದ್ವಿ ಇಲ್ಲಿ? ಸೈಕಲ್ ಮಾಡಿದ್ವಿ. ನೆನಪದ? ಮುಖ, ತಲೆಯಿಂದ ಕಾಲ್ ತನಕ ಏನ್ ಮಾಡೋದು? ಮ್ಯಾಲಿಂದ ಕೆಳಗೆ ನೋಡ್ಕೊಳ್ತ ಬರೋದು, ರಿಲ್ಯಾಕ್ಸ್ ಮಾಡೋದು, ಮತ್ತೆ ಉಸಿರಾಟದ ಕಡೆ ಗಮನ ಕೊಡೋದು. ಮತ್ತೆ ಮ್ಯಾಲಿಂದ ಕೆಳಗೆ ನೋಡೋದು, ಮತ್ತೆ ಉಸಿರಾಟದ ಕಡೆ ಗಮನ ಕೊಡೋದು. ಈ ಸೈಕಲ್ ಏನದಲ್ರಿ, ಈ ಸೈಕಲ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಇದು ಚರ್ನಿಂಗ್ ಅಂತಾರೆ. ಇದಕ್ಕೆ ನೀವು ಮಜ್ಗಿ ಮಾಡ್ದಂಗ ಇದು. ಮನಸ್ಸು ಏನ್ ಮಾಡ್ತದ? ಓಡಿ ಹೋಗ್ತಿರ್ತದ. ನೀವು ಅಕಸ್ಮಾತ್ ಉಸಿರಾಟದ ಕಡೆಗನೆ ಗಮನ ಕೊಟ್ರಿ ಅಂದ್ರ ಮನಸ್ಸು ಓಡಿ ಹೋಗಕ್ ಶುರು ಮಾಡ್ತದ. ಅಕಸ್ಮಾತ್ ಊಟ ಗೀಟ ಚೆನ್ನಾಗಿತ್ತಂದ್ರೆ ನಿದ್ದೆ ಮಾಡ್ಲಕ್ ಶುರು ಮಾಡ್ತದ. ಎರಡೇ ಅರ್ಧೈತ್ರಿ. ನಿದ್ದೆ ಮಾಡಿದ್ರೆ ಅದು ಧ್ಯಾನ ಅಲ್ಲ. ನಾ ಆಮೇಲೆ ಹೇಳ್ತೀನಿ ನಿದ್ದೆಯಲ್ಲಿ ಧ್ಯಾನ ಅದು ಹೆಂಗಿರ್ತದ ಅಂತೇಳಿ ಆಮೇಲೆ ಹೇಳ್ತೀನಿ. ನಿದ್ದೆ ಮಾಡಿದ್ವಿ ಅಂದ್ರೆ ಅದು ಧ್ಯಾನ ಅಲ್ಲ. ಪ್ಲಸ್ ಮನಸ್ಸು ಎಲ್ಲಾದ್ರೂ ಹೊರಗಡೆ ಹೋಯ್ತು ಅಂತಂದ್ರೆ ಈ ಪಿರಮಿಡ್ ಅಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಎನರ್ಜಿ ಸಿಗಂಗಿಲ್ಲ. ಅರ್ಧೈತ್ರಿ? ಎನರ್ಜಿ ಅಂದ್ರೆ ಏನಂತ ತಿಳ್ಕೊಳ್ರಿ ಅಂದ್ರೆ, ಒಂದು ಎಕ್ಸಾಂಪಲ್, ಮ್ಯಾಲಿಂದ ಹೊಗಿ ಬರಾಕತ್ತದ ಅಂತ ತಿಳ್ಕೊಳ್ರಿ. ಎನರ್ಜಿ ಹಿಂಗ್ ಹೊಗಿ ಹೆಂಗ ಬರಾಕತ್ತದ ಅಂತ ತಿಳ್ಕೊಳ್ರಿ. ನೀವು ಫ್ಯಾನ್ ಹಚ್ಬಿಟ್ರೆ ಏನಾಗ್ತದ? ಅದು ಹೊಗಿ ನಿಮ್ ಮೇಲೆ ಬೀಳ್ತದ. ಬೆಳ್ಳಗ ಹೋಗಿ ಹಿಮ ಬೆಳಕತ್ತದ. ಹಿಂಗ ಫ್ಯಾನ್ ಹಚ್ಬಿಟ್ರೆ ಏನಾಗ್ತದ್ರಿ? ಸ್ಪ್ರೆಡ್ ಆಗ್ಬಿಡ್ತದೆ. ನಿಮ್ ಮೇಲೆ ಬೀಳ್ತದ? ಬೆಳಂಗಿಲ್ಲ. ಹಂಗೆ ಆ ಕಾಸ್ಮಿಕ್ ಎನರ್ಜಿ ಬರಾಕತ್ತದ, ಬಟ್ ಯೋಚನೆಗಳು ಏನ್ ಮಾಡ್ಬಿಡ್ತಾವ? ಫ್ಯಾನ್ ಇದ್ದಂಗ ಅದು. ಯೋಚನೆಗಳು ಏನ್ ಮಾಡ್ಬಿಡ್ತಾವ? ಫ್ಯಾನ್ ಇದ್ದಂಗ. ಆ ಕಾಸ್ಮಿಕ್ ಎನರ್ಜಿ ನಮ್ ಶರೀರದ ಬರಂಗಿಲ್ಲ, ಅದೆಲ್ಲ ಸುಮ್ಮನೆ ಹರಡ್ಕೊಂತ ಹೋಗ್ತದೆ. ಐತಿ ಪಿರಮಿಡ್ ಒಳಗಡೆ ಕಾಸ್ಮಿಕ್ ಎನರ್ಜಿ ಐತಿ, ಬಟ್ ನಿಮಗ್ ಸಿಗಕತ್ತಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಫ್ಯಾನ್ ಅದ. ಪಕ್ಕ ಕುಂತ್ಕೊಂಡವರಿಗೆ ಕಾಸ್ಮಿಕ್ ಎನರ್ಜಿ ಸಿಕ್ಕದ, ಬಟ್ ಇವ್ ನಮಗ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಾ ಫ್ಯಾನ್ ಹಚ್ಬಿಟ್ಟಿನಿ ಒಳಗಡೆ. ನಾ ಫ್ಯಾನ್ ಹಚ್ಚಿದ್ದಕ್ಕೆ ಅದು ಎನರ್ಜಿ ಒಳಗೆ ಹೋಗತ್ತಿಲ್ಲ. ಹಾಗಾದ್ರೆ ಫ್ಯಾನ್ ಏನಂತಂದ್ರೆ ಇದು ಯೋಚನೆಗಳು. ಆ ಯೋಚನೆಗಳನ್ನ ಕುಂದಿರ್ಸ್ಬೇಕಿತ್ತು ಅಂದ್ರ ನಾ ಈ ಸೈಕಲ್ ಅನ್ನ ಮಾಡ್ಬೇಕು. ಈ ಸೈಕಲ್ 1 ತಾಸು ಧ್ಯಾನ ಮಾಡ್ತೀನಿ ಅನ್ನೋದಾದ್ರ 15 ನಿಮಿಷ ಇದನ್ನೇ ಮಾಡ್ರಿ. ಉಸಿರಾಟ ನೋಡೋದು, ತಣ್ಣಗ ಬೆಚ್ಚಗ ನೋಡೋದು. ತಣ್ಣಗ ಬೆಚ್ಚಗ ಗೊತ್ತಾಯ್ತ್ರಿ ಎಲ್ಲರಿಗೂ? ಖಂಡಿತ. ಬಿಡ್ಬೇಕಾದ್ರೆ ಏನಿರ್ತದ? ಉಸಿರು ಬಿಸಿ ಇರ್ತದ. ಗೊತ್ತಾಯ್ತಲ್ರಿ? ಈಗ ಒಂದ್ಸತಿ ಬಿಟ್ಟು ನೋಡ್ರಿ ಬೇಕಾರೆ. ಬಿಟ್ಟಿನ ಉಸಿರು ಬೆಚ್ಚಗದ ಅಂತ ಹೆಂಗ್ ಗೊತ್ತಾಯ್ತು ನಿಮಗ? ಇಲ್ಲಿ ಟಚ್ ಆಗ್ತಿರ್ತದಲ್ಲ, ಇಲ್ಲಿ ಟಚ್ ಆಗ್ತಿರ್ತದ, ಇಲ್ಲಿ ಹೊಳ್ಳೆ ಒಳಗಡೆ ಒಂದ್ ಸ್ವಲ್ಪ ಟಚ್ ಆಗ್ತಿರ್ತದ, ಅಲ್ಲೆಲ್ಲ ಬೆಚ್ಚಗೆ ಗಾಳಿ ಬರೋದು ಗೊತ್ತಾಗ್ತದ್ರಿ. ತಗೊಳ್ಬೇಕಾದ ಉಸಿರು
ಎಲ್ಲೆಲ್ಲಿ ತಣ್ಣಗ ಅನಿಸ್ತದ್ರಿ? ಇಲ್ಲಿ ಅನ್ಸಲ್ಲ, ಸ್ವಲ್ಪ ಒಳಗ ತಣ್ಣಗ ಅನಿಸ್ತದ. ಬೇಕಾದ್ರೆ ಇನ್ನೂ ಸ್ವಲ್ಪ ತಣ್ಣ ಗಾಳಿ ತಂದ್ರೆ ಇವನ್ ಗಂಟ್ಲ ತನಕನು ಎದಿ ತನಕನು ತಣ್ಣಗ ಅನಿಸ್ತದ. ಈ ತಣ್ಣಗ ಅನ್ಸೋದು ಮತ್ತೆ ಬಿಸಿ ಅನ್ಸೋದನ್ನ ನಾವು ನೋಡ್ತಾ ಇದ್ದಂಗೆಲ್ಲ ಮನಸ್ಸಲ್ಲಿ ಹೋಗಂಗಿಲ್ಲ. ಇದು ಆನಾಪಾನ. ಇಲ್ಲಿ ಉಸಿರಾಟ ತಗೊಳ್ಳೋದು ಬಿಡೋದು ನೀವು ಮಾಡಿದ್ರೆ ಅದು ಪ್ರಾಣಾಯಾಮ. ನೀವು ತಗೊಂಡು ನೀವು ಬಿಟ್ರೆ ಪ್ರಾಣಾಯಾಮ, ತಗೊಳೋದು ಬಿಡೋದು ಆಗ್ತಾ ಇರೋದನ್ನ ನೋಡಿದ್ರೆ ಆನಾಪಾನ. ಅದಕ್ಕೆ ಸತಿ ಅಂತಾರೆ. ಸತಿ ಅಂದ್ರೆ ನೋಡ್ತಾ ಇರು, ಅಲ್ಲೇ ಇರು, ಅದ್ರ ಜೊತೆಗಿರು, ತಗೊಳ್ಬೇಡ. ತಗೊಂಡ್ರೆ ಬಿಟ್ರೆ ಏನೋ ಅನುಲೋಮ ವಿಲೋಮ ಪ್ರಾಣಾಯಾಮ ಆಗ್ಬಿಡ್ತದೆ. ಪ್ರಾಣಾಯಾಮ ಆಗ್ಬಿಡ್ತದೆ. ಉಸಿರು ತಗೊಳೋದು ಉಸಿರು ಬಿಡೋದು. ನಾವೇನ್ ಮಾಡ್ಬೇಕಂದ್ರೆ ಸುಮ್ಮಿರೋದು, ತಾನಾಗಿ ತುಂಬಲಿ, ತುಂಬಿತು ತುಂಬಿತು ತುಂಬಿತು, ತುಂಬಿದ ಮೇಲೆ ಏನಾಗ್ತದೆ, ತಾನಾಗಿ ಹೊರಗೆ ಬಂತು, ಹೊರಗೆ ಬಂತು ಒಳಗೆ ಖಾಲಿ ಆಯ್ತು, ತಾನಾಗಿ ಒಳಗೆ ಹೇಳ್ಕೊಳ್ತದ. ಈಗ ಅದೇನ್ ಆಟೋಮೆಟಿಕ್ ಆಗತ್ತದಲ್ರಿ, ಬಹಳ ಸರಾಗವಾಗಿ ಆಗ್ತಿರ್ತದ. ಅದು ಖುಷಿ ಬರ್ತಿರ್ಬೇಕು ಮುಖದೊಳಗಡೆ. ಆನಾಪಾನ ಸತಿ ಮಾಡಾಕತ್ತೀವಿ ಅಂತಂದ್ರೆ ಮುಖ ಪ್ರಸನ್ನತೆ ಬರ್ಬೇಕದು. ಯಾಕೆ ಪ್ರಸನ್ನತೆ ಬರ್ಬೇಕಂದ್ರ ನಾ ಏನೂ ಮಾಡಾಕತ್ತಿಲ್ಲ, ತಾನ ಆಗತ್ತಲ್ಲಪ್ಪ ಅಂತ. ನಿಮ್ ಮನೆಯೊಳಗಡೆ ಏನೋ ಒಂದಷ್ಟು ಈಗ ಇಲ್ಲಿ ಅಡಿಗೆ ಮಾಡ್ತಿದಾರೆ ಹೌದ್ರಿ, ಈಗ ಹಿರಿಯರ್ ಅದಾರ, ಈಗ ಅಧ್ಯಕ್ಷರು ಇರ್ತಾರ ಅಥವಾ ಮೆಂಬರ್ಸ್ ಇರ್ತಾರ, ಅವ್ರು ಸುಮ್ ನೋಡಾಕತ್ತಾರ, ಅಲ್ಲಿ ನೀರ್ ಸ್ಟೋರ್ ಮಾಡಾಕತ್ತಾರ, ಇಲ್ಲಿ ರೊಟ್ಟಿ ಮಾಡಾಕತ್ತಾರ, ಇಲ್ಲಿ ಕಸ ಬೆಳಕತ್ತಾರ, ಇಲ್ಲೆಲ್ಲ ಮಾಡಾಕತ್ತಾರ, ತನ್ನಷ್ಟ ತಾನ ಕೆಲಸ ಆಗತ್ತಾವ. ಇವ್ರು ಏನು ಹೇಳವಲ್ರಿ. ಅವ್ರಿಗೆ ಖುಷಿ ಆಗುತ್ತೋ ದುಃಖ ಆಗುತ್ತೋ? ಇವ್ರು ಏನು ಹೇಳಂಗಿಲ್ಲ. ಗೆಸ್ಟ್ ಒಬ್ರು ಕರ್ಕೊಂಡ್ ಬರ್ತಾರ, ಒಬ್ರು ಕುಂದಿಸ್ತಾರ, ಒಬ್ರು ಹಾಡಿಸ್ತಾರ, ಒಬ್ರು ಹೂವ ಹಾಕ್ತಾರ, ಒಬ್ರು ಕಸ ಬೆಳಕತ್ತಾರ, ಒಬ್ರು ಅಡಿಗೆ ಮಾಡಾಕತ್ತಾರ, ಬಡ್ಸಾಕತ್ತಾರ. ಒಂದು ಇನ್ಫಾರ್ಮೇಶನ್ ಇವ್ರಿಗೆ ಏನು ಹೇಳವಲ್ರು. ಹಂಗಾರ ಆ ಸಿಸ್ಟಮ್ಗೆ ಏನಂತ ಕರಿಬೇಕು? ಚಲೋ ಸಿಸ್ಟಮ್ ಅನ್ಬೇಕು, ಕೆಟ್ಟದ್ ಅನ್ಬೇಕು? ಬೆಸ್ಟ್ ಅಲ್ರಿ ಅದು. ತಮ್ಮಷ್ಟು ತಾವ ಎಲ್ಲ ಕೆಲಸ. ಹಂಗಾರ ಆ ಸಮಯದೊಳಗಡೆ ಇವ್ರ ಮುಖದೊಳಗೆ ಏನಿರ್ತದ? ಪ್ರಸನ್ನತೆ ಇರ್ತದ್ರಿ. ನಿಮ್ಮ ಮನೆಯೊಳಗಡೆ ಪ್ರಸನ್ನ. ಹಂಗೆ ನನ್ನಲ್ಲಿ ಪ್ರಸನ್ನತೆ ಬರ್ಬೇಕು. ಯಾವಾಗಂದ್ರ ತನ್ನಷ್ಟಕ್ಕೆ ತಾನೇ ಆಗಕತ್ತದ ಇದು ಕೆಲಸ ಅಂತ. ಹೌದ್ರಿ ಸರ್? ಸಹಜವಾಗಿ, ಸಹಜವಾದ ಶ್ವಾಸ. ಆ ಸಹಜವಾಗಿ ತನ್ನಷ್ಟು ತಾನೇ ಬರೋದು ನೋಡಿದಾಗ ಏನಂತ ಪ್ರಸನ್ನ. ಅದಕ್ಕೆ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಶಾಂತಯೇ ಅಂತ ಹೇಳಿದ. ಎಂತ ಮುಖವನ್ನ ಧ್ಯಾನ ಮಾಡ್ಬೇಕ್ರಿ? ಪ್ರಸನ್ನ ವದನಂ ಧ್ಯಾಯ. ವದನ ಅಂತಂದ್ರೆ ಮುಖ. ಎಂತ ಮುಖವನ್ನ ಧ್ಯಾನ ಮಾಡ್ಬೇಕಂದ್ರ ವಿಷ್ಣುವಿನ ಮುಖ ಅದು ಸೆಕೆಂಡರಿ. ಬಟ್ ಪ್ರಸನ್ನ ವದನಂ ಧ್ಯಾಯ ಅಂತಂದ್ರ ನಾ ಧ್ಯಾನ ಮಾಡ್ತಾ 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 ನನ್ನಲ್ಲಿ ಪ್ರಸನ್ನತೆ ಬರ್ತದ. ಆ ಪ್ರಸನ್ನತೆ ನಿಮ್ ಮುಖ ಅಂತ ನೀವು ನೋಡ್ಕೊಂಡಿರ್ತೀರಿ ಕನ್ನಡ ಒಳಗಡೆ. ಅದೇ ಮುಖ ನನ್ನ ನೆನಪಾಗ್ಲಿ, ನನ್ನಲ್ಲಿ ಪ್ರಸನ್ನತೆ ಇದೆ. ಆ ಮುಖವನ್ನ ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಂಗೆಲ್ಲ ಎಲ್ಲಾ ವಿಘ್ನಗಳು ದೂರ ಆಗಿಬಿಡ್ತಾವ. ಅರ್ಥ ಐತ್ರಿ? ಬಟ್ ಇದ್ರೊಳಗಡೆ ಒಂದು ಕಠಿಣತೆ ಐತಿ. ಇದು 1 ನಿಮಿಷ 2 ನಿಮಿಷ ಹೇಳಕ್ ಚಂದ. ನಾ ಇಷ್ಟ ತನಕ ಏನ್ ಹೇಳಿದ್ನಲ್ಲ, ಇದು ಕೇಳಕ್ ಚಂದ, ಹೇಳಕ್ ಚಂದ. ನೀವು 1 ತಾಸು ಮೆಡಿಟೇಷನ್ ಕುಂತ್ಕೊಂಡ್ರೆ ಅವಾಗ ಗೊತ್ತಾಗ್ತೈತಿ. ನೀವು ಪ್ರಸನ್ನತೆ ಧ್ಯಾನ ನಾವೆಲ್ಲ ಓದವು ಏನಾಗಿರ್ತದ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟಿರ್ತೀವಿ ನಾವು. ಎಲ್ಲೋ ಒಂದ್ ಸಿಕ್ಕಾಕೊಂಡಿರ್ತೀವಿ. ಆ ಮನಸ್ಸು ಯೋಚನೆ ಮಾಡಿ ಮಾಡಿ ಮುಂದರ ಹೋಗಿರ್ತೀವಿ ಒಂದು, ಹಿಂದರ ಹೋಗಿರ್ತೀವಿ ಒಂದು. ಹಿಂದ್ಗಡೆ ಅಂತಂದ್ರೆ ಪಾಸ್ಟ್ ಒಳಗೆ ಹೋಗಿರ್ತೀವಿ, ಭೂತಕಾಲದೊಳಗಡೆ ಅವ ಹಂಗ್ ಮಾಡ್ದ, ಇವ್ ಹಿಂಗ್ ಮಾಡ್ದ, ಅದು ಹಂಗಾತು, ಇದು ಹಿಂಗಾತು, ಅವು ಯೋಚನೆಗಳು ಬರ್ತಾವ. ಅಥವಾ ಫ್ಯೂಚರ್ ಒಳಗೆ ಹೋಗ್ತೀವಿ. ಫ್ಯೂಚರ್ ಒಳಗಡೆ ನಾನು ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು, ನಾಳೆ ಏನಾಗುತ್ತಾ, ನಾಡ್ದು ಏನಾಗುತ್ತಾ, 5 ವರ್ಷ ಆದ್ಮೇಲೆ ಏನಾಗುತ್ತಾ, ಹಿಂಗಾದ್ರೆ ಹಿಂಗ, ಹಂಗಾದ್ರೆ ಹಂಗ, ಅವು ಶುರು ಆಗ್ತಾವ. ಬಟ್ ಇವು ಎಲ್ಲಿವರೆಗೆ ಸ್ಟಾರ್ಟ್ ಆಗ್ತಾವ ಅಂದ್ರೆ ನೀವು ಬ್ಯಾಸರ ಆಗಿಬಿಡ್ತದ. ಪಿರಮಿಡ್ ಕುಂತ್ಕೊಂಡ್ರು ಎನರ್ಜಿ ಸಿಗಂಗಿಲ್ಲ, ಎದ್ದು ಹೊರಗೆ ಹೋಗ್ಬಿಡುತ್ತೆ. ಸಾಕು ಮರ, ಧ್ಯಾನ ಸಾಕಿವತ್ತು ಆ ಲೆವೆಲ್ಗೂ ಕೂಡ ಬರ್ತದ. ಬಟ್ ಯಾಕೆ ಇದು ಬರ್ತದ ಅಂತಂದ್ರ ನಮ್ಮಲ್ಲಿ ಮನಸ್ಸಿನ 2 ಲಕ್ಷಣಗಳದಾವ. ಅದಕ್ಕೆ ರಾಗ ಮತ್ತು ದ್ವೇಷ ಅಂತ ಕರೀತಾರೆ. ರಾಗ ಅಂದ್ರೆ ಏನ್ರಿ? ಪ್ರೀತಿ. ದ್ವೇಷ ಅಂದ್ರೆ ಏನ್ರಿ? ಅಸೂಯೆ. ಹೌದ್ರಿ? ದ್ವೇಷ. ಇವು 2 ಏನಂತಂದ್ರ ನಮ್ಮ ಮನಸ್ಸೊಳಗಡೆ ಅವು 2 ಮನಸ್ಸಿನ ಗುಣಗಳವು. ಮನಸ್ಸು ಏನ್ ಮಾಡ್ತದಂದ್ರ, ಒಂದು ಯೋಚನೆ ಬರ್ತಲ್ಲ, ಅದನ್ನ ಇಷ್ಟಾರ ಪಡ್ತೈತಿ, ಇಲ್ಲ ದ್ವೇಷಾರ ಮಾಡ್ತೈತಿ. 2 ಮಾಡಬೇಕಾದ ಮನಸ್ಸಿನ ಕರ್ತವ್ಯನೇ ಅದು. ಅಕಸ್ಮಾತಾಗಿ ಮನಸ್ಸು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮನುಷ್ಯರಲ್ಲ. ಮನುಷ್ಯ ಅನ್ನೋ ಹೆಸರೊಳಗಡೆ ಮನ್ ಐತಿ. ಮನುಷ್ಯ, ಮನ್ ಅಂತಂದ್ರ ಮನಸ್ಸು, ಶಯ್ಯ ಅಂತಂದ್ರ ಹಾಸಿಗೆ. ಮನಸ್ಸು ಎಂಬುವ ಹಾಸಿಗೆ ಮೇಲೆ ಇರುವವನು ಮನುಷ್ಯ. ಅರ್ಥೈತ್ರಿ? ಈಗ ನಾ ಮನುಷ್ಯ ಅಂದ್ಮೇಲೆ ಮನಸ್ಸನ್ನು ನಿಲ್ಲಿಸ್ಬೇಕಂದ್ರೆ ಹೆಂಗ್ ನಿಲ್ಸಕ್ ಸಾಧ್ಯ? ನಿಲ್ಸಿರ ಮನುಷ್ಯ ಅಲ್ಲ, ದೇವರಾಗ್ಬಿಡ್ತೀನಿ ಅಥವಾ ದೆವ್ವ ಆಗ್ಬಿಡ್ತೀನಿ. ಹೌದ್ರಿ? ಹಂಗಾರೆ ದೆವ್ವಕ್ಕೆ ದೇವರಿಗೆ ಏನ್ ಡಿಫ್ರೆನ್ಸ್ ಅದ ಅಂತಂದ್ರೆ, ಮನಸ್ಸನ್ನ ರಾಗ ದ್ವೇಷಗಳ ಒಳಗಡೆ ಆ ಸೈಕಲ್ ಒಳಗೆ ಬಿದ್ದಿದ್ವಿ ಅಂದ್ರೆ ನಾ ಮನುಷ್ಯ. ಬಟ್ ನಾನ್ ನೋಡ್ತಾ ಇದ್ನಿ ಅಂತಂದ್ರೆ ನಾನು ದೇವತೆ ಕಡೆಗೆ ಹೋಗ್ಬೋದು. ನಾನ್ ನೋಡ್ಲಿಲ್ಲ ಅಂತಂದ್ರೆ ದೆವ್ವದ ಕಡೆಗೆ ಬರ್ತಾ ಇರ್ತದೆ. ದೆವ್ವ ಅಂತಂದ್ರೆ ಯಾವ ಅಂತಂದ್ರೆ ಅವಕ್ಕ ಯಾವುದೂ ರೀತಿ ಕಂಟ್ರೋಲ್ ಇರಂಗಿಲ್ಲ. ಹಿಂಗೊಂದ್ ಥಾಟ್ಸ್ ಬರ್ತದೆ, ಹಿಂಗ್ ಹೋಗ್ತದ, ಮತ್ತೆ ಇನ್ನೊಂದ್ ಬರ್ತದ, ಇನ್ನೊಂದು ಹೋಗ್ತದ, ಹಂಗಾಗ್ತಿರ್ತದೆ. ಅದು ದೆವ್ವ. ಅದು ಓಕೆ. ರಾಗದ್ವೇಷಕ್ಕೆ ಬರೋಣ. ರಾಗದ್ವೇಷ ಅಂದ್ರೆ ಏನಂತಂದ್ರೆ, ಈಗ ಒಂದು ನೀವು ಯೋಚನೆ ಮಾಡ್ತಿರ್ತೀರಿ,
ಉಸಿರಾಟ ನೋಡ್ತಾ ಇದ್ರಿ, ಕಣ್ಣು ಮುಚ್ಕೊಂಡಿದ್ರಿ, ಬಾಡಿನ ರಿಲ್ಯಾಕ್ಸ್ ಮಾಡಿದ್ರಿ, ಯೋಚನೆ ಮಾಡಕ್ ಕುಂತಿಲ್ಲ. ನೀವು ಎದಕ್ ನೋಡಕ್ ಕುಂತೀರಿ? ಆನಾಪಾನ ನೋಡ್ತಾ ಇದೀವಿ, ನೋಡ್ತಾ ಇದೀವಿ. ಒಮ್ಮೆಲೆ ಏನ್ ಬಂದ್ಬಿಡ್ತದ? ಅಡಿಗೆ ಯಾರು ಮಾಡಾಕತ್ತಾರ ಅಂತ ಗೊತ್ತಾಗ್ಬಿಡ್ತದೆ. ಬಂತು ಒಂದು ಥಾಟ್, ಹೌದ್ರಿ? ಅದು ಬಂದ ತಕ್ಷಣ ಏನಾಗ್ತದೆ ನೆಕ್ಸ್ಟ್? ಅಡಿಗೆ ಇವತ್ತು ರೊಟ್ಟಿ ಮಾಡಾಕತ್ತಿರ್ಬೇಕು. ರೊಟ್ಟಿ ಮಾಡಂಗಿಲ್ಲ ಇವತ್ತು, ದೇಣಿಗೆ ಯಾರು ಕೊಟ್ಟಾರಲ್ಲ ಅವ್ರು ರೊಟ್ಟಿ ಮಾಡ್ಸಂಗಿಲ್ಲ, ಅವ್ರು ಚಪಾತಿ ಮಾಡಿಸ್ತಾರ. ಓ, ಚಪಾತಿ ತಿನ್ಬಾರ್ದು, ಚಪಾತಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಆರೋಗ್ಯಕ್ಕೆ ಒಳ್ಳೇದ್ ಯಾಕಲ್ಲ? ನನ್ಗೆ ಶುಗರ್ ಬಂದೈತಿ, ಶುಗರ್ ಚಪಾತಿ ತಿನ್ಬಾರ್ದು ಅಂದಾರ. ಹಂಗ ರೊಟ್ಟಿ ಅದಾವಿಲ್ಲ ಕೇಳ್ಬಿಡಮ್ಮ. ರೊಟ್ಟಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಬರೀ ಅನ್ನ ಉಣ್ಬಿಡೋಣ. ಅನ್ನನೂ ಉಣ್ಣಾಕ್ ಬರಂಗಿಲ್ಲ. ಇದೇನಿದು? ಹೊಂಟದ ಎಲ್ಲಿವರೆಗೂ ಹೋಗ್ತದ ಅಂದ್ರೆ ಲಾಸ್ಟ್ ಇದು ಬಾಳ ಆಗಿತ್ತು ಅಂತಂದ್ರ ಎದ್ದು ಬಿಡ್ತೀವಿ. ಎದ್ದು ಹೊರಗೆ ಹೋಗಿ ಕೇಳಿ ನೋಡಿ ಬಂದ್ಬಿಡ್ತೀವಿ, ಏನ್ ಮಾಡಾಕತ್ತಾರ ಇವತ್ತು ನನಗೆ. ಆ ಲೆವೆಲ್ಗೆ ಅದು ಸ್ಟಾರ್ಟ್ ಆಗ್ತದ. ಅಥವಾ ಒಮ್ಮೊಮ್ಮೆ ಭಯ ಆಗ್ಲಿಕ್ಕೆ ಶುರು ಆಗ್ತದ. ಮನೆಯೊಳಗಡೆ ಮನೆ ಮಕ್ಕೊಂಡಿದ್ರು, ನಾವ್ ಹೊರಗೆ ಕೀ ಹಾಕೊಂಡ್ ಬಂದಿನಿ, ಅವ್ರ ಒಳಗ ಅದರ, ಏನಾಗಿತ್ತ ಏನೋ, ಅವಾಗ ಎದ್ದು ಹೋಗ್ಬೇಕಂತಂದ್ರ ಅವ್ರ ಫೋನ್ ಬಂತಂದ್ರ ನಾ ಏನ್ ಮಾಡ್ಲಿ? ಹೋಲ್ ಬಿಡು ಮನೆ ಫೋನ್ ಚೇ ಬಿಡು ಅಂತ ಕೀ ಇಲ್ಲೇ ಐತಂತೆ ಎದ್ದು ಹೊರಗೆ ಹೋಗ್ತೀವಿ. ಇವೆಲ್ಲ ಆಕ್ಷನ್ಸ್ ಯಾಕಾಗ್ತಾವ ಅಂದ್ರ ಮನ್ಸೊಳಗಡೆ ರನ್ ಆಗ್ತದ್ರಿ. ಓಕೆ, ಇಲ್ಲಿ ನಾವು ಏನ್ ಐಡೆಂಟಿಫೈ ಮಾಡ್ಬೇಕಂದ್ರ, ಇದು ಜೀವನ ಪರ್ಯಂತ ಹಿಂಗ ಮಾಡ್ಬೇಕಂತ ಹೇಳಕತ್ತಿಲ್ಲ. ಧ್ಯಾನ ದಿನಕ್ಕೆ 1 ತಾಸು ಮಾಡೋದು ಅಷ್ಟೇ. ಆ 1 ತಾಸಲ್ಲಿ ನಾ ಏನ್ ಮಾಡ್ಬೇಕಂದ್ರ, ಆನಾಪಾನ ಮಾಡ್ತಾ ಇರ್ಬೇಕಾದಾಗ ಅಂತ ಒಂದು ಥಾಟ್ ಬಂದ ತಕ್ಷಣ ನಾ ಅದಕ್ಕೆ ರಾಗ ಮತ್ತು ದ್ವೇಷ ಎರಡನ್ನು ಅಂಟಿಸಬಾರದು. ಲಕ್ಷ್ಯ ಇರ್ಬೇಕು ನನ್ನ ಹತ್ರ. ನಾ ಇಲ್ಲಿ ಕುಂತ್ಕೊಂಡಿದೀನಿ ಅಂತಂದ್ರ ಸಂಪೂರ್ಣ ಲಕ್ಷ್ಯ ಕೊಟ್ಟು ಕೂತ್ಕೊಳ್ಬೇಕಿಲ್ಲಿ. ಅರ್ಥೈತ್ರಿ? ಬಂದ್ ಕಣ್ ಮುಚ್ಕೊಂಡು ಕುಂತ್ಕೊಂಡು ಉಸಿರು ನೋಡ್ಕೊಂಡು ಕುಂದ್ರದಲ್ಲ. ನಾ ಇಲ್ಲಿ ಫುಲ್ ಅಲರ್ಟ್ ಇರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ಧ್ಯಾನ ಹೆಂಗ್ ಮಾಡ್ಬೇಕಂತ್ರಿ? ಅತ್ಯಂತ ಎಚ್ಚರಿಕೆಯಿಂದ ಮಾಡ್ಬೇಕು. ಬ್ಯಾರೆ ಕೆಲಸಗಳು ಬಹಳ ಹೆಂಗ್ ಬೇಕಂಗ್ ಮಾಡಿ ನಡಿತೈತಿ. ಬಟ್ ಧ್ಯಾನ ಹೆಂಗ್ ಮಾಡ್ಬೇಕಂತಂದ್ರ ಇದ್ರೊಳಗೆ ಬರ್ತದ್ರಿ, ಒಂದು ಉಪನಿಷತ್ ಒಳಗೆ ಬರ್ತದ. ಒಂದು ಸಣ್ಣ ಬಾಟಲಿ, ಹೋಲ್ ಇರ್ತಕ್ಕಂಥ ಬಾಟಲಿ ಒಳಗಡೆ ಅರಳೆ ಎಣ್ಣೆಯನ್ನ ಹಾಕ್ಬೇಕಾದ್ರೆ ನೀವ್ ಹೆಂಗ್ ಗಮನ ಕೊಡ್ತೀರಿ? ತೈಲಧಾರೆ ಅಂತಾರೆ, ಗೊತ್ತ್ರಿ? ತೈಲಧಾರೆ ಅಂತಂದ್ರೆ ಅದು ಎಣ್ಣೆ ಹೆಂಗ್ ಬೀಳ್ತಿರ್ತದ? ಹಿಂಗ್ ಒಂದ್ ಕೈಯಾಗ ಹಿಡ್ಕೊಂಡು ಎಣ್ಣೆ ಹಾಕ್ತಿದ್ರಿ ಅಂತಂದ್ರೆ ಕೈ ಶೇಕ್ ಆಗ್ಬಾರ್ದು. ಈ ಕಡೆ ಸ್ವಲ್ಪ ಆ ಕಡೆ ಹೊರಗೆ ಚೆಲ್ತದ. ಜೇನುತುಪ್ಪ ಹಾಕ್ತಿರ್ತಾರ, ಗೊತ್ತ್ರಿ? ಆ ಲೆವೆಲ್ಗೆ ಅಷ್ಟು ಎಚ್ಚರಿಕೆಯಿಂದ ಧ್ಯಾನ ಮಾಡ್ಬೇಕು. ಧ್ಯಾನ ಹೆಂಗ್ ಎಚ್ಚರಿಕೆ ಮಾಡ್ಬೇಕು? ಏನ್ ಮಾಡ್ಬೇಕು? ಮನಸ್ಸನ್ನ ನಾನು ನೋಡ್ತಾ ಇದೀನಿ, ನಾನು ಕುಂತ್ಕೊಂಡಿರೋದೇ ನೋಡಾಕ. ಯಾರನ್ನ? ಮನಸ್ಸನ್ನ. ಅದನ್ನ ಮನಸ್ಸನ್ನ ಡೈರೆಕ್ಟ್ ನೋಡಂಗ ಆಗಂಗಿಲ್ಲ. ಅದಕ್ಕೆ ಉಸಿರಾಟ ನೋಡಕತ್ತೀನಿ. ನೋಡ್ದ ರೊಟ್ಟಿ ಬಂತು, ಬೇಡ. ರಾಗ ಇಲ್ಲ, ದ್ವೇಷ ಇಲ್ಲ, ಅದಕ್ಕೆ ಅಂಟುಗೋಲಿಲ್ಲ. ದ್ವೇಷ ಅಂತಂದ್ರ ಎದಕರ ಬರ್ತೈತಪ್ಪ ಇದು, ಇಲ್ಲಿ ಕುಂತ ತಕ್ಷಣ ಅದ ಬಂದ್ಬಿಡ್ತದೆ ದ್ವೇಷ. ಅದು ದ್ವೇಷ, ಅದನ್ನು ಬರಬೇಡ. ಅದು ಬಂತಂದ್ರೂ ಮತ್ತೆ ಹಾರ್ಕೊಂಡು ಹೋಗೋದು. ರಾಗ ಬಂದ್ರೂ ಕೂಡ ಹಾರ್ಕೊಂಡು ಹೋಗೋದು. ಧ್ಯಾನದೊಳಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬರ್ತದ. ರಾಗದೊಳಗಡೆ ನೀವು ಧ್ಯಾನ ಮಾಡ್ತಾ ಬಹಳ ಖುಷಿ ಅನ್ಸಕತಿ ಬಿಡ್ತದ. ಅನ್ಸತ್ರಿ? ಬಟ್ ಆಕ್ಚುಲಿ ಅನಿಸ್ಬಾರ್ದು. ಅಲ್ಲಿನೂ ಕೂಡ ರಾಗದೊಳಗೆ ಬಿದ್ದು ಬಿಡ್ತೀವಿ ನಾವು. ರಾಗ ಅಂತಂದ್ರ ಈ ಮೂಮೆಂಟ್ ನನ್ಗೆ ಬಹಳ ಖುಷಿ ಅನ್ಸಕತ್ತದ. ಖುಷಿ ಅನ್ಸಕತ್ತದ ಅಂದ್ಮೇಲೆ ಸ್ವಲ್ಪ ಆದ್ಮೇಲೆ ಅದು ದುಃಖಕ್ಕೂ ಬರ್ತದ. ಬಿಕಾಸ್ ಅದು ಸೈಕಲ್. ಸುಖ ದುಃಖಗಳೇನದಾವ ಅಂದ್ರೆ ಸೈಕಲ್ ಅದಾವ ಇವು. ಹಂಗಾರೆ ಇವತ್ತು ನಾವು ಸುಖ ಅನ್ಸ್ಕೊಂಡಿದ್ವಿ ಅಂದ್ಮೇಲೆ ಅದು ಇನ್ನೊಂದ್ ಕಡೆಗೆ ದುಃಖ ಆಗ್ತದ. ನೀವು ಸುಖನ ಅನ್ಕೊಂಡಿಲ್ಲ ಅಂದ್ಮೇಲೆ ಅದು ದುಃಖನೂ ಆಗಲ್ಲ. ದುಃಖ ಅನ್ಕೊಂಡಿಲ್ಲ ಅಂದ್ಮೇಲೆ ಅದು ಸುಖನೂ ಇರಂಗಿಲ್ಲ. ಅದಕ್ಕೆ ಸ್ಥಿತ ಪ್ರಜ್ಞಾ ಅಂತ ಕರೀತಾರೆ. ದೃಷ್ಟಾಭಾವ, ಪತ್ರಿಜಿ ಅವರು ಎಷ್ಟೋ ವಿಡಿಯೋದೊಳಗಡೆ ಹೇಳಿದಾರ. ದೃಷ್ಟಾಭಾವ, ಅಬ್ಸರ್ವೇಷನ್ ಸ್ಟೇಟ್, ಅದನ್ನ ನೋಡ್ತಾ ಇರೋದು. ಅದಕ್ಕೆ ನಮ್ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನಾವೇನಂತ ಗೊತ್ತ್ರಿ? ಮೂಸಿ ನೋಡು, ತಿಂದು ನೋಡು, ಮಾಡಿ ನೋಡು. ಹಿಂದ್ಗಡೆ ನೋಡು ಯಾಕೆ ಬರಾಕತ್ತದ? ಇನ್ ಸ್ವಲ್ಪ ತಿಂದು ನೋಡ್ರಿ ಅಂತ ಹೇಳ್ತೀವಲ್ಲ, ತಿನ್ರಿ ಇಲ್ಲ, ತಿಂದು ನೋಡ್ರಿ. ಹೌದ್ರಿ? ಸ್ವಲ್ಪ ಇಲ್ಲಿ ಮಕ್ಕೊಂಡ್ ನೋಡ್ರಿ, ಇಲ್ಲಿ ಕುಂತ್ ನೋಡ್ರಿ, ಹೋಗಿ ಬಂದ್ ನೋಡ್ರಿ, ಅಡ್ಡಾಡ್ ನೋಡ್ರಿ, ತಿಂದು ನೋಡ್ರಿ. ಇವೆಲ್ಲ ಯಾಕೆ ನೋಡೋದ ಅಂದ್ರ ನಾನು ಆತ್ಮ ಇಲ್ಲಿ ಇರೋದು ತಿನ್ನೋಕಲ್ಲ, ತಿಂದು ನೋಡೋದಕ್ಕೆ, ತಿನ್ನೋದನ್ನ ನೋಡೋದಕ್ಕೆ. ನಾ ಇಲ್ಲಿ ಕುದ್ರೋಕಿಲ್ಲ, ನಾನು ಆತ್ಮ ಇಲ್ಲಿ ತಿಂತಿದ್ದನ್ನ ನೋಡೋದಕ್ಕೆ. ಅಂದ್ರೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿನೂ ಕೂಡ ನೋಡು ಯಾಕೆ ನಾವು ಹಚ್ಕೊಂಡಿದೀವಿ ಅಂತ ಲ್ಯಾಂಗ್ವೇಜ್ ಒಳಗೆ ಅದು ಬಂದದ ಅಂದ್ರೆ ನಾನು ಆತ್ಮ ಇಲ್ಲಿ ಇರೋದು ಅಬ್ಸರ್ವರ್ ಸ್ಟೇಟ್ಗೆ. ನಾ ತಿಂದೆ ಅಂದ್ರೆ ಭೋಗಿ ಆಗ್ತೀನಿ, ತಿನ್ನೋದನ್ನ ನೋಡಿದ್ರೆ ಯೋಗಿ ಆಗ್ತೀನಿ. ಅರ್ಥಾದ್ರೆ ನೀವು ಯಾವುದೇ ಕೆಲಸಗಳನ್ನ ಮಾಡ್ರಿ, ಬಟ್ ಅದನ್ನ ಮಾಡೋರ್ನ ನೋಡಿದ್ರೆ ಏನಾಗ್ತದ? ನೀವು ಯೋಗಿ ಆಗ್ತೀರಿ. ಅದನ್ನ ಮಾಡಿದ್ರಿ ಅಂತಂದ್ರೆ, ಅದನ್ನ ಅನುಭವಿಸಿದ್ರಿ ಅಂದ್ರೆ ಅದು ಭೋಗಿ. ಸಿಟ್ಟಿಗೆ ಹೇಳ್ಬೇಡ್ದಂದ್ರಿ ಧ್ಯಾನ ಮಾಡಿದವರು, ಹೇಳ್ಬೇಕಿಲ್ರಿ? ಸಿಟ್ಟಿಗೆ ಎದ್ದಿದ್ದನ್ನ ನೋಡ್ರಿ, ಸಿಟ್ಟಿಗೆ ಹೇಳ್ಬೇಡ್ರಿ. ನನ್ನಲ್ಲಿ ಸಿಟ್ಟು ಬಂದಿದೆ ಅನ್ನೋದ್ರ ನಿಮಗ್ ಗಮನ ಇರಲಿ. ಯಾರಾದ್ರಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವಷ್ಟು ಗುಣಗಳು ಧ್ಯಾನಿಗಳಿಗೂ ಇರ್ತಾವ, ಧ್ಯಾನ ಮಾಡ್ಲಾರ್ದರ್ಗೂ ಇರ್ತಾವ. ಬಿಕಾಸ್ ಮನುಷ್ಯ ಅಂದ್ಮೇಲೆ ಬಂದೇ ಬರ್ತಾವ. ಜಮದಗ್ನಿ ಅಂತ ಹಿಂಗ್ ನೋಡ್ಬಿಟ್ಟು ಸಿಟ್ಟಿಗೆ ಎದ್ರು ಏನದು ಸುಟ್ಟು ಹೋಗ್ತಿದ್ದ. ಮತ್ತೆ ಧ್ಯಾನ ಅಲ್ರಿ ಅವರು.
ಹೌದಿಲ್ರಿ? ಅವರು ಧ್ಯಾನಿನೇ, ಬಟ್ ಧ್ಯಾನ ಮಾಡಿ ಮಾಡಿ ಸಿದ್ಧಿ ಪಡ್ಕೊಂಡಿದಾರ. ಇನ್ನು ಕೆಲವರು ಶಾಂತ ಸಾಗರದೊಳಗೂ ಇರೋರು ಇದಾರ, ಕೆಲವು ಸಿಟ್ಟಿನೊಳಗೆ ಇದಾರ, ಕೆಲವು ಕಾಮಿಗಳದಾರ, ಕ್ರೋಧಿಗಳದಾರ, ಲೋಭಿಗಳದಾರ, ಮೋಹಿಗಳದಾರ. ಬಟ್ ಅವ್ರಿಗೆಲ್ಲರಿಗೂ ನಾವು ದೂರ್ಲಿಂದ ನೋಡಕ್ ಅವ ಲೋಭಿ ಅದಾನಂತ ಅನ್ಸುತ್ತ. ಇಷ್ಟ ಆಸ್ತಿ ಮಾಡಿಟ್ಟನ್ರಿ, ಎದಕ್ ಬೇಕಾಗಿತ್ರಿ ಸ್ವಾಮಿಗಳು ಇವೆಲ್ಲ, ಹೌದಾ ಅಂತಿರ್ತೀವಲ್ರಿ? ಬಟ್ ನಮಗ್ ಗೊತ್ತಿಲ್ಲಲ್ಲ, ಅವರು ಆ ಆಸ್ತಿಯನ್ನು ಮಾಡಿದನ್ನು ನೋಡೋರ್ ಅದಾರ, ಏನ್ ಅನುಭವಸರ್ ಅದಾರ. ಕಮೆಂಟ್ ಮಾಡೋದ್ ತಪ್ಪಾಗುತ್ತಲ್ಲ, ನಾವು ಕಮೆಂಟ್ ಮಾಡೋದ್ ತಪ್ಪಾಗುತ್ತೆ. ಅವ್ರು ಲೋಭಿಗಳದಾರು ಅಥವಾ ಯೋಗಿಗಳದಾರು, ಬಿಕಾಸ್ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲಾರ ಹತ್ರ ಇರ್ತಾವ. ಹಂಗ ಧ್ಯಾನ ಮಾಡಿದೀನಿ ಅಂತಂದ್ರ ನಾನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೀನಿ ಅಂದ್ರ ನೋಡುವ ಅಭ್ಯಾಸ ಬರ್ತಾ ಬರ್ತಾ ಹೋಗ್ಬೇಕು. ಇವತ್ತು ಇನ್ನೊಂದು ಕ್ವಶನ್ ಕೇಳ್ತೀನಿ, ಯೋಚನೆ ಮಾಡ್ರಿ. ಧ್ಯಾನ ಮಾಡಿದ್ರದ ಲಾಭ ನನಗ್ ಆಗೈತಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಂಪ್ರೂವ್ಮೆಂಟ್ ನ ಹೆಂಗ್ ಮೆಜರ್ ಮಾಡ್ತೀರಿ? ಪಿರಮಿಡ್ ಧ್ಯಾನಕ್ಕೆ ಬಂದು ನಾನು 5 ವರ್ಷ ಆತ್ರಿ, 3 ವರ್ಷ ಆತ್ರಿ, 2 ವರ್ಷ ಆತ್ರಿ, 1 ವರ್ಷ ಆತ್ರಿ, ಅದಾವಲ್ರಿ? ಓಕೆ, ಧ್ಯಾನ ಮಾಡ್ತಾ ಮಾಡ್ತಾ ನನ್ನಲ್ಲಿ ಇಂಪ್ರೂವ್ಮೆಂಟ್ ನಿಮ್ಮಲ್ಲಿ ಹೆಂಗ್ ಅಳತಿ ಮಾಡ್ತೀರಿ? ಧ್ಯಾನ ಮಾಡಿದಾಗ ನಮಗೆ ಶಾಂತಿ, ಯಾವ ಸಿಗ್ತಿಲ್ಲ, ಏನಿಲ್ಲ, ಅಷ್ಟೇ ಎನರ್ಜಿ ಪಾಸ್ ಸಿಗುತ್ತೆ, ಶ್ವಾಸ ಸಿಗುತ್ತೆ, ಯಾವ ಫ್ರೀಕ್ವೆನ್ಸಿ ಏನು ಬಯಸಿದ್ರ ಅಷ್ಟು ಕಾಲ ಸಿಗುತ್ತೆ. ಓಕೆ, ಮತ್ತೆ ನಮ್ಮಲ್ಲಿ ಯೋಚನೆ ಬರಲ್ಲ, ಅಷ್ಟು ಆನಂದ ಸಿಗುತ್ತೆ. ಆನಂದ ಸಿಗುತ್ತೆ. ಅಷ್ಟು ಆನಂದ ಸಿಗುತ್ತೆ. ಧ್ಯಾನದೊಳಗಡೆ ಕೇಳ್ತಾ ಇಲ್ರಿ, ಧ್ಯಾನ ಮಾಡಿದ್ಮೇಲೆ ಹೊರಗಡೆ ಜಗತ್ತೊಳಗೆ ನೀವು ಹೆಂಗಿರ್ತೀರ, ಅಲ್ಲಿ ಇಂಪ್ರೂವ್ಮೆಂಟ್ ಹೆಂಗ್ ಕಾಣಕತ್ತದ? ಧ್ಯಾನ ಮಾಡೋದ್ನ ಪ್ರತಿಯೊಬ್ಬರಿಗೂ ಖುಷಿ ಸಿಗ್ತದ, ಬಿಕಾಸ್ ಇದು ಪ್ರೊಸೆಸ್ ಅದ. ಈಜಾಡುವಾಗ ನಿಮಗ ಈಸಾಡೋದ್ ಕಲ್ಸದ, ಇದೇನ್ರಿ ಸ್ವಿಮ್ಮಿಂಗ್ ಪೂಲ್ ಇದು. ಇಲ್ಲಿ ದಿನ ಎಲ್ಲಿ ಎದಕ್ ಬರ್ತೀರಿ? ಇಲ್ಲಿ ಈಸಾಡೋದ್ ಕಲಿಯಾಕ್ ಬರಾಕತ್ತೀವಿ ನಾವು. ಮತ್ತೆ ಇಲ್ಲಿ ಈಸಾಡೋದ್ ಕಲಿಯಾಕ್ ಬಂದೀವಿ ಅಂದ್ಮೇಲೆ ಇಲ್ಲಿ ಮುಳುಗಂಗಿಲ್ಲ ಅಂತ ಗೊತ್ತೈತಿ ನಮಗ. ಬಟ್ ಹೊರಗೆ ಹೋಗಿದ್ರೆ ಅಲ್ಲಿ ಸುನಾಮಿ ಐತಿಲ್ ಹೊರಗ, ಹೌದ್ರಿ? ಹೊರಗಡೆ ಸುನಾಮಿ ಅದ, ಮನೆಯೊಳಗಡೆ ನಿಮ್ ಎಲ್ಲಾ ಮನೆಯವ್ರ ಜೊತೆಗೆ ಅಥವಾ ನಿಮ್ ಮನೆಯವ್ರ ಜೊತೆಗೆ ಎಲ್ಲಾರ ಜೊತೆಗೆ ಸುನಾಮಿನೇ ಅದ ಅದು ಸೊಸೈಟಿ ಒಳಗಡೆ. ಅಲ್ಲಿ ನೀವು ಹೆಂಗಿರ್ತೀವಿ? ಇಂಪ್ರೂವ್ಮೆಂಟ್ ಅಂದ್ರೆ ಏನು? ಇಂಪ್ರೂವ್ಮೆಂಟ್ ಇಲ್ಲಿ ಸಿಗಂಗಿಲ್ಲ, ಇಲ್ಲಿ ಖುಷಿ ಆಗ್ತದ. ಧ್ಯಾನಕ್ಕೆ ಮುಂಚೆ ನನ್ ಮನೇಲಿ ನಮ್ ತಂದೆನ ಅರ್ಥ ಮಾಡ್ಕೊಂತಿದ್ದಿಲ್ಲ. ಧ್ಯಾನಸ್ಥಳ ಆದ ಮೇಲೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವ್ರ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ನನಗೆ ಅರ್ಥ ಆಗೋದು ಸ್ಟಾರ್ಟ್ ಆಯ್ತು ನಮಗೆ. ಓಕೆ, ರೈಟ್. ಅದೊಂದು ಬದಲಾವಣೆ. ಬದಲಾವಣೆ, ರೈಟ್. ಮತ್ತೆ ಚೇಂಜಸ್ ಆಗ್ತದೆ. ದಿನಾಲು ಒಂದು ಡೈರಿ ಮೇಂಟೈನ್ ಮಾಡ್ರಿ. ಬರೆಯೋಕ್ ಬರೋರು ಡೈರಿ ಮೇಂಟೈನ್ ಮಾಡ್ರಿ, ಬರೆಯೋಕ್ ಬರ್ಲಾರ್ದವ್ರು ಮೊಬೈಲ್ ಅಂತ ಇದ್ದೇ ಇರ್ತಾವಲ್ರಿ, ನಿಮ್ ಮನೆಗೆ ಬರಂಗಿಲ್ಲ, ಹಂಗಾರ ಕುಂತ್ಕೊಂಡು ಅದನ್ನ ಒಬ್ರಿಗೆ ಯಾರಿಗಾರ ಹೇಳ್ಬಿಡ್ರಿ, ಅರ್ಧೈತಾ? ಅಥವಾ ನೀವ ಹೇಳ್ಕೊಂಡ್ಬಿಡ್ರಿ. ಏನಂತಂದ್ರ ಪ್ರತಿ ದಿನ ನಿನ್ನಿಕ್ಕಿಂತ ಇವತ್ತಿಗೆ ಏನ್ ಇಂಪ್ರೂವ್ಮೆಂಟ್ ಐತಿ ಅದ್ ನಾನು ನೋಟ್ ಮಾಡಬೇಕು. ನೀವು ಧ್ಯಾನಿಗಳಂದ್ಮೇಲೆ ಈ ಹೋಮ್ವರ್ಕ್ ಮಾಡಬೇಕು. ಇಲ್ಲ ಅಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತೇನ್ ಸಂಡೇ ಇಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಕತ್ತೀವಲ್ರಿ, ನಮ್ಮನ್ ಬಿಟ್ಟು ಯಾರು 3 ತಾಸು ಪಿಕ್ಚರ್ ನೋಡಕತ್ತಾರಲ್ಲ, ಅವ್ರಿಗೂ ನಮಗೂ ಏನು ಡಿಫ್ರೆನ್ಸ್ ಇರಲ್ಲ. ಅವ್ರಿಗೆ ಅಟ್ಲೀಸ್ಟ್ ಒಂದು ಪಿಕ್ಚರ್ ನೋಡಿ ಎಂಜಾಯ್ ಮಾಡಿ ಬರ್ತಾರ. ನಾವಿಲ್ಲಿ 3 ತಾಸು ಕುಂತ್ಕೊಂಡು ನಿದ್ದೆ ಮಾಡಿ ಹೋಗಿರ್ತೀವಿ ಅಥವಾ ಸುಮ್ಮ ಕುಂತು ಹೋಗಿರ್ತೀವಿ, ಏನು ಡಿಫ್ರೆನ್ಸ್ ಇಲ್ಲ. ಅವರು ಸಿಟಿಗೆ ಹೇಳ್ತಾರೆ, ನಾನು ಸಿಟಿಗೆ ಹೇಳ್ತೀನಿ. ಅವರು ಕಾಮಕ್ರೋಧ ಲೋಭ ಮೋಹ ಅಹಂಕಾರ ಐತಿ, ನನ್ನ ಹತ್ರನು ಅವೆಲ್ಲ ಅದಾವ. ಅವ್ರಿಗೂ ಎಲ್ಲಾ ರೀತಿಯಿಂದ ಬಂಧನ ಗಿಂಧನ ಸ್ಟ್ರೆಸ್ ಇಸ್ತದ, ನನಗೂ ಅವೇ ಅದಾವ. ಅವ್ರಿಗೂ ಆರೋಗ್ಯ ಕೆಡಕತ್ತೈತಿ, ನನಗೂ ಆರೋಗ್ಯ ಕೆಡಕತ್ತೈತಿ. ಏನ್ ಲಾಭ? ಆ ಲಾಭವನ್ನು ನಾನು ದಿನದಿಂದ ದಿನಕ್ಕೆ ಚೆಕ್ ಮಾಡ್ಬೇಕು. ದಿನದಿಂದ ದಿನಕ್ಕೆ ಹೋದ್ ಸಂಡೆಯಿಂದ ಈ ಸಂಡೆಗೆ ಎಲ್ಲಿ ಚೇಂಜಸ್ ಆಯ್ತು, ಈ ಅಲರ್ಟ್ನೆಸ್ ಸೋಮವಾರದಿಂದ ಶನಿವಾರ ತನಕ ನಿಮ್ಮ ಮನೆಯಲ್ಲಿ, ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಡ್ಡಾಡ್ತಿರ್ಬೇಕಾದಾಗ, ಮಾತಾಡ್ತಿರ್ಬೇಕಾದಾಗ ಇದು ಹೆಂಗ್ ಹೆಲ್ಪ್ ಆಯ್ತು ಅನ್ನೋದನ್ನ ನೀವು ನೋಟ್ ಮಾಡ್ಬೇಕು. ಸ್ವಲ್ಪ ಸಿಕ್ಕ ತಕ್ಷಣ ಅದನ್ನ ಅವತ್ತು ರಾತ್ರಿ ಬರ್ದಿಟ್ಬಿಡು. ಸ್ವಲ್ಪ ಸಿಕ್ಕ ತಕ್ಷಣ ಅದ್ ಬರ್ದಿಟ್ಬಿಡು. ಕೆಟ್ಟಿತ್ತಂದ್ರೆ ಕೆಟ್ಟಿದ್ದನಂತ ಬರೆದಿಡು. ನಾನು ಧ್ಯಾನ ಆದ್ರೂ ಇಂಥದ್ದು ಮಾಡ್ಬೋದಿತ್ತು, ಆದ್ರೂ ಮಾಡಿದ್ ನೋಡ್ರಿ. ಯಾವಾಗ ನಾವು ಅದನ್ನ ಸ್ಕೇಲ್ ಮೆಜರ್ ಮಾಡಕ್ ಶುರು ಮಾಡ್ತೀವಲ್ರಿ, ಅವಾಗ ನಿಮ್ಮ 3-4 ವಾರದೊಳಗಡೆ ಅದು ಇಂಪ್ರೂವ್ಮೆಂಟ್ ತಾನಾಗಿ ಸಿಗ್ಲಿಕ್ಕೆ ಶುರು ಮಾಡ್ತೀವಿ. ಅರ್ಥಾಯ್ತ್ರಿ? ಈಗ ಅದು ಒಂದ್ ಸ್ಕೇಲ್ ನೋಡ್ಕೊಂಡ್ವಿ. ಅಂದ್ರೆ ಇಂಪ್ರೂವ್ಮೆಂಟ್ ಅಂದ್ರೆ ಏನಂತ ಕೇಳಿದ್ನಿಲ್ಲ. ಅದಕ್ಕೆ ಇಂಪ್ರೂವ್ಮೆಂಟ್ ಅಂದ್ರೆ ಏನಂದ್ರೆ ನಿಮ್ಗೆ ಯಾವ್ದನ್ನು ಸ್ಟಾಪ್ ಮಾಡ್ಸಂಗಿಲ್ಲ. ಯಾವ್ದು ಕಾಮಕ್ರೋಧ ಲೋಭ ಮೋಹ ಅಹಂಕಾರ ಯಾವುದೇ ಇರ್ಲಿ ಅದ್ರೊಳಗಡೆ ಬೀಳ್ಬೇಡ್ರಿ. ಸಂಸಾರ ಗಿಂಸಾರ ಅದೇನಿರಲ್ಲ. ಬಟ್ ನೋಡೋದನ್ನ ಕಲಿಸೋದು ಧ್ಯಾನ. ಅಂದ್ರೆ ಇಲ್ಲಿ ನಾವು ಕುಂತ್ಕೊಂಡು ಏನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಕೆಲಸ ಮಾಡ್ತಾ ಇದೀನಿ, ಧ್ಯಾನ ಮಾಡ್ತಿದೀನಿ ಅನ್ನೋ ವರ್ಡ್ ದೊಡ್ಡದಾಗ್ತದ, ಬಿಟ್ಬಿಡ. ನನ್ನ ಎಲ್ಲಾ ಸ್ಪೀಚ್ ಒಳಗೂ ನಾನು ಧ್ಯಾನ ಅಂತ ವರ್ಡೇ ಯೂಸ್ ಮಾಡಂಗಿಲ್ಲ. ಕೆಲಸ ಏನ್ ಮಾಡಕತ್ತೀರಿ ಅಂದ್ರೆ ಪ್ರಾಕ್ಟೀಸ್ ವರ್ಡ್ ಇದು, ಕೆಲಸನಲ್ಲ, ಪ್ರಾಕ್ಟೀಸ್. ಎಲ್ಲಿಗೆ ಹೊಂಟಿರಿ ಸಂಡೆ ಅಂತ ಯಾರ ಕೇಳಿದ್ರೆ ಏನ್ ಹೇಳ್ತೀರಿ? ಧ್ಯಾನ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅಹಂಕಾರ ಬರ್ತೈತಿ, ಹೌದಲ್ರಿ? ಮನೆಯೊಳಗೆ ಹೇಳ್ತೀರಿ ನೀವು ಏನಂತ, ಎಲ್ಲಿ ಹೊಂಟ್ರಿ ಸಂಡೆ ಅಂತ ಕೇಳಿದ್ರೆ ನಾ ಧ್ಯಾನ ಮಾಡಿ ಬರ್ತೀನಿ ಅಂತಂದ್ರೆ ಹಂಗಾರ ಅವ್ರಕ್ಕಿಂತ ನಾವು ಗ್ರೇಟ್ ಅನ್ನಂಗ ಒಂದು ಇಂಪ್ರೆಷನ್ ಕೊಟ್ಟು ಬರಾಕತ್ತೀವಿ ನಾವು ಅವ್ರಿಗೆ.
ನೀ ಬರಂಗಿಲ್ಲ ಏನಿಲ್ಲ, ನಾನು ಅಲ್ಲಿ ಹೋಗಿ ಪಿರಮಿಡ್ನ ಧ್ಯಾನ ಮಾಡಿ ಬರ್ತೀನಿ, ಇಲ್ಲ. ನಾವ್ ಏನ್ ಹೇಳೋಣ ಇವತ್ತಿಂದ ಪ್ರಾಕ್ಟೀಸ್ ಮಾಡಕ್ ಹೊಂಟೀನಿ ಅಂತ ಹೇಳ್ರಿ. ಏನ್ ಪ್ರಾಕ್ಟೀಸ್ ಮಾಡ್ತಿ ಅಲ್ಲಿ ಅಂತಂದ್ರ ಹಾ ಅಬ್ಸರ್ವೇಷನ್. ಎಲ್ಲ ಸ್ಥಿತಿಯಲ್ಲೂ ಸುಮ್ಮನಿರುವುದು ಹೇಗೆ, ಎಲ್ಲ ಸ್ಥಿತಿಯಲ್ಲಿಯೂ ಸಮಸ್ಥಿತಿಯಲ್ಲಿ ಇರೋದು ಹೇಗೆ, ನೀವು ಬೈದಾಗ ಸಮಾಜದಲ್ಲಿ ಸುನಾಮಿ ಎದ್ದಾಗ ನಾನು ಈಜಾಡೋದು ಹೇಗೆ ಅದ್ ಪ್ರಾಕ್ಟೀಸ್ ಮಾಡ್ಬೇಕಾಗೈತಿ ನಾ ಅಲ್ಲಿ ಹೋಗಿ. ಹಂಗಾರೆ ಇಲ್ಲಿ ಬಂದ್ ಕುಂತ್ಕೊಂಡು ಏನ್ ಮಾಡ್ಬೇಕ್ರಿ? ಪ್ರಾಕ್ಟೀಸ್. ದಿನ ಮುಂಜಾನೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್. ಸಾಯಂಕಾಲ ಏನ್ ಮಾಡ್ಬೇಕು? ಪ್ರಾಕ್ಟೀಸ್. ಈ ಡಾಕ್ಟರ್ಗಳು, ಲಾಯರ್ಗಳು ಏನ್ ಹೇಳ್ತಾರೆ ಅವರು? ಅವ್ರು ಎಷ್ಟರ ವಯಸ್ಸು ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅವ್ರಿಗೆ ಏನಂತಾರೆ ಅವರು? ಪ್ರಾಕ್ಟೀಸ್ ಅಂತಾರೆ. ಹಂಗೆ ನಾವು ಯೋಗಿಗಳು ಏನನ್ಬೇಕು? ಪ್ರಾಕ್ಟೀಸ್ ಏನ್ಬೇಕು ನಾವು. ಅವ್ರು ಎಂತ ದೊಡ್ಡ ದೊಡ್ಡರಾಗಿರ್ತಾರ್ರಿ, ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಆಗಿದ್ರು ಕೂಡ ಅವನಂತ ಲಾಯರ್ ಯಾರು ಇಲ್ಲ ಜಗತ್ತೊಳಗ. ಆದ್ರೂ ಸರಿ ಎಲ್ಲಿ ಹೊಂಟ್ರಿ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಬರ್ತೀವಿ ಅಂತಾರೆ. ಡಾಕ್ಟರ್ನು ಪ್ರಾಕ್ಟೀಸ್ ಮಾಡಿ ಬರ್ತೀವಿ ಅಂತಾರೆ ಅವ್ರು. ಹಂಗ ನಾವು ಎಂತ ದೊಡ್ಡ ಧ್ಯಾನಿಗಳಾದ್ರೂ ಕೂಡ ಇನ್ನೂ ಪ್ರಾಕ್ಟೀಸ್ ನಲ್ಲೇ ಇರ್ತೀವಿ. ಅರ್ಥ ಐತ್ರಿ? ಓಕೆ. ಎರಡನೇದ್ ಮನ್ಸೊಳಗಡೆ ಇದ್ದಿದ್ದನ್ನ ತಕೊಂಡ್ ಬಿಡ್ರಿ. ಏನಂತಂದ್ರೆ ಧ್ಯಾನ ಮಾಡ್ತಿದ್ವಿ, ನನಗ್ ಪ್ರಾಬ್ಲಮ್ಸ್ ಬರಂಗಿಲ್ಲ, ಇದನ್ನ ತೆಗೆದು ಹಾಕೊಂಡ್ಬಿಡ್ರಿ. ಪ್ರಾಬ್ಲಮ್ ಬರತಾವ, ಪ್ರಾಬ್ಲಮ್ಸ್ ಏನಾಗ್ತಾವ್ರಿ? ಬರ್ತಾವ. ಹಂಗಾದ್ರೆ ಧ್ಯಾನ ಮಾಡಿ ಏನ್ ಉಪಯೋಗ? ಹಾ, ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕನ್ನೋ ವಿಧಿಯನ್ನ ಇಲ್ಲಿ ಪ್ರಾಕ್ಟೀಸ್ ಮಾಡಕತ್ತೀನಿ ನಾವು. ಪ್ರಾಬ್ಲಮ್ಸ್ ಬರೋದಕ್ಕೂ ಧ್ಯಾನಕ್ಕೂ ಸಂಬಂಧ ಇಲ್ಲ. ಪ್ರಾಬ್ಲಮ್ಸ್ ಎದಕ್ ಬರ್ತಾವ್ರಿ? ಈ ಜಗತ್ತೊಳಗೆ ನಾವು ಒಬ್ಬನ ಇದೀನಿ ಏನ್ ಬಾಳ್ ಮಂದಿ ಅದಾರ್ರಿ? ಬಾಳ್ ಮಂದಿ ಅದಾರ್ರಿ. ಎಷ್ಟ್ ಜನ ಇರ್ಬೋದ್ರಿ? ಬಾಳ ಜನ ಅದಾರ. ಒಬ್ಬೊಬ್ರು ಒಂದೊಂದ್ ಫ್ರೀ ವಿಲ್, ಹೌದ್ರಿ? ನನಗ್ ತಿಳಿದಂಗ ನಾ ಮಾಡ್ತೀನಿ ಅಂತ ಅಂತಿರ್ತಾರ. ಮನೆ ಒಳಗಡೆ 5 ಮಂದಿ ಇದ್ರ ನನಗ್ ತಿಳಿದಂಗ ನಾ ಮಾಡ್ತೀನಿ ಸುಮ್ಮಿರು, ಇದ್ರಾಗ 5 ಮಾತು ಬರ್ತಾವ. ಹಂಗ ಸಮಾಜದೊಳಗಡೆ ಎಷ್ಟ್ ಜನ ಅದ್ರ ಎಲ್ಲರೂ ತಮಗ್ ತಿಳಿದಂಗ ತಾವ್ ಮಾಡ್ಬೇಕಂತಾರ. ಮತ್ತೆ ಹಂಗಾದ್ರೆ ಪ್ರಾಬ್ಲಮ್ಸ್ ಬರಂಗಿಲ್ಲ ಅನ್ನೋದು ರಾಂಗ್. ಹಂಗಾರೆ ಧ್ಯಾನ ಮಾಡೋದ್ರಿಂದ ಏನ್ ಸಿಗ್ತದ ಅಂತಂದ್ರ ಆ ಸುಳಿಯಲ್ಲಿ, ಆ ಅಲೆಗಳಲ್ಲಿ ಈಜಾಡೋದು ಬರ್ತದ. ಅಲ್ಲಿ ನಾನು ಈಜಾಡೋದು ಹೆಂಗೆ, ಪ್ರತಿ ಸಿಚುವೇಶನ್ಸ್ ಅಲ್ಲಿ ಹೆಂಗ್ ಕೈ ಬಿಡ್ಬೇಕು, ಇಲ್ಲಿ ಬಂದ್ ಕಲಿಯಾಕತ್ತೀನಿ. ಹಿಂಗ ಅಲೆ ಬಂದ್ರೆ ಹಿಂಗ್ ಕೈ ಬಿಡೋಣ, ಹಿಂಗ ಅಲೆ ಬಂದ್ರೆ ಹಿಂಗ್ ಕೈ ಬಿಡ. ಬಹಳ ಚಲೋತ್ನಾಗ ಸ್ವಿಮ್ಮಿಂಗ್ ಕಲ್ತ್ರಿ ಅಂದ್ರ ಯಾರಾದ್ರೂ ಮುಳುಗೋರ್ ಇದ್ರ ಬದುಕ್ಸೋ ಕಲೆನೂ ಬರ್ತದ. ಧ್ಯಾನದಿಂದ ಬರೀ ನಾವ್ ಒಬ್ಬರೇ ಇದಾಗಂಗಿಲ್ಲ. ಬಹಳ ಚಂದ ಸ್ವಿಮ್ಮಿಂಗ್ ಬಂತಂದ್ರೆ ನೀವೇನ್ ಮಾಡ್ಬೋದು? ಯಾರಾದ್ರೂ ಜೀವನದಲ್ಲಿ ಸಂಸಾರದಲ್ಲಿ ಮುಳುಗ್ತಾ ಇದ್ರು ಅಂತಂದ್ರೆ, ಸಾಯ್ತಾ ಇದ್ರು ಅಂದ್ರ ಅವ್ರನ್ನ ಬದುಕಿಸುವ ಕಲೆ ಬರ್ತದ. ಬಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ವಿಮ್ಮಿಂಗ್ ಅಲ್ಲಿ ಇರ್ತದ. ಸ್ವಿಮ್ಮಿಂಗ್ ಬರ್ತದ್ರಿ ಎಲ್ಲರಿಗೆ? ಅದು ನೋಡಿರಿ. ಸ್ವಿಮ್ ಬಹಳ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವ್ರಿಗೆ ಒಂದ್ ಮಾತು ಕೇಳ್ರಿ. ನೀವು ನೀರಲ್ಲಿ ಬಿದ್ದವ್ರನ್ನ ಬದುಕಿಸ್ತೀರಾ ಅಂತ ಕೇಳ್ರಿ. ಹ್ಞೂ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಕ್ವಶನ್ ಕೇಳ್ರಿ, ಅಕಸ್ಮಾತ್ ಆಗಿ ಬದುಕಿಸುವ ವ್ಯಕ್ತಿ ನಿಮ್ಮನ್ನ 2 ಕೈ ಕಾಲ್ ಗಟ್ಟಿ ಹಿಡಿದ್ರಿ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ ಅಂತಂದ್ರ, ನಾ ಬದುಕ್ಸೋದ್ ಬಿಡ್ತೀನ್ರಿ, ನಾ ಬದುಕಿ ಬರ್ತೀನ್ರಿ ಅಂತ. ಯಾರ್ದೈತ್ರಿ? ಇದೇ ಧ್ಯಾನದಲ್ಲಿ ಬರ್ತಕ್ಕಂಥ ಅದು ಒಂದು ಶಕ್ತಿ ಬರ್ತದ ನಮಗೆ. ಏನಂತಂದ್ರ ನಾವ್ ಇಲ್ಲಿ ಇರೋದು ನನಗೋಸ್ಕರ. ಫಸ್ಟ್ ನಾ ಇಂಪ್ರೂವ್ಮೆಂಟ್ ಆದೆ ಅಂತಂದ್ರೆ ಬೇರೆದವ್ರಿಗೆ ನಾನು ಬದುಕಿಸ್ಬೋದು. ನನಗ ಸ್ವಿಮ್ಮಿಂಗ್ ಬರಲ್ಲ ಅಂದ್ರ ನಾ ಇನ್ನೊಬ್ರಿಗೆ ಬದುಕಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಎಷ್ಟೇ ಚೆನ್ನಾಗಿ ಸ್ವಿಮ್ಮಿಂಗ್ ಬಂದ್ರು ಕೂಡ ಬದುಕ್ತೀನಿ ಅನ್ನೋರ್ನ ಬದುಕಿಸ್ಬೋದು, ಆದ್ರ ನಿಮ್ಮನ್ನ ಗಟ್ಟಿ ಹಿಡ್ಕೊಂಡ್ರ ಬದುಕ್ಸಕ್ ಆಗಂಗಿಲ್ಲ. ಅರ್ಥ ಐತ್ರಿ? ಹಂಗಾರ ಜಗತ್ತೊಳಗಡೆ ಪ್ರಾಬ್ಲಮ್ಸ್ ಬರ್ತಾವ. ಪ್ರಾಬ್ಲಮ್ಸ್ ಎಲ್ಲಿಂದ ಬರ್ತಾವ? ಹೊರಗಡೆಯಿಂದ ಬರ್ತಾವ. ಅಲೆಗಳು ಬರ್ತಾವ. ಅವೆಲ್ಲ ಬರ್ಲಿ, ನಾನು ಇಲ್ಲಿ ಸ್ವಿಮ್ಮಿಂಗ್ ಕಲಿತೀನಿ, ಅಲ್ಲಿ ಹೋಗಿ ಆರಾಮಾಗಿ ಈಸಾಡ್ತೀನಿ. ಓಕೆ. ಕೆಲವ್ರು ಇರ್ತಾರೆ ನಮ್ಮನ್ನ ನೋಡೇ ಈಸಾಡೋದು ಕಲಿಯೋರು ಇರ್ಬೋದು, ನಮ್ಮನ್ನ ನೋಡೇ ಕಲ್ತು ಬಿಡ್ತಿರ್ತಾರೆ. ಅವ್ರು ಎಷ್ಟು ಚಂದ ಈಸಾಡ್ತಾರೆ, ನಾವು ಹಂಗ ಈಸಾಡೋಣ ಹಂಗೂ ಇರ್ಬೋದು. ಅಥವಾ ಕೆಲವ್ರು ನಮ್ಮ ಮೇಲೆ ಡಿಪೆಂಡೆಂಟ್ ಆಗಿರ್ತಾರ. ಇಬ್ಬರನ್ನು ಕೂಡ ನಾವು ನೋಡ್ಕೊಂಡು ಹೋಗ್ಬೋದು. ರೈಟ್ ರೀ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ರೈಟ್ ರೀ? ಪ್ರಾಕ್ಟೀಸಿಗೆ ನಿಮ್ಮದೇ ಆದಂತ ಒಂದೊಂದು ಸ್ಕೇಲ್ ಗಳನ್ನ ಹಾಕೊಡ್ರಿ. ಲಾಸ್ಟ್ ಇನ್ನೊಂದ್ 2 ನಿಮಿಷ ಟೈಮ್ ಇರ್ತದಲ್ರಿ? 2 ತನಕ ಇರ್ತದ್ರಿ? ಓಕೆ, ರೈಟ್. ಹಾಗಿದ್ರ ಒಂದು ಪ್ರಾಕ್ಟೀಸ್ ನಾವೇನ್ ಮಾಡೋಣ ಅಂದ್ರೆ ಇವತ್ತು ಪ್ರಾಕ್ಟಿಕಲ್ ಮಾಡ್ಬಿಡೋಣ. ಓಕೆ ರೀ? ನಾನ್ ನಿಮಗ 3 ನಿಮಿಷ ಟೈಮ್ ಕೊಡ್ತೀನಿ. 3 ನಿಮಿಷದೊಳಗಡೆ ಆನಾಪಾನ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸಿನ ಕಡೆಗೆ ಲಕ್ಷ್ಯ ಕೊಡ್ರಿ. ಎಷ್ಟು ಸತೆ ಮನಸ್ಸು ಹೊರಗೆ ಹೋಗ್ತದಲ್ಲ ವಾಪಸ್ ಬರ್ಬೇಕು, ವಾಪಸ್ ಮತ್ತೆ ಆನಾಪಾನಕ್ ಬರ್ಬೇಕು. ಕೈ ಒಳಗಡೆ ಒಂದು ಕೌಂಟಿಂಗ್ ಸ್ಟಾರ್ಟ್ ಮಾಡ್ರಿ. ಏನಂತಂದ್ರ ಇನ್ನ ಆನಾಪಾನನೇ ನೋಡ್ತಾ ಇದ್ದೆ ಅಂದ್ರೆ ಕೈ ಹಿಂಗೆ ಇರ್ಲಿ. ಎಲ್ಲೋ ಹೋಗಿದ್ದೆ ಅಂದ್ರೆ ನಿಮ್ಗೆ ಹೋಗಿದ್ ಗೊತ್ತಾಗಂಗಿಲ್ಲ. ಇದು ನೆನ್ಪಿಟ್ಕೊಳ್ರಿ, ಹೋಗಿದ್ದು ಯಾರಿಗೂ ಗೊತ್ತಾಗಂಗಿಲ್ಲ. ಹೋದ್ಮೇಲೆ ಸ್ವಲ್ಪ ಆದ್ಮೇಲೆ ಅಯ್ಯೋ ಸರ್ ಹೇಳಿದ್ರು ಉಸಿರಾಟ ನೋಡಂತ ಅಂದ್ರಿಲ್ಲ, ಹಿಂಗ್ ಕೌಂಟ್ ಇಡ್ರಿ. ಅದನ್ನ ಒಂದದು ವಾಪಸ್ ಬಂದ್ರಿ ಒಂದದು. ಮತ್ತೆ ಉಸಿರಾಟ ನೋಡ್ತಾ ಇರ್ರಿ, ಮತ್ತೆ ಮುಖ ರಿಲ್ಯಾಕ್ಸ್ ಮಾಡ್ರಿ, ಮತ್ತೆ ರಿಲ್ಯಾಕ್ಸ್ ಮಾಡ್ರಿ. ಬಹಳ ಚಂದ ಹೇಳ್ತಾರೆ ಸರ್, ಭಾರಿ ಖುಷಿ ಆತಪ್ಪ. ಹೊರಗೆ ಹೋದ್ರಿಲ್ಲ, ಇಲ್ಲ ಇವೆಲ್ಲ ಯೋಚನೆ ಮಾಡ. ಮತ್ತೆ ಮುಗಿ ಬಂದ್ರಿ 2 ಆತಿ.
ಪಾಸಿಟಿವ್ನು ಬೇಡ ನೆಗೆಟಿವ್ನು ಬೇಡ. ಮತ್ ಕುಂತ್ಕೊಂಡು ವಾ ಪತ್ರಿಜಿ ಎಷ್ಟು ಚಲೋ ಜೀವನ ಕೊಟ್ಟೆಪ್ಪ ನನಗ, ಥ್ಯಾಂಕ್ ಯು ವೆರಿ ಮಚ್, ಇದನ್ನೂ ಕೂಡ ಹೊರಗೆ ಹೋದಂಗೆ. ಅದಕ್ಕೆ ನಮಸ್ಕಾರ ಮಾಡೋದು, ಕೃತಜ್ಞತೆ ಸಲ್ಲಿಸೋ ಸಮಯ ಬೇರೆ. ಅದನ್ನ ಬೇಕಾದ್ರೆ ಏನ್ ಮಾಡೋಣ, ಧ್ಯಾನದ ಕೊನೆಗೆ ಹೇಳ್ತಿರ್ತಾರಲ್ಲ, ಕಮೆಂಟ್ ಹೇಳ್ತಿರ್ತಾರಲ್ಲ, ನಮ್ಗೆ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳೋಣ, ಚಪ್ಪಳಿಗೆ ಹೊಡೋಣ ಪತ್ರಿಜಿಯವ್ರು, ಅವಾಗ ಕೃತಜ್ಞತೆ. ಪ್ರಾಕ್ಟೀಸ್ ಟೈಮ್ನಾಗಲ್ಲ. ನೀವು ಸ್ವಿಮ್ಮಿಂಗ್ ಮಾಡಾಕತ್ತೀರಿ, ಟೀಚರ್ಗೆ ಬೈದ್ರಿ, ಓ ನಮಸ್ತೆ ಟೀಚರ್, ಎಷ್ಟು ಚಲೋ ಅದ್ರಿ ಟೀಚರ್, ಮುಳುಗ್ತೀವಿ ನಾವು ಮತ್ತೆ. ಇಲ್ಲ, ಟೀಚರ್ ಹೇಳೇನ ಕೈಕಾಲು ಬಡಿಬೇಕಷ್ಟೇ ನಾವು ಈಗ. ಓಕೆ, ಹಂಗ ಹೋದ್ರೂ ಇದು ಇಟ್ಕೊಳ್ರಿ. ಯಾವುದೇ ರೀತಿಯಲ್ಲಿ ಮನಸ್ಸು ಹೋದ್ರೂ ಕೂಡ ಏನ್ ಮಾಡ್ರಿ, ಅದನ್ನ ಕೌಂಟ್ ಮಾಡ್ರಿ, ನೆನ್ಪಿಟ್ಕೊಳ್ರಿ. 3 ನಿಮಿಷದೊಳಗಡೆ ಎಷ್ಟು ಸತಿ ಆಗದ ಅಂತೇಳಿ ನೋಡೋಣ. ಓಕೆ, ನಾ ಯಾರನ್ನೂ ಕೇಳಂಗಿಲ್ಲ, ನಿಮ್ ಮನಸ್ಸಲ್ಲಿ ನಿಮ್ ಕೌಂಟ್ ನಿಮ್ಗೆ ಇರ್ತದ. ರೈಟ್ ರೀ? ಓಕೆ, 1 ಪ್ರಾಕ್ಟೀಸ್. ನಾ ಮೈಕ್ ಆಫ್ ಮಾಡಿರ್ತೀನಿ, ಯಾವುದು ಮ್ಯೂಸಿಕ್ ಗ್ಯೂಸಿಕ್ ಏನು ಇರಲ್ಲ. ಎಷ್ಟೇ ಡಿಸ್ಟರ್ಬೆನ್ಸ್ ಇರ್ಲಿ, ಏನೇ ಇರ್ಲಿ, ನಮ್ ಪ್ರಾಕ್ಟೀಸ್ ಅಂತ ನಮ್ಗೆ ಗೊತ್ತದ, ಅದ್ ಬಿಡಬಾರ್ದು ನಾವು ಅಷ್ಟೇ. ಓಕೆ, ಸ್ಟಾರ್ಟ್. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸಹಜ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ತೆರಿಬಹುದು. ಈಗ ಈ 3 ನಿಮಿಷದಲ್ಲಿ ನಿಮ್ಗೆ ಆಗಿರ್ತಕ್ಕಂಥ ಡಿಫಿಕಲ್ಟಿಗಳು, ತ್ರಾಸ ಏನೇನಾತು ಅಂತೇಳಿ ನೋಡೋಣ. ಏನ್ರ ಇದ್ರೆ ಶೇರ್ ಮಾಡ್ಬೋದು. 3 ನಿಮಿಷ ಇದ್ರಿ 1-2 ಸತಿ ಹೋಗಿ ಬಂದಿದ್ರಿ. ಹೌದು, ಕೌಂಟ್ ಬೇರೆದಾಗಿ ಹೇಳೋದು ಬೇಡ, ಹೌದಲ್ರಿ? ಎರಡು ಪಾಸಿಟಿವ್ ನೆಗೆಟಿವ್ ಆಗ್ತಾವ. ಏನಾದ್ರು ನಾವು 1 ಸತಿ ಹೋಗಿಲ್ರಿ ಅಂತ ಅಂದ್ರೆ ಇದರ ಅರ್ಥ ಬ್ಯಾರೆದವರಿಗೆ ನಾವು ಕೀಳಿರಿಮೆ ಮಾಡ್ದಂಗ.
ಯಾಕಂದ್ರೆ ಒಬ್ಬೊಬ್ರು 20-30 ಸತಿ ಹೋಗಿ ಬಂದಿರ್ತಾರಲ್ಲ, ಅವ್ರು ನಮ್ಮ ನೋಡಿ ಏನ್ ಅನ್ಕೊಂತಾರ, ಅಯ್ಯಪ್ಪ ನನಗೆ ಆಗ್ಲೇ ಇಲ್ಲಲ್ಲ ಅಂತ ಅವ್ರಿಗೆ ಒಂಥರ ಅನ್ಸುತ್ತೆ. ಅದಕ್ಕೆ ನಾವು ಕಾರಣರಾದಂಗ. ನಾ ಏನಾದ್ರು ನನ್ನ ಹೊಗಳ್ಕೊಂಡೆ ಅಥವಾ ನಾನು ಕರೆಕ್ಟ್ ಇದ್ದಿದ್ದು ಹೇಳಿದ್ರೆ, ಅಥವಾ ನಾ ಏನಾದ್ರು ನನ್ಗೆ 25-30 ಸತಿ ಹೋಗಿ ಬಂದಿನ್ರಿ ಅಂತ ನಾ ಅಂದೆ ಅಂದ್ರೆ ಮತ್ತೆ ಇವ್ರಿಗೆ ಏನಿದೆ ಇಷ್ಟು ವರ್ಷ ಆದ್ರೂ ಇವ್ರಿಗೆ ಇನ್ನ ಧ್ಯಾನನ ಹತ್ತಿಲ್ ನೋಡು ಅಂತ ಅನ್ಬೋದು. ಅದಕ್ಕೂ ನಾವು ಕಾರಣಕರ್ತರಾಗ್ತೀವಿ. ಹಂಗಾಗಿ ನಮ್ಮ ರಿಸಲ್ಟ್ ಯಾರಿಗೂ ಹೇಳೋದು ಬೇಡ, ಹೌದ್ರಿ? ನಂಬರ್ಸ್ ಯಾರಿಗೂ ಹೇಳೋದು ಬೇಡ. ಬಟ್ ಡಿಫಿಕಲ್ಟಿ ಏನೇನ್ ಇತ್ತು ಇದ್ರೊಳಗೆ? ಯಾಕೆ ಮನಸ್ಸು ಹೊರಗೆ ಹೋಗುತ್ತದ? ಅಥವಾ ಕ್ಷೇತ್ರಗಳನ್ನ ಐಡೆಂಟಿಫೈ ಮಾಡ್ರಿ, ಎಲ್ಲೆಲ್ಲಿ ಹೋಯ್ತು ಇದು ಅನಾಲಿಸಿಸ್. ಕ್ಷೇತ್ರಗಳನ್ನ ಐಡೆಂಟಿಫೈ ಮಾಡ್ರಿ. ಕ್ಷೇತ್ರಗಳಂತಂದ್ರೆ ಏನು ಅಂತಂದ್ರ, ಹೆಲ್ತ್ ರಿಲೇಟೆಡ್ ವರ್ಗ್ ಹೋಗಿತ್ತು, ಫ್ಯೂಚರ್ ರಿಲೇಟೆಡ್ ವರ್ಗ್ ಹೋಗಿತ್ತು, ಪಾಸ್ಟ್ ರಿಲೇಟೆಡ್ ವರ್ಗ್ ಹೋಗಿತ್ತು, ಬಿಸ್ನೆಸ್ ಒಳಗೆ ಹೋಗಿತ್ತು, ರಿಲೇಷನ್ ಒಳಗೆ ಹೋಗಿತ್ತು. ಯಾವ್ದದು ನನ್ನನ್ನ ಜಾಸ್ತಿ ಎಳ್ಕೊಂಡು ಹೋಗಕತ್ತದ, ಇದು ನಾನು ಐಡೆಂಟಿಫೈ ಮಾಡ್ಬೇಕು. ಇದು ಸಾಲಿದು, ಸ್ಕೂಲ್ ಇದ್ದಂಗೆ ಇದು. ಅದಕ್ಕೆ ನಾ ಫಸ್ಟ್ ಕ್ವಶನ್ ಕೇಳಿದೆ, ಧ್ಯಾನ ಮಾಡಿದ ಮೇಲೆ ಇಂಪ್ರೂವ್ಮೆಂಟ್ ನನಗೆ ಹೆಂಗ್ ಸಿಗಕತ್ತದ ಅಂತೇಳಿ. ನಾ ಯಾವ ಕ್ಷೇತ್ರ ನನ್ನ ಎಳ್ಕೊಂಡು ಹೊಂಟದ, ಅತ್ತೆ ಎಳ್ಕೊಂಡು ಹೊಂಟಾಳೋ, ಸೊಸೆ ಎಳ್ಕೊಂಡು ಹೊಂಟಾಳೋ, ಅಥವಾ ಬಿಸ್ನೆಸ್ಸು, ಪಾರ್ಟ್ನರು, ಯಾರು ಅವ್ರು ಎಳ್ಕೊಂಡು ಹೊಂಟಾರು, ಯಾಕೆ ನನ್ನ ಮನಸ್ಸಲ್ಲಿ ವೀಕ್ ಅದ, ಅದನ್ನ ಐಡೆಂಟಿಫೈ ಮಾಡ್ಬೇಕು. ರಾಗದ್ದೈತೋ ದ್ವೇಷದ್ದದನು? ರಾಗದ್ದ ಅಂತಂದ್ರೆ ಪ್ರೀತಿದು. ಪ್ರೀತಿದಂದ್ರೆ ತೇಲಾಡ್ತಿರ್ತದ ಮನಸ್ಸು, ಎಲ್ಲೋ ಹಿಮಾಲಯದಾಗ ಹೋಗ್ಬಿಟ್ಟಿರ್ತದ, ಜೀವನ ಖುಷಿ ಅನಿಸ್ತಿರ್ತದ, ಆಹಾ ಎಂತ ಜೀವನ ಮರೆಯ, ದೇವ್ರು ಬಾಳ್ ಚಲೋ ಕೊಟ್ಬಿಟ್ಟನ, ಅಥವಾ ಇಂಥವ್ರಿಗೆ ಧನ್ಯವಾದ ಹೇಳ್ಬೇಕು, ಅಂಥವ್ರಿಗೆ ಧನ್ಯವಾದ ಹೇಳ್ಬೇಕು. ಇದೆಲ್ಲ ರಾಗ, ಚಲೋ ಅನ್ಸಕತ್ ಬಿಟ್ಟದ, ಜೀವನ ಬಹಳ ಬೆಸ್ಟ್ ಅನ್ಸಕತ್ ಬಿಟ್ಟದ. ಮತ್ ಮ್ಯಾಲ ಹೋಗೈತೆ, ಡೆಫಿನೆಟ್ಲಿ ಕೆಳಗೆ ಬರುತ್ತೆ, ಅದಕ್ಕೆ ಅದು ಬೇಡ. ದ್ವೇಷ, ಯಾವುದೋ ಒಂದು ಪ್ರಾಬ್ಲಮ್ಸ್ ಒಳಗೆ ಸಿಕ್ಕಾಕೊಂಡಿದ್ರ ಬಗ್ಗೆ ಯೋಚನೆ, ಇದನ್ನ ಐಡೆಂಟಿಫೈ ಮಾಡ್ಬೇಕು. ಬಟ್ ಹಿಂಗ ನಾವು 3 ನಿಮಿಷ ಮಾಡಿದ್ವಿ, ಈಗ ದಮ್ಮದ್ದಂಗ ಆಗ್ತದ. ನೀವು ಯೋಚನೆ ಮಾಡ್ರಿ, 3 ನಿಮಿಷ ಧ್ಯಾನ ಎಚ್ಚರಿಕೆಯಿಂದ ಮಾಡಿದ್ರೆ ಏನಾಗ್ತದೆ, ದಮ್ ಹತ್ತದಂಗ ಆಗ್ತದ, ಬಿಟ್ರೆ ನಿದ್ದೆ ಬರ್ತದ. ಬಟ್ ಏನ್ ಮಾಡ್ಬೇಕಂತಂದ್ರ, ಇಲ್ಲಿ ನಾನು ವೇರಿಯೇಷನ್ಸ್ ಗಳನ್ನ, ಆನಾಪಾನನ್ನೇ ಅದರಲ್ಲಿ ಬೇರೆ 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 ವೇರಿಯೇಷನ್ಸ್ ಗಳನ್ನ ನೋಡ್ಕೊಂಡು ಒಂದು ತಾಸುಗಟ್ಲೆ ಕೂಡ್ಬೋದು. ಆ ಟ್ರಿಕ್ಸ್ ನೋಡೋಣ. ಆನಾಪಾನನೇ ಒಂದೊಂದು ತಾಸಲ್ಲ 2-2 ತಾಸು ಕೊಡ್ಬೋದು. ಬಟ್ ಅಕಸ್ಮಾತ್ ಆಗಿ ನೀವೇನಾದ್ರೂ ಅನ್ಕಾನ್ಶಿಯಸ್ ಹೋದ್ರೆ ಸ್ವಿಮ್ಮಿಂಗ್ ಬರಂಗಿಲ್ಲ. ಅನ್ಕಾನ್ಶಿಯಸ್ ಧ್ಯಾನ ಅಂದ್ರೆ ಏನಂತ ಹೇಳ್ತೀನಿ ನಿಮ್ಗ. ನೀರಿನ ಮೇಲೆ ತೇಲ್ತಾರೆ ಗೊತ್ತ್ರಿ? ನೀರಿನ ಮೇಲೆ ತೇಲೋದು ಕಲ್ತಿರ್ತಾರೆ ಕೆಲವ್ರು, ನಾ ಕಲ್ತೀನಿ, ನಾನು ವಿಡಿಯೋಸ್ ಅದ ತೋರಿಸ್ತೀನಿ. ಹೆಂಗ ಅಂತಂದ್ರೆ, ಕಾಲುವೆ ಹರಿತಿರ್ತದೆ, ನಮ್ ತುಂಗಭದ್ರಾ ಕಾಲುವೆ ಹರಿತಿರ್ತದ, ನಾವು ಹೋಗ್ತಿವಿ, ನಾವು ಅಪ್ಪಾಜಿ ಎಲ್ಲ ಹೋಗ್ತಿವಿ, ಬಿದ್ದು ಬಿಡ್ತೀವಿ ನೀರೊಳಗ, ಕೈ ಹಿಂಗ ಇರ್ತದ, ಅದೊಂಥರ ವಿದ್ಯೆ, ಅದು ಬಂದ್ಬಿಟ್ಟದ. ಅದು ಕಾಲ್ ಹಿಂಗ ಹಾಕೊಂತೀವಿ, ಬಿದ್ದು ಬಿಡ್ತೀವಿ, ಒಟ್ಟ ಮುಳುಗಂಗಿಲ್ಲ. ಮತ್ ಮಾತಾಡ್ತೀವಿ, ಉಸಿರುಗಟ್ಟಿರೋದ್ರಲ್ಲ ಏನಿರಲ್ಲ, ಆರಾಮ್ ತೇಲ್ತಿರ್ತೀವಿ. ಇದನ್ನ ಕಲ್ತ್ಬಿಟ್ಟು 1 ತಾಸಲ್ಲ 10 ತಾಸು ನಿಂತ ನೀರು ಬಾವಿ ಒಳಗಂತೂ ನಾವು 1-1 ತಾಸು 2-2 ತಾಸು 3-3 ತಾಸು ಕೂಡ್ತೀವಿ. ತುಂಗಭದ್ರಾ ಕಾಲುವೆ ಒಳಗಡೆ ಅಂತೂ ಗಾಡಿ ತಗೊಂಡು, ಒಬ್ಬ ಡ್ರೈವರ್ ಗಾಡಿ ತಗೊಂಡು ಕೆನಲ್ ಮೇಲೆ ಬಂದ್ರ, ನಿಮ್ಗೆ ಗೊತ್ತು ಅಗ್ಲಿರ್ತಾವ ನೋಡ್ರಿ ಕೆನಲ್, ರಾಯಚೂರ್ಗೆ ಹೋಗ್ತಾವಲ್ಲ, 1-1 ಕಿಲೋಮೀಟರ್ 2-2 ಕಿಲೋಮೀಟರ್ ತನಕ ಹೋಗಿ ಅಲ್ಲಿ ಬಿದ್ರೆ ಸೀದಾ ನಮ್ಮ ಊರ್ ತನಕ ಬರ್ತೀವಿ ನಾವು. ಬಟ್ ಇದು ಕ್ಲಾಸ್ ಬೇಡ. ಇದು ಈ ರೀತಿ ಕಲ್ತವ್ರಿಗೆ ಸುನಾಮಿ ಬಂದ್ರೆ ನಾವು ಬದುಕಂಗಿಲ್ಲ, ಇದನ್ನ ನೆನ್ಪಿಟ್ಕೊಡ್ರಿ. ಬಿಕಾಸ್ ನಾವು ಸ್ಟಿಲ್ ವಾಟರ್ ಒಳಗಡೆ ತೇಲೋದನ್ನ ಕಲ್ತಿದೀವಿ. ಇದು ಜೀವನಕ್ಕೆ ಯಾವುದೇ ರೀತಿಯ ಉಪಯೋಗನ ಕೊಡಂಗಿಲ್ಲ. ಸುನಾಮಿಯಲ್ಲಿ ಈಜೋದನ್ನ ಕಲ್ತ್ರೆ ಮಾತ್ರ ಹೊರಗಡೆ ನಾವು ಬದುಕಬಹುದು. ಇದು ಒಂದು ವಿದ್ಯೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ನೀವು ಸಮಾಧಿಯಲ್ಲಿ ಹೋಗ್ತೀರಂತೀರಲ್ಲ, ಆ ಟ್ರಾನ್ಸ್ ಒಳಗೆ ಹೋಗ್ತಿರಲ್ಲ, ನನಗೆ ಕಲಿಸ್ಕೊಡ್ರಿ ಅಂತೇಳಿ. ಅವಾಗ ರಾಮಕೃಷ್ಣ ಪರಮಹಂಸ ಏನಂತಾರ, ಬ್ಯಾಡದ ಅಂತ. ಅಲ್ಲಿ ಹೋಗಿ ಏನ್ ಮಾಡ್ತೀನಿ, ಟ್ರಾನ್ಸ್ ಒಳಗೆ ಕುಂತ್ಕೊಂಡು ಏನ್ ಮಾಡ್ತೀನಿ, ಕಲ್ಲಿಗೂ ನಿನಗೂ ಏನು ಸಂಬಂಧ ಇರಂಗಿಲ್ಲ, ಅಲ್ಲಿ ಹೋಗ್ಬೇಡ. ಶಿಶ್ನಾಳ್ ಶರೀಫ್ಗ ಗೋವಿಂದ ಭಟ್ರನು ಕೂಡ ಧ್ಯಾನ ಕಲಿಬೇಕಂತ ಮಾಡೀನಿ ಅಂತಂದ್ರೆ, ಧ್ಯಾನ ಕಲಿಯೋದು ಬೇಡ, ನೀನು ಹೋಗು, ಊರೂರು ಹೋಗು, ಹಳ್ಳಿ ಹಳ್ಳಿಗೆ ಹೋಗು, ಸೇವೆ ಮಾಡು ಅಂತ ಹೇಳಿದ್ರು. ಪತ್ರಿಜಿಯವರನ್ನು ಕೂಡ ತಾಸುಗಟ್ಲೆ ಕುಂದ್ರೋರು 1 ತಾಸು 2 ತಾಸು ಕುಂತ್ಕೊಂಡು ದಿನಗಟ್ಲೆ ಕೂಡ್ಬೋದಿತ್ತು. ಬಟ್ ಏನ್ ಮಾಡಿದ್ರು ಅವರು, ಕೂಡ್ಲಿಲ್ಲ. ಅದನ್ನ ತಗೊಂಡು ಪ್ರಚಾರ ಮಾಡ್ಕೊಂಡು ಅಡ್ಡಾಡ್ಕೊಂತ ಬಂದ್ರು. ಅಂದ್ರೆ ತಾಸುಗಟ್ಲೆ ಕೂಡೋದು ಅಚೀವ್ಮೆಂಟ್ ಅಲ್ಲ, ನೀರಿನ ಮೇಲೆ ಮಲಗೋದು ಅಚೀವ್ಮೆಂಟ್ ಅಲ್ಲ, ಸುನಾಮಿ ಜೊತೆಗೆ ಆಟ ಆಡೋದು ಅಚೀವ್ಮೆಂಟ್. ಅರ್ಥ ಆಯ್ತಲ್ರಿ? ಅದಕ್ಕೆ ಇಲ್ಲಿ 3 ನಿಮಿಷ ನಮಗೆ ಹೆಂಗ್ ಅನಿಸ್ತು ಅಂತಂದ್ರೆ, ಇದು ನಿಜವಾಗ್ಲೂ ಟಫ್ ಅದಪ್ಪ ಧ್ಯಾನ, ಈಸಿ ಅದ ಅಂತ ಅನ್ಸಂಗಿಲ್ಲ, ಟಫ್ ಅದ ಅನಿಸ್ತದೆ. ಹಂಗಾರೆ ಈಗ ಏನ್ ಮಾಡೋಣ, ಈಗ ಆನಾಪಾನದ ವೇರಿಯೇಷನ್ಸ್ ನೋಡೋಣ. ರೈಟ್ ರೀ? ಈಗ ಕಣ್ಣು ಮುಚ್ಕೊಳ್ರಿ. ಇವತ್ತು ನಾ ಇನ್ಸ್ಟ್ರಕ್ಷನ್ಸ್ ಕೊಡಕತ್ತೀನಿ, ನೆಕ್ಸ್ಟ್ ಡೇ ಇಂದ ಏನ್ ಮಾಡ್ಬೇಕು, ನೀವೇ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಕೋಬೇಕು. ಓಕೆ, ಕಣ್ಣು ಮುಚ್ಕೊಳ್ರಿ. ಬಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಎಲ್ಲರ ನೋವಿತ್ತಂದ್ರ, ಕಾಲ್ ಚೇಂಜ್ ಮಾಡ್ಕೊಳೋದಿದ್ರೆ
ಕೈ ಚೇಂಜ್ ಮಾಡ್ಕೊಳೋದು, ಭುಜಗಳು ಏನ್ರ ಇದ್ರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ. ಮುಖವನ್ನ ಸಂಪೂರ್ಣ ಸಡಿಲಗೊಳಿಸ್ರಿ. ಮುಖದಲ್ಲಿ ಹಸನ್ಮುಖತೆ ಬೇಕಾಗಿಲ್ಲ, ನಗು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಆರಾಮಾಗಿರ್ಲಿ. ಸಪ್ಪೆ ಮುಖ. ಮಗುವಿನ ಮುಖದಂಗೆ ಸಪ್ಪ ಮುಖ ಇರಲಿ. ಈ ಉಸಿರಾಟ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆಯಾ ಅಷ್ಟೇ ಚೆಕ್ ಮಾಡ್ಕೊಳ್ರಿ. ನೀವು ತಗೊಳ್ತಿಲ್ಲ, ನೀವು ಬಿಡ್ತಾ ಇಲ್ಲ. ತಾನಾಗಿ ಹೋಗೋದು, ಹೋದ್ಮೇಲೆ ಬಿಡ್ಬೇಡ್ರಿ, ತಾನಾಗಿ ಹೊರಗೆ ಬರ್ಲಿ. ನೀವು ಹೇಳ್ಕೋಬೇಡ್ರಿ, ತಾನಾಗಿ ಹೇಳ್ಕೊಳ್ಳಿ. ಮತ್ತೆ ಅಡಚಣೆ ಮಾಡ್ಬೇಡ್ರಿ, ತ್ರಾಸ್ ಕೊಡ್ಬೇಡ್ರಿ. ಅದು ಸಣ್ಣ ಉಸಿರಿರ್ಲಿ, ದೊಡ್ಡ ಉಸಿರಿರ್ಲಿ. ಜಲ್ದಿ ಹೋಗೋದು ಜಲ್ದಿ ಬರೋದಾದ್ರಾಗ್ಲಿ, ಜಲ್ದಿ ಹೋಗಿ ಲೇಟಾಗಿ ಬರೋದಾದ್ರಾಗ್ಲಿ, ಲೇಟಾಗಿ ಹೋಗಿ ಜಲ್ದಿ ಬರೋದಾದ್ರಾಗ್ಲಿ, ಲೇಟಾಗಿ ಹೋಗಿ ಲೇಟಾಗಿ ಬರೋದಾದ್ರಾಗ್ಲಿ. ಈ ಕ್ಷಣ ನಿಮ್ಮ ಉಸಿರಾಟ ಯಾವ ರೀತಿ ಇದೆ? ಜಲ್ದಿ ಹೋಗುತ್ತಾ, ಲೇಟಾಗಿ ಆರಾಮಾಗಿ ಬರುತ್ತೋ, ಆರಾಮಾಗಿ ಹೋಗುತ್ತಾ ಜಲ್ದಿ ಬರುತ್ತೋ, ಜಲ್ದಿ ಹೋಗಿ ಜಲ್ದಿ ಬರ್ತದೋ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತದೋ? ಮನಸ್ಸೊಳಗಡೆ ಅದನ್ನ ನೋಟ್ ಮಾಡ್ಕೊಳ್ರಿ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಕಂಟ್ರೋಲ್ ಮಾಡೋದು ಬೇಡ. ದೀರ್ಘ ಶ್ವಾಸ ಬೇಡ, ಲಘು ಶ್ವಾಸ ಬೇಡ. ಜಸ್ಟ್ ಅಬ್ಸರ್ವ್, ಅದು ಹೆಂಗೈತೆ ಹಂಗೆ ನೋಡ್ತಾ ಇದೆ. ಈ ಅಬ್ಸರ್ವೇಷನ್ಸ್ ನೋಡ್ತಾ ಇದ್ದಂಗೆ, ಆ ಅಬ್ಸರ್ವೇಷನ್ ಅನ್ನೇ ನೋಡ್ತಾ ಇರಿ. ನಿಮ್ಮ ಈ 4 ಸ್ಥಿತಿಯಲ್ಲಿ ಯಾವ ಸ್ಥಿತಿ ಅದನ್ನ ಪಕ್ಕ ಮಾಡ್ಕೊಳ್ರಿ. ಲಘು ಲಘು, ದೀರ್ಘ ದೀರ್ಘ, ಲಘು ದೀರ್ಘ, ದೀರ್ಘ ಲಘು, 4ರಲ್ಲಿ ಯಾವ ಸ್ಥಿತಿ ಅದನ್ನ ಪಕ್ಕ ಮಾಡ್ಕೊಳ್ರಿ. ಧ್ಯಾನ ಸ್ಥಿತಿಯಲ್ಲೇ ಇರಿ. ನಿಧಾನವಾಗಿ ಕಣ್ ತೆಗಿಬಹುದು. ಕಣ್ ತೆಗೆದು ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ರಿ. ದೀರ್ಘ ದೀರ್ಘ ಯಾರ್ಯಾವ್ದಿತ್ತು? 2 ದೀರ್ಘ ಇತ್ತು ಸರ್. ತಗೊಳ್ಳೋದು ದೀರ್ಘ, ಬಿಡೋದು ದೀರ್ಘ. ಓಕೆ. ಲಘು ಲಘು ಯಾರ್ದಿತ್ತು? ಲಘು ಲಘು ಅಂದ್ರ ಒಮ್ಮೆ ಉಸಿರಾಟ ಸಹಜ ಬಿಟ್ಟಿರ್ತೀವಲ್ಲ, ಅವ್ ಹಿಂಗಾಗ್ತಿರ್ತ. ನೀವ್ ಏನಾದ್ರೂ ಇದನ್ನ ದೀರ್ಘ ಮಾಡಕ್ ಹೋದ್ರೆ ತ್ರಾಸ ಆಕೈತಿ. ನೀವೇನಾದ್ರೂ ಲಘು ಮಾಡಕ್ ಹೋದ್ರೆ ತ್ರಾಸ ಆಕೈತಿ. ಬಿಕಾಸ್ ನಿಮ್ಮ ನೇಚರ್ಗೆ ಏನಾಗೈತಿ, ಈಗ ದೀರ್ಘ ದೀರ್ಘ ಕುಂತದ. ನಿಮಗ ಲಘು ಲಘು ಕುಂತಿರ್ಬೋದು. ಇನ್ನೊಬ್ರಿಗೆ ಹೆಂಗಿರ್ತದ್ರ, ಇದು ಯಾವ್ದಿದು ಲಘು ದೀರ್ಘ. ಕೆಲವ್ರಿಗೆ ಹೆಂಗಿರ್ತದೆ ಅಂದ್ರ ದೀರ್ಘ ಲಘು ಇರ್ತದೆ. ತಗೊಳೋದು ಜಾಸ್ತಿ, ಬಿಡೋದು ಕಡಿಮೆ. ಈ 4ರೊಳಗಡೆ ಈಗ ಸರ್ ಏನಾದ್ರು ದೀರ್ಘ ದೀರ್ಘ ಅಂತ ಹೇಳಿದ್ರು, ಸರ್ಗೆನೆ 7 ಅಥವಾ 8 ನಿಮಿಷ ಆದ್ಮೇಲೆ ಅದು ಪಲಟ ಆಗ್ತದ, ಚೇಂಜ್ ಆಗ್ತದ. ಇದು ಮನುಷ್ಯನ ನೇಚರ್. ಅವ್ರಿಗೆ ಲಘು ಲಘು ಅಂದಿದ್ರು, ಅವ್ರಿಗೂ ಕೂಡ ಸ್ವಲ್ಪ ಆದ್ಮೇಲೆ ಪ್ಯಾಟರ್ನ್ ಚೇಂಜ್ ಆಗ್ತದ. ಇದನ್ನ ನಾವು ನೋಡ್ಬೇಕು. ಪ್ಯಾಟರ್ನ್ ಚೇಂಜ್ ಆಗ್ತದ. ಯಾಕೆ ಆಗ್ತದ ಅಂತಂದ್ರ ನಮ್ಮ ಉಸಿರಾಟ ಮನಸ್ಸಿನ ಯೋಚನೆಗಳ ಜೊತೆಗಿದೆ. 72,000 ಟೈಪ್ ಆಫ್ ಬ್ರೀದಿಂಗ್ಸ್ ಅದಾವಂತ್ರಿ.
ಎಷ್ಟು 72,000 ವಿಧದ ಉಸಿರಾಟಗಳನ್ನು ನಾವು ಮಾಡುತ್ತೇವೆ. ಬರೀ ತಗೊಳ್ಳೋದು ಬಿಡೋದು ಎರಡು ಕೇಳಿವಿ, ಈಗ ನಾನು 4 ಹೇಳಿದೆ ನಿಮಗೆ, ಹೌದಲ್ಲ? 4 ಹೇಳಿದೆ. ಹಿಂಗೆ ಹೇಳ್ಕೊಂತ ಹೋದ್ನಿ ಅಂದ್ರೆ 72,000 ಬರ್ತೀವಿ ನಾವು. 72,000 ಹೆಂಗ್ ಹೇಳಿದ್ರಿ ಸೈಂಟಿಸ್ಟ್ ಅಂತಂದ್ರೆ 72,000 ಯೋಚನೆಗಳನ್ನ ಮಾಡ್ತೀವಿ ಅಂತ ನಾವು ಒಂದಿನದಾಗ. ಅಷ್ಟು ಒಂದೊಂದು ಯೋಚನೆಗೆ ಒಂದೊಂದು ಉಸಿರಾಟಗಳದಾವ, ಅಥವಾ ಗ್ರೂಪ್ ಆಫ್ ಯೋಚನೆಗಳದಾವ. ಕಾಮಕ್ಕೆ ಉಸಿರಾಟ ಬೇರೆ, ಕ್ರೋಧಕ್ಕೆ ಉಸಿರಾಟ ಬೇರೆ, ಶಾಂತಿಗೆ ಉಸಿರಾಟ ಬೇರೆ, ಪ್ರೀತಿಗೆ ಉಸಿರಾಟ ಬೇರೆ, ದ್ವೇಷಕ್ಕೆ ಉಸಿರಾಟ ಬೇರೆ. ಪ್ರತಿಯೊಂದು ಗುಣಗಳಿಗೂ ಒಂದೊಂದು ಉಸಿರಾಟಗಳದಾವ. ಒಳಸಿಟ್ಟಿಗೆ ಉಸಿರಾಟ ಬೇರೆ, ಹೊರ ಸಿಟ್ಟಿಗೆ ಉಸಿರಾಟ ಬೇರೆ. ನೋಡ್ತಿರ್ತೀರಿ, ಕಸ ಬೆಳೆತಿರ್ತಾರ, ಅಲ್ಲಿ ಮೂಲೆ ಬಳ್ಕೊಳಂಗಿಲ್ಲ ನೋಡು ಒಟ್ಟ ಅಂತ ಅನ್ಕೊಂಡ್ರ ಒಳಸಿಟ್ಟಿಗೆ ಉಸಿರಾಟ ಬೇರೆ ಐತಿ, ಬಳಕೋರ ಅಂತ ಅಂದ್ರೆ ಬೇರೆ ಸಿಟ್ಟಿರ್ತದ. ಎರಡಕ್ಕೂ ಬೇರೆ ಉಸಿರಾಟಗಳು ಇರ್ತಾವ. ಅಂದ್ರೆ ಎಲ್ಲಾ ರೀತಿ ಉಸಿರಾಟ. ಹಂಗ ನಾವ್ ಇಲ್ಲಿ ಹೋಮ್ವರ್ಕ್ ಏನ್ ಮಾಡಕತ್ತೀವಿ, ನನ್ನ ಈಗಿನ ಪ್ಯಾಟರ್ನ್ ಈ 4 ಒಳಗೆ ಯಾವ್ದದ ನೋಡ್ಕೊಂಡೆ ನೋಡ್ತಾ ಕೂಡ್ತೀನಿ. ಅಕಸ್ಮಾತ್ ಮನಸ್ಸು ಎಲ್ಲೋ ಹೋಯ್ತಂದ್ರೆ ಹೋಗ್ಲಿ, ಅದಕ್ಕೆ ಯಾವ ಪ್ಯಾಟರ್ನ್ ಅದ ನೋಡ್ಬೇಕಾಗಿತ್ತು ನಾವು. ಇದು ಹೋಮ್ವರ್ಕ್. ಈಗ ನಿಮ್ಗೆ ಏನ್ ಹೋಗ್ತದೆ ಅಂತ ಗೊತ್ತಿಲ್ಲ, ಬಿಕಾಸ್ ಇದು ಬರೀ ಥಿಯರಿ. ಇದು ಪ್ರಾಕ್ಟಿಕಲ್ ನೀವೇ ಮಾಡೋದು. ನಾ ಇಲ್ಲಿ ಬಂದಂತೂ ಹೇಳಕ್ಕಾಗಲ್ಲ, ಪಿಕ್ಚರ್ ಮಾಡಿ ತೋರ್ಸಕ್ಕಾಗಲ್ಲ. ಬಟ್ ಪ್ರಾಕ್ಟಿಕಲಿ ನೀವೇನ್ ಮಾಡ್ತೀರಿ ಅಂದ್ರೆ ಕುಂತ್ಕೊಂಡಿರ್ತೀರಿ, 4 ಪ್ಯಾಟರ್ನ್ ಅಲ್ಲೂ ಒಂದು ಪ್ಯಾಟರ್ನ್ ಐಡೆಂಟಿಫೈ ಮಾಡ್ರಿ. ಅದೇ ಪ್ಯಾಟರ್ನ್ ಇತ್ತು, ನೀವು ಅಲ್ಲೇ ಇದ್ರಿ, ದೀರ್ಘನೇ ಇತ್ತು, ಲಘುನೇ ಇತ್ತು, ಚೇಂಜೇ ಆಗ್ಲಿಲ್ಲ ಅಂದ್ರೆ ಯೋಚನೆಗಳು ಇನ್ನೂ ಬಂದಿಲ್ಲ ಅಂತ ಅರ್ಥ. ಆ ಪ್ಯಾಟರ್ನ್ ಅಲ್ಲಿ ಅಕಸ್ಮಾತ್ ಯಾವುದೋ ಒಂದು ಸುನಾಮಿ ಬಂತು, ಅಥವಾ ಯಾವುದೋ ಒಂದು ಗ್ರೂಪ್ ಆಫ್ ಥಾಟ್ಸ್ ಬರ್ತದ, ಕಾಲೇಜ್ ಇರ್ಬೋದು ಅಥವಾ ಫ್ಯೂಚರು, ನೌಕರಿದು ಯಾವುದೋ ಒಂದು ಬಂತು, ಮನಿದು, ಫ್ಯಾಮಿಲಿದು ಏನೋ ಒಂದು ಬಂತಂದ್ರ ಅದ್ರ ಜೊತೆಗೆ ನನ್ನ ಉಸಿರಾಟವನ್ನ ಚೇಂಜ್ ಮಾಡ್ದದ. ಇಲ್ಲಿ ನಾನು ಉಸಿರಾಟ ತಗೊಂಡ ಹಿಂಗ್ ಕುಂತಿದ್ದೆ ಅಂದ್ರೆ ನನಗಿದು ಧ್ಯಾನ ಆಗ್ತಿದ್ದಿಲ್ಲ. ಇದು ಅದಕ್ಕೆ ಬಹಳ ಚಂದ ಇದನ್ನ ಹೇಳಿದಾರೆ, ಡೆಫಿನಿಷನ್ ಹೇಳಿದಾರೆ ಪತ್ರಿಜಿಯವರು. ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ಇದು ಎಷ್ಟು ಡೀಪ್ ಅದ ಅಂದ್ರೆ ಬಹಳ ಡೀಪ್ ಅದ ಇದು. ಧ್ಯಾನ ಮಾಡೋದಂದ್ರೇನೆ ಉಸಿರಾಟದ ಮೇಲೆ ಗಮನ. ಏನ್ ಗಮನ ಅಂತಂದ್ರ ಇದು ಗಮನ. ಅರ್ಥ ಐತ್ರಿ? ಈಗ ಆ ಗ್ರೂಪ್ ಆಫ್ ಥಾಟ್ಸ್ ಬಂದ್ವಲ್ಲ, ಬಂದಾಗ ನಿಮ್ಮ ಉಸಿರಾಟದಲ್ಲಿ ಚೇಂಜ್ ಆಗಕತ್ತಿತ್ತು. ನೀವೇನಾದ್ರೂ ಹೇಳ್ಕೊಳೋದು ನೀವು ಬಿಡೋದು ಮಾಡಕತ್ತಿದ್ರ ಚೇಂಜ್ ಆಗೋದು ಗೊತ್ತಾಗಂಗಿಲ್ಲ. ಸಹಜ ಸ್ಥಿತಿ ಒಳಗೆ ಬಿಟ್ಟಿದ್ವಿ ಅಂತಂದ್ರ ಚೇಂಜ್ ಆಗೋದು ಗೊತ್ತಾಗ್ತದ. ಒಂದ್ಸತಿ ನಿಮ್ಗೆ ಚೇಂಜ್ ಆಗೋದು ಗೊತ್ತಾಯ್ತು ಅಂತಂದ್ರೆ ನೆಕ್ಸ್ಟ್ ಮುಂದಲು ಅಸೈನ್ಮೆಂಟ್ಸ್ ಆಮೇಲೆ ಹೇಳ್ತೀನಿ. ಆ ಗೊತ್ತಾಯ್ತು ಅಂತಂದ್ರೆ ಶರೀರದಲ್ಲಿ ಯಾವ ಯಾವ ನರಗಳು, ಯಾವ ಯಾವ ಅಂಗಾಂಗಗಳು ಆ ಉಸಿರಾಟ ಆ ಪ್ಯಾಟರ್ನ್ಗೆ ಅಂಟುಕೊಂಡವ ಅಂತೇಳಿ ನಿಮಗ್ ಗೊತ್ತಾಗಕ್ ಶುರು ಆಗ್ತದೆ. ಇದು ಒಂದೇ ದಿನದಲ್ಲ. ಇದು ಒಮ್ಮೆ ಇದು ಗೊತ್ತಾಯ್ತು ಅಂದ್ಮೇಲೆ ನಿಮ್ಗೆ ಅರ್ಥ ಆಗಕ್ ಶುರು ಆಗ್ತದೆ. BP ಯಾಕೆ ಬರ್ತದ, ಶುಗರ್ ಯಾಕೆ ಬರ್ತದ, ಅದ್ ಯಾಕೆ ಬರ್ತದ, ಇದು ಯಾಕೆ ಬರ್ತದ, ನಮ್ಗ ಇವೆಲ್ಲ ರೋಗಗಳು ಯಾಕೆ ಬರ್ತಾವ ಅಂತೇಳಿ ಇದನ್ನು ಗೊತ್ತಾಗಕ್ ಶುರು ಆಗ್ತದೆ. ಹೆಂಗ್ ಮ್ಯಾಜಿಕ್ ಆಗ್ತದ್ರಿ, ನಮ್ಮ ಪಿರಮಿಡ್ ಅಲ್ಲಿ ಬರ್ತಾರ, ಕೂಡ್ತಾರ, ಧ್ಯಾನ ಮಾಡ್ತಾರ, ಅವ್ರಿಗೆಲ್ಲ ರೋಗ ಹೋಗಿ ಬಿಡ್ತಾವ. ಹೆಂಗ್ ಹೋಗ್ತಾವು? ಇದೇ ಉಸಿರಾಟದ ಧ್ಯಾನದ ಒಳಗಡೆ ಏನಾಗ್ತದ, ಅವರು ಒಂದು ಪ್ಯಾಟರ್ನ್ ಇನ್ನೊಂದು ಪ್ಯಾಟರ್ನ್ಗೆ ಬರ್ತಾರ. ಇನ್ನೊಂದು ಪ್ಯಾಟರ್ನ್ ಸ್ವಿಚ್ ಆದಾಗ ಆ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥವೆಲ್ಲ ಗಂಟುಗಳು ಸಡಿಲ್ ಆಗ್ತಾವ. ಗಂಟುಗಳು ಸಡಿಲ್ ಆದಂಗೆಲ್ಲ ಆರೋಗ್ಯ ಬರ್ಲಿಕ್ಕೆ ಶುರು ಆಗ್ತದ. ಎಲ್ಲ ಗಂಟೆ ಮುಖ ಗಂಟು ಹಿಡಿದಿರ್ತೀವಿ. ನಮಗೆ ಸಿಟ್ಟು ಬಂದಾಗ ಹೆಂಗ್ ಮುಖ ಗಂಟು ಹಿಡಿದಿರ್ತೀವಲ್ಲ, ಈ 5 ವಿಕಾರದೊಳಗೆ ಹೆಂಗ್ ಮುಖ ಗಂಟು ಹಿಡಿದಿರ್ತಲ್ಲ, ಹಂಗೆ ಮುಖ ಅಷ್ಟೇ ಅಲ್ಲ, ಒಳಗಡೆ ಎಷ್ಟೋ ಇಂದ್ರಿಯಗಳು ಗಂಟುಗಳದಾವ. ಒಂದೊಂದು ಥಾಟ್ಸ್ಗೆ ಒಂದೊಂದು ಗಂಟು ಅದಾವ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಎನಿಮಿ ಇದ್ದಂತ ತಿಳ್ಕೊಳ್ರಿ, ಶತ್ರು. ಆ ಶತ್ರು ಅಂತ ಅನ್ಕೊಂಡಿದ್ರೆ ಅವನ ಹೆಸರಲ್ಲಿ ಒಂದು ನಿಮ್ಮ ಅಂಗದೊಳಗೆ ಒಂದು ಗಂಟು ಐತೆ ಅಂತ ತಿಳ್ಕೊಳ್ರಿ. ಅವ್ನು ಇವತ್ತು ಕ್ಷಮಿಸಿದ್ರಿ ಅಂದ್ರೆ ಈ ಗಂಟು ರಿಲೀಸ್ ಆಯ್ತು ಅಂತ ತಿಳ್ಕೊಳ್ರಿ. ಅವ್ ಕ್ಷಮಿಸಿಲ್ಲ ಅಂದ್ರೆ ಇದು ಕ್ಯಾನ್ಸರ್ ಆಗುತ್ತೆ ಅಂತ ತಿಳ್ಕೊಳ್ರಿ. ಇಷ್ಟೇ. ಹಾಗಾದ್ರೆ ಈ ಪ್ಯಾಟರ್ನ್ ನಾವೇನ್ ಮಾಡ್ತಿದ್ವಿ, ಅರ್ಥ ಮಾಡ್ಕೊಳ್ತಿದ್ವಿ. ಓಕೆ, ಇದು ಒಂದ್ ಪ್ಯಾಟರ್ನ್ ನೋಡ್ಕೊಂಡ್ವಿ. ಇನ್ನೊಂದು ಪ್ಯಾಟರ್ನ್ ನೋಡೋಣ. ಈಗ ಏನ್ ಮಾಡ್ಬೇಕ್ರಿ, ಹೋಮ್ವರ್ಕ್ ಏನಾಯ್ತು, ಈಗ 4 ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ಮಾಡಿ ಈ ಸ್ಥಿತಿ ಒಳಗಡೆ ನಾನು ಯಾವ್ದು ಹಿಡ್ಕೊಂಡಿದ್ದೀನಿ ಅಂತೇಳಿ ನೋಡ್ಕೊಳೋದು. ಯೋಚನೆಗಳ ಜೊತೆಗೆ ಅದನ್ನ ತಾಳ್ಮೇಳೆ ಮಾಡ್ತಾ ಇರೋದು. ಚೇಂಜಸ್ ಆಯ್ತು ಅಂದ್ರೆ ಅದು ಅಬ್ಸರ್ವ್ ಮಾಡೋದು. ಅರ್ಥಾದ್ರೆ ಇಷ್ಟು ಮಾಡಿದ್ರೆ 1 ತಾಸು ಆಗಿಬಿಡ್ತದೆ, ನಿಮ್ಗೆ ಗೊತ್ತಿಲ್ಲ ಅದು 1 ತಾಸು ಆಗೋದು. ಆಮೇಲೆ ಈ ಟೈಪ್ ಧ್ಯಾನ ಮಾಡ್ತಾ ಕೂಡ್ರಿ, ನಿಮ್ಗ ಎದ್ದೇಳ್ಬೇಕಂತ ಮನಸ್ಸಾಗಂಗಿಲ್ಲ. ಬಿಕಾಸ್ ನೀವು ಕೆಲಸ ಮಾಡಾಕತ್ತೀರಿ, ಬ್ಯಾಸರ ಆಗಂಗಿಲ್ಲ, ಎಚ್ಚರವಾಗಿರ್ತೀರಿ. ಅರ್ಥಾದ್ರೆ ನೆಕ್ಸ್ಟ್ ಇನ್ನೊಂದು ಮಾಡೋಣ. ಬಿಸಿ ಉಸಿರು, ತಣ್ಣನೆ ಉಸಿರು ನೋಡೋಣ ಇನ್ನೊಂದ್ಸತಿ. ಈಗ ಕಣ್ಣು ಮುಚ್ಕೊಳ್ರಿ. ಇನ್ನೊಮ್ಮೆ ಅಬ್ಸರ್ವ್ ಮಾಡ್ರಿ. ತಗೊಳ್ತಕ್ಕಂಥ ಉಸಿರು, ಒಳಗೆ ಹೋಗ್ತಕ್ಕಂಥ ಉಸಿರು ತಣ್ಣಗದ, ಹೊರಗೆ ಬಿಡ್ತಕ್ಕಂಥ ಉಸಿರು ಬೆಚ್ಚಗದ.
ಈಗ ಆ ಉಸಿರಾಟ ಒಳಗಡೆ ತಣ್ಣಗೆ ಹೋಗ್ತದಲ್ಲ, ಎಲ್ಲಿವರೆಗೂ ಹೋಗ್ತದ ನೋಡ್ರಿ. ಹೊರಗಡೆ ಬಿಸಿ ಉಸಿರಾಟ ಬರ್ತದಲ್ಲ, ಅದು ಎಲ್ಲೆಲ್ಲಿ ಸ್ಪರ್ಶ ಆಗ್ತದ, ಮೇಲ್ತುಟಿ ಮೇಲೆ, ಮೂಗಿನ ರಂಧ್ರಗಳು ಒಳಗಡೆ, ಮೂಗಿನ ಮುಂತುದಿಯಲ್ಲಿ, ಈಗ ನಿಧಾನವಾಗಿ ನಿಮ್ಮ ಎಡ ಹೊರಳೆ ಬಲ ಹೊರಳೆ ಕಡೆಗೆ ಗಮನ ಕೊಡ್ರಿ. ಬಲ ಹೊರಳೆ ಒಳಗಡೆ ಜಾಸ್ತಿ ಉಸಿರು ಹೋಗಿ ಬರ್ತದನೋ, ಎಡಗಡೆ ಹೋಗಿ ಬರ್ತಾ ಇದೇನೋ ಅಬ್ಸರ್ವ್ ಮಾಡ್ರಿ. ಮನಸ್ಸನ್ನ ಅಲ್ಲೇ ತೀಕ್ಷ್ಣಗೊಳಿಸ್ರಿ. ಒಂದ್ ಕಡೆ ಬಲಗಡೆಗೆ ಗಮನ ಕೊಡ್ರಿ. ಉಸಿರು ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು ಮಾಡ್ರಿ, ಅಂದ್ರೆ ಸಹಜವಾಗಿ. ಆಮೇಲೆ ಬಲಗಡೆಗೆ ಬರ್ರಿ. ಒಮ್ಮೆ ಎಡಕ್ಕೆ ಬರ್ರಿ, ಒಮ್ಮೆ ಬಲಕ್ಕೆ ಬರ್ರಿ. ಕೈಲಿ ಬೇಡ, ಮನಸ್ಸಲ್ಲೇ. ಒಂದ್ ಕಡೆ ಡೆಫಿನೆಟ್ಲಿ ಎರಡು ಸಮ ಇರ್ಲಿಕ್ಕೆ ಸಾಧ್ಯ ಇರಂಗಿಲ್ಲ, ಎರಡು ಸಮ ಇರೋದಿಲ್ಲ. ಒಂದ್ ಕಡೆ ಜಾಸ್ತಿ ಇರ್ತದ, ಒಂದ್ ಕಡೆ ಕಡಿಮೆ ಇರ್ತದ. ಈ ಸ್ಥಿತಿಯಲ್ಲಿ ನಂದು ಯಾವುದು ಅದನ್ನ ಐಡೆಂಟಿಫೈ ಮಾಡೋದು. ಬಿಸಿ ಮತ್ತು ತಣ್ಣನೆಯ ಉಸಿರಾಟದ ಸಹಾಯದೊಂದಿಗೆ ಅಬ್ಸರ್ವ್ ಮಾಡ್ರಿ. ನಿಮ್ಗೆ ಹಂಗ ನೋಡ್ಕೊಂಡ್ರೆ ಬರಂಗಿಲ್ಲ. ತಣ್ಣನೆ ಗಾಳಿ ಯಾವ ಹೊರಳೆಯಲ್ಲಿ ಜಾಸ್ತಿ ಹೋಗ್ತದ, ಯಾವ ಹೊರಳೆ ಒಳಗೆ ತಣ್ಣಗೆ ಕಡಿಮೆ ಆಗತ್ತದ. ಉಸಿರು ಒಳಗೆ ಹೋದಾಗ ಬಿಡ್ಬೇಕಾದಾಗ ಯಾವ ಹೊರಳೆ ಒಳಗಡೆ ಬೆಚ್ಚಗೆ ಜಾಸ್ತಿ ಅನಿಸ್ತದ, ಇನ್ನೊಂದ್ ಕಡೆ ಬೆಚ್ಚಗೆ ಕಡಿಮೆ ಅನಿಸ್ತದ. ಆ ತಣ್ಣ ಮತ್ತು ಬಿಸಿಯ ಜೊತೆಗೆ ನಿಮಗ ಎಡಗಡೆನೋ ಬಲಗಡೆನೋ ತಿಳಿಲಿಕ್ಕೆ ಶುರು ಮಾಡ್ತದೆ. ನಿಧಾನವಾಗಿ ಕಣ್ಣುಗಳನ್ನು ತೆರೀರಿ. ಸಮ್ಟೈಮ್ಸ್ ಡಿಫಿಕಲ್ಟ್ ಅನಿಸ್ತದ, ಗೊತ್ತಾಗಂಗಿಲ್ಲ, ಬಿಸಿ ತಣ್ಣಗ ಗೊತ್ತಾಗಂಗಿಲ್ಲ. ಯಾಕೆ ಗೊತ್ತಾಗಂಗಿಲ್ಲ ಗೊತ್ತ್ರಿ? ಗೊತ್ತಾಗೋಲ್ತ್ರಿ. ಅದಕ್ಕ ಮನಸ್ಸು ಸೂಕ್ಷ್ಮ ಆಗ್ಬೇಕಂತೀವಿ. ಟೆಂಪರೇಚರ್ ಚೇಂಜ್ ಏನೈತಲ್ರಿ, ಗೊತ್ತಾಗೋದು ಮನಸ್ಸು ಏನಾಗ್ತದ, ಸೂಕ್ಷ್ಮ ಆಗಂಗಿಲ್ಲ, ಆದಂಗಿಲ್ಲ ಏನಾಗ್ತದ, ಆ ಟೆಂಪರೇಚರ್ ಗೊತ್ತಾಗ್ತದ. ಗೊತ್ತಾಗ್ಲಿಲ್ಲ ಅಂದ್ರ ನೀವು ನಿಧಾನವಾಗಿ ಕೈಯನ್ನ ಹಿಂಗ್ ಹಿಡ್ಕೋಬಹುದು, ಹೌದ್ರಿ? ಹಾ. ಬಟ್ ಒಂದ್ ಏನಂದ್ರ, ಯಾವ್ದು ಜಾಸ್ತಿ ಅದ ಯಾವ್ದು ಕಡಿಮೆ ಅದ ಬೇಕಾದ್ರೆ ಈ ಸತಿ ಎಲ್ಲಾರ ಕೈ ಇಟ್ಕೊಂಡು ನೋಡ್ಕೊಡ್ರಿ. ಒಂದ್ ನೋಡ್ರಿ, ಈ ನಂದು ಬಲಗಡೆ ಜಾಸ್ತಿ ಅದ. ಎಡಗಡೆ ಯಾರ್ಯಾರಿದ್ರಿ? ಎಡಗಡೆದವ್ರು. ಬಲಗಡೆದವ್ರಿ? ಬಲಗಡೆದವ್ರು, ಹೌದ್ರಿ? ಇದು ಏನಂದ್ರ, ಇದು ಚಂದ್ರನಾಡಿ ಅಂತ, ಇದು ಸೂರ್ಯನಾಡಿ ಅಂತಾರ, ಇದು ಚಂದ್ರನಾಡಿ ಅಂತಾರ. ಯಾರು ಬಲಗಡೆ, ನನ್ ಬಲಗಡೆ ಐತಿಲ್ರಿ, ನನ್ನ ಬಾಡಿಗೆ ಹೀಟ್ ಬೇಕಾಗೈತಿ. ನನ್ನ ಬಾಡಿಗೆ ಹೀಟ್ ಬೇಕಾಗ್ಯದ. ನಂದು ಎಡಗಡೆ ಓಪನ್ ಆಗಿತ್ತು ಅಂದ್ರೆ, ಯಾರ್ಯಾರು ಎಡಗಡೆ ಓಪನ್ ಆಗಿತ್ತಲ್ಲ, ನಿಮ್ ಬಾಡಿಗೆ ಕೂಲ್ ಬೇಕಾಗ್ಯದ. ಇದು ಶರೀರದ ಮಾತಾಯ್ತು. ಎರಡನೇದು ಏನಂದ್ರೆ, ಮನಸ್ಸಿನ ಮಾತು ಏನಂದ್ರ, ಬಲಗಡೆ ಓಪನ್ ಆದಾಗ ದ್ವೇಷದ ಭಾವನೆಗಳು ಜಾಸ್ತಿ ಇರ್ತಾವ. ಇದ್ರೊಳಗೆ ಓಪನ್ ಆದಾಗ ರಾಗದ ಭಾವನೆಗಳು ಜಾಸ್ತಿ ಇರ್ತದೆ, ಇಷ್ಟದ ಭಾವನೆಗಳು ಜಾಸ್ತಿ ಇರ್ತದೆ. ತಂಪು ಮತ್ತು ಬಿಸಿ. ಮೋಸ್ಟ್ ಆಫ್ ದ ಟೈಮ್ ಈ ಸಮಯದೊಳಗಡೆ ನಾ ಏನಾರ ಧ್ಯಾನ ಕುಂತ್ಕೊಂಡ್ರೆ ನನ್ನಲ್ಲಿ ಬರುವ ಯೋಚನೆಗಳು ದ್ವೇಷದ ಟೈಪ್ ಆಫ್ ಯೋಚನೆಗಳು ಬರಕ್ ಶುರು ಮಾಡ್ತಾವ. ಇದು ಸೈನ್ಸ್, ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ರಿ. ಅಕಸ್ಮಾತ್ ಈ ಕಡೆಗೆ ಓಪನ್ ಆಗಿತ್ತು ಅಂತಂದ್ರ ಯಾವುದು ಪ್ರೀತಿಯ ಯೋಚನೆಗಳು ಬರಕ್. ನಾವೊಂದು ಕಡೆಗೆ ನೋಡಿದ್ದೆ, ಒಂದು ಫಿಲ್ಮ್ ಒಳಗೆ ನೋಡಿದ್ದೆ, ಅದು ಆಧ್ಯಾತ್ಮಿಕ ಮೂವಿ ಅದು. ಅದ್ರೊಳಗಡೆ ಒಬ್ಬ ಋಷಿ ಒಬ್ಬರಿಗೆ ಆಶೀರ್ವಾದ ಮಾಡ್ಬೇಕಾಗಿರ್ತದ ಅಂತಂದಾಗ ಅವ್ರು ಬಲ ಮೂಗಿನಿಂದ ಉಸಿರಾಟ ತಗೊಂಡು ಅದನ್ನ ಆಕ್ಟಿವೇಟ್ ಮಾಡಿಕೊಂಡು ಆಶೀರ್ವಾದ ಮಾಡ್ತಾರೆ. ಇದು ಸೈನ್ಸ್. ಇದು ಎಷ್ಟೋ ಕಡೆಗೆ ಬರ್ತದ. ನೀವು ಬಲಗಡೆ ಮೂಗು ಓಪನ್ ಇದ್ದಾಗ ಮಾತ್ರ ನೀವು ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡ್ಬೋದು. ಈ ಕಡೆ ಎಡಗಡೆ ಮೂಗು ಓಪನ್ ಇದ್ದಾಗ ನೀವು ಒಳ್ಳೇದ್ ಮಾಡ್ಬೋದು, ಕೃತಜ್ಞತೆ ಸಲ್ಲಿಸ್ಬೋದು, ಅವೆಲ್ಲ ಸಲ್ಲಿಸ್ತಾವಂತೆ. ಬಲಗಡೆ ಓಪನ್ ಇದ್ದಾಗ ಅವು ಸಲ್ಸಂಗಿಲ್ಲ.
ಅದಕ್ಕೆ ನಾವು ಸ್ಪ್ಲಿಟ್ ಮೆಂಟಾಲಿಟಿ ಒಳಗೆ ಇರ್ತೀವಿ. ಒಮ್ಮೆ ಒಬ್ಬರನ್ನ ಹೊಗಳ್ತಿರ್ತೀವಿ, ಒಮ್ಮೆ ಬೈತಿರ್ತೀವಿ. ಪಿರಮಿಡ್ ಜನ ಭಾರಿ ಐತಪ್ಪ ಅಂತ ಒಮ್ಮೆ ಅನ್ಸ್ತಿರ್ತದ, ಏನ್ರಿ ಮುಂಜಾನೆ ಸಂತೆ ಅಲ್ಲಿ ಹೋಗಿ ಬರೋದು ಬ್ಯಾಸರಕ್ಕೆ, ಮುಂದಿನ ರೋಗ ಮಾಡ್ರಿ ಅವ್ ಇಮಿಡಿಯೇಟ್ಲಿ ಚೆಕ್ ಮಾಡ್ಕೊಂಡ್ಬಿಡ್ರಿ, ನೋಡ್ಕೊಂಡ್ಬಿಡ್ರಿ. ಅವಾಗ ನಿಮ್ಗೆ ಗೊತ್ತಾಗ್ತದ ನಂದು ಯಾವ ಸಿಚುವೇಶನ್ ಅದ ಅಂತ. ಇವೆಲ್ಲಾ ತಿಳಕ್ ಶುರು ಆಯ್ತು ಅಂತಂದ್ರ ಒಬ್ಬ ವ್ಯಕ್ತಿ ನಿಮ್ಮನ್ನ ಭಯಕತ್ತೇನ ಅಂತಂದ್ರ ಅದು ಅವ್ನ್ ತಪ್ಪಲ್ಲ, ಅವ್ನ್ ಮೂಗಿನ ತಪ್ಪದು. ಆಮೇಲೆ ಹೊಗಳಕತ್ತಾರ ಅಂದ್ರೆ ಅದು ಅವ್ನ್ ತಪ್ಪಲ್ಲ, ಅದು ಮೂಗಿನ ತಪ್ಪದು. ಹೊಗಳಕತ್ತಾರ ಅಂತೇಳಿ ಅವ್ನು ಬಹಳ ಇಷ್ಟಪಡೋ ಅವಶ್ಯಕತೆನೇ ಇಲ್ಲ, ತೆಗಳಕತ್ತಾರ ಅಂತ ಅವ್ರನ್ನ ನಾವು ದ್ವೇಷ ಪಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ಪ್ರಕೃತಿ ಆಟ ಇದು, ಹೌದಲ್ರಿ? ಇದು ಅರ್ಥ ಆಗಕ್ ಶುರು ಆಗುತ್ತೆ. ಈಗ ನಿಮ್ಗೆ ಗೊತ್ತಾಯ್ತಲ್ರಿ, ಪ್ರತಿ 7 ಅಥವಾ 8 ನಿಮಿಷಕ್ಕೆ ಇದು ಚೇಂಜ್ ಆಗ್ತದೆ. ಮತ್ತೆ ಇದು ಇನ್ನೊಂದು, ಈಗ ನಂದು ಇದು ಸ್ಟಾರ್ಟ್ ಆಯ್ತ್ರಿ, ಇಲ್ಲೇ ಬೇಕಾದ್ರೆ ಭಾಷಣ ಮಾಡ್ತಾ ಮಾಡ್ತಾ ಮಾತಾಡ್ತಾ ಒಂದ್ 8-10 ನಿಮಿಷ ಆತಂತ ತಿಳ್ಕೊಡ್ರಿ, ನಿಮ್ಗೆ ಇಲ್ಲೇ ತೋರಿಸ್ತೀನಿ, ಇದು ಓಪನ್ ಆಗಿರುತ್ತೆ, ಇದು ಬಂದ್ ಆಗಿರುತ್ತೆ. ಅದಕ್ಕೆ ಸುಖ ದುಃಖಗಳು ಸೈಕಲ್ ಅಂತ ಹೇಳಿದ್ರು ನಮಗ, ಎಲ್ಲರೂ ಹೇಳಿದ್ರು, ಬುದ್ಧನಿಂದ ಹಿಡ್ಕೊಂಡು ಪತ್ರಿಜಿ ಅವ್ರು ಎಲ್ಲರೂ ಹೇಳಿದ್ರು ಸುಖ ದುಃಖಗಳು ಚಕ್ರ ಇದ್ದಂಗ. ಒಂದ್ ಸುಖ ಬಂದ್ರೆ ದುಃಖ ಬರ್ತದೆ, ದುಃಖ ಬಂದ್ರೆ ಸುಖ ಬರ್ತದೆ. ಏನ್ ನೋಡಿ ಹೇಳಿದ್ರು ಅವರು? ಬರೀ ಸುಖನ ಬರ್ಬೋದಲ್ಲ, ಬರೀ ದುಃಖನ ಬರ್ಬೋದಲ್ಲ, ಬಟ್ ಚಕ್ರ ಅಂತ ಹೆಂಗ್ ಹೇಳಿದ್ರು? ಇದು ಮೂಗಿನ ಜೊತೆಗೆ ಚಕ್ರ ಅದು, ನಾಡಿ ಅದು. ದ್ವೇಷ ಮತ್ತು ಪ್ರೀತಿನೂ ಕೂಡ ಚಕ್ರನೇ. ಒಬ್ರು ಇವತ್ತು ಪ್ರೀತಿ ಮಾಡಾಕತ್ತೀವಿ ಅಂದ್ಮೇಲೆ ಇನ್ನೊಬ್ರು ಇನ್ ಸ್ವಲ್ಪ ದಿನ ಆದ್ಮೇಲೆ ಅವ್ರನ್ನ ದ್ವೇಷನೂ ಮಾಡ್ತೀವಿ. ಕರೆಕ್ಟ್ ಹೇಳ್ಬೇಕು, 7 ನಿಮಿಷದೊಳಗ ಚೇಂಜ್ ಆಕೈತದ, 7-8 ನಿಮಿಷದೊಳಗನ ಚೇಂಜ್ ಆಗ್ತದ. ಅದಾದ್ರೆ ಏನ್ರಿ ಮುಂಜಾನೆ ಸ್ವಲ್ಪ ಮುಂಚೆ ಚಂದ ಒಳಕತ್ತಿದ್ರಿ, ಈಗ ಏನಾಗ್ತದಂದ್ರ ಮೂಗ್ ಚೇಂಜ್ ಆಗಿರುತ್ತೆ. ಇದನ್ನ ನಾವು ಆನಾಪಾನಸತಿ ಮಾಡ್ತಾ 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 ಇದು ಪ್ರಾಕ್ಟೀಸ್ ಮಾಡಿ ಇದನ್ನ ನೋಡೋದನ್ನ ಕಲಿತೀವಿ. ಬಟ್ ಪ್ರಾಣಾಯಾಮದವ್ರು ಏನ್ ಮಾಡ್ತಾರ ಅಂತಂದ್ರ ಇದನ್ನ ಸ್ಟಾಗ್ನೆಂಟ್ ತರದಕ್ಕೆ ಅನುಲೋಮ ವಿಲೋಮ ಮಾಡ್ಬಿಡ್ತಾರೆ. ಮಿಕ್ಕಡ್ ತಗೊಳೋದು, ಮಿಕ್ಕಡ್ ಬಿಡೋದು, ಮಿಕ್ಕಡ್ ತಗೊಳೋದು, ಈ ಕಡೆ ಬಿಡೋದು ಮಾಡಿ ಸಮಸ್ಥಿತಿಗೆ ಬರಕ್ ಶುರು ಮಾಡ್ತಾರೆ. ಎರಡು ಸಮ ಬಂತು ಅಂತಂದ್ರೆ ರಾಗ ಇಲ್ಲ, ದ್ವೇಷ ಇಲ್ಲ. ಅದು ಆ ಯೋಗ ಪದ್ಧತಿ ಒಳಗಡೆ ಬಂದಿರತಕ್ಕಂತ ಪ್ರಾಕ್ಟೀಸ್ ಅದು. ಅವ್ರದ್ದು ಪ್ರಾಕ್ಟೀಸೇ, ನಮ್ದು ಪ್ರಾಕ್ಟೀಸೇ. ಅವ್ರು ಬೆರಳಿನ ಮೂಲಕ ಪ್ರಾಕ್ಟೀಸ್ ಮಾಡಕತ್ತಾರೆ, ನಾವು ಮನಸ್ಸಿನ ಮೂಲಕ ಪ್ರಾಕ್ಟೀಸ್ ಮಾಡಕತ್ತೀವಿ. ನಾವು ಸ್ವಲ್ಪ ದಿನ ಆದ್ಮೇಲೆ ಪ್ರಾಕ್ಟೀಸ್ ಮಾಡಿ 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 ಸಮಸ್ಥಿತಿಗೆ ಬರ್ತೀವಿ. ಹೆಂಗ? ಎರಡೂ ಕಡೆಯಿಂದ ಉಸಿರಾಟ ಹೋಗೋದು ಬರೋದು. ಅದಕ್ಕೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದೆ. ಸೂರ್ಯ ನಾಡಿ, ಚಂದ್ರ ನಾಡಿ ಎರಡೂ ಸಮ ಹೋಯ್ತು ಬಂತಂದ್ರೆ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗೋದು. ಸುಷುಮ್ನ ನಾಡಿ ಆಕ್ಟಿವೇಟ್ ಆದ ವ್ಯಕ್ತಿ ಹತ್ರ ರಾಗನೂ ಇರಲ್ಲ, ದ್ವೇಷನೂ ಇರಲ್ಲ, ಸುಖನೂ ಇರಲ್ಲ, ದುಃಖನೂ ಇರಲ್ಲ, ನಿದ್ರೆನೂ ಇರಲ್ಲ, ಎಚ್ಚರನೂ ಇರಲ್ಲ. ಅರ್ಧೈತ್ರಿ? ಆ ಸ್ಥಿತಿಗೆ ನಾವು ಮುಟ್ತೀವಿ. ಅರ್ಧೈತ್ರಿ? ಈಗ ಏನ್ ಮಾಡಿದೀವಿ ನಾವೀಗ? ಉಸಿರಾಟದ ಕೊಡಿ. ಇನ್ನೂ ಬಾಳ ಅದಾವ, ಬೇಕಾದ್ರೆ ಇನ್ನೊಂದ್ಸತಿ ನೋಡೋಣ. ಒಂದೇ ದಿನ ಎಲ್ಲ ಪ್ರಾಕ್ಟಿಕಲ್ ಅಂದ್ಮೇಲೆ ಬೇಜಾರಾಗ್ತದೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ನೀವು ಏನಾರ ಕೇಳೋದಿತ್ತು ಅಂದ್ರೆ ಗ್ರೂಪ್ ಏನಾದ್ರೂ ಡಿಸ್ಕಷನ್ ಮಾಡೋದಿದ್ರೆ ಡಿಸ್ಕಸ್ ಮಾಡೋಣ. ಸರ್, ಈಗ ಅಂದ್ರಲ್ಲ ನೀವು ಯೋಗಾಸನ ಮಾಡುವವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತಂದ್ರಲ್ಲ, ಮತ್ತೆ ನಾವು ಇಷ್ಟೆಲ್ಲ ಮಾಡಿದ್ರು ನಮ್ದು ಸ್ಲೋ ಇದೆ, ಅವ್ರದ್ದು ಫಾಸ್ಟ್ ಇದೆ ಅಂತ. ಇದು ಹೆಂಗಂತಂದ್ರೆ ನಮ್ಮ ಭಾರತದೊಳಗಡೆ 63 ವಿದ್ಯೆಗಳದವ್ರು. 63. ಬುದ್ಧನ ಟೈಮ್ನೊಳಗಡೆ, ಬುದ್ಧನ ಇದ್ರೊಳಗಡೆ ಸ್ಟಡಿ ಮಾಡಿದ್ದಾನೆ 62 ಬುದ್ಧನ ಟೈಮ್ನೊಳಗಡೆ. ನನಗೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ 63 ಹೆಂಗಾದ್ರು ಅಂತ ಗೊತ್ತಿಲ್ಲ. ಬಟ್ ನಾ ಬುದ್ಧನ ಆರ್ಟಿಕಲ್ಸ್ ಇವ್ರದ್ದು ಜೀವನ ಚರಿತ್ರೆ ಓದ್ಬೇಕಾದಾಗ 62 ಪ್ರಾಕ್ಟೀಸ್ ಮಾಡಿರ್ತಾನೆ. ಐ ಥಿಂಕ್ ಬುದ್ಧನ ಹಿಡ್ಕೊಂಡು 63 ಆಗಿರ್ಬೋದು, ಇದು ನನ್ನ ಅನಿಸಿಕೆ. ಬಟ್ ಆ 62ರೊಳಗಡೆ ಬುದ್ಧ ಹೇಳ್ತಾನೆ 6 ಬಹಳ ಇಂಪಾರ್ಟೆಂಟ್ ಇದಾವಂತ. ಅಷ್ಟನ್ನು ಬಿಟ್ಟ, ಎಲ್ಲಾ ಪ್ರಾಕ್ಟೀಸ್ ಗಳನ್ನ ಬಿಟ್ಟ 6 ಬಹಳ ಇಂಪಾರ್ಟೆಂಟ್ ಇದಾವ. ಆ 6ಕ್ಕೂ ಮತ್ತೆ ಅದ್ರೊಳಗಡೆ ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ನ ತೆಗೆದುಕೊಂಡು ಧ್ಯಾನ ಮಾರ್ಗಕ್ಕೆ ಬಂದ್ರು. ಧ್ಯಾನ ಮಾರ್ಗಕ್ಕೆ ಬಂದ್ರು. ಬಟ್ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ನಿಮ್ಮ ಮನಸ್ಸನ್ನ ಸ್ಥಿತಿಯೊಳಗೆ ಇಟ್ಕೊಳ್ಳಿಕ್ಕೆ, ಜಗತ್ತನ್ನ ಗೆಲ್ಲಲಿಕ್ಕೆ, ಜೀವನವನ್ನು ಗೆಲ್ಲಲಿಕ್ಕೆ 63 ವಿದ್ಯೆಗಳದಾವ್ರಿ. ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಎಲ್ಲ ಅದಾವು. ಅರ್ಧತ್ರಿ? ಅವರು ಮಾಡಾಕತ್ತಾರ, ಅವ್ರ ಸಮಸ್ಥಿತಿ ಒಳಗೆ ಹೊಂಟಾರ ಅಂತಂದ್ರೆ ನೋ ಪ್ರಾಬ್ಲಮ್. ನಾ ಯೋಗ ಟೀಚರ್ ಇದ್ದೀನಿ, ಯೋಗ ಕಲ್ತಿದ್ದೀನಿ, ಪತಂಜಲಿ ಯೋಗ ಕಲ್ತಿದ್ದೀನಿ. ಅವ್ರು 198 ಸೂತ್ರಗಳದಾವ. 198 ಸೂತ್ರಗಳನ್ನ ನೀವು ಫಾಲೋ ಮಾಡಿದ್ರು ಸಮಸ್ಥಿತಿಗೆ ಬರ್ತೀರಿ. ಬುದ್ಧನ ಅಷ್ಟಾಂಗ ಮಾರ್ಗಗಳು, ಅವರು ಅಷ್ಟಾಂಗ ಯೋಗ, ಅವು ಅವೇ ಹೇಳ್ತಾವ, ಇವು ಅವೇ ಹೇಳ್ತಾವ. ನೀವು ಶರಣ ಸಾಹಿತ್ಯದೊಳಗೆ ಹೋದ್ರಿ ಅಂತಂದ್ರೆ ಬರೀ ವಚನಗಳನ್ನ ಕೇಳ್ತಾ ಕೇಳ್ತಾ ಶರಣರು ಹೇಳಿದ್ದನ್ನ ಮಾಡ್ತಾ ಹೋದ್ರೂ ಸಮಸ್ಥಿತಿಗೆ ಬರ್ತೀರಿ. ನೀವು ಯಾವುದೇ ಪಂಥವನ್ನ ಯಾವ್ದಾದ್ರು ಅಳವಡಿಸ್ಕೊಳ್ರಿ, ಸಮಸ್ಥಿತಿ ಹೋಗ್ತೀವಿ. ಬಟ್ ಅವೆಲ್ಲ ಯಾವ ಸರಿ ಯಾವ ತಪ್ಪು ಅಂತ ಮಾಡೋದ್ರೊಳಗೆ ಲೈಫ್ ಹೋಗ್ಬಿಡ್ತದ. ಜಲ್ದಿ ಒಂದ್ ಹಿಡ್ಕೊಂಡ್ಬಿಡ್ಬೇಕು ಅಷ್ಟ, ಮತ್ತೇನಿಲ್ಲ. ಎಲ್ಲ ಚೆಕ್ ಮಾಡ್ಕೊಂತ ಕುಂತೀವಿ ಅಂತಂದ್ರ ನಮ್ ಲೈಫ್ ಹೋಗ್ಬಿಡ್ತದ ಡೆಫಿನೆಟ್ಲಿ. ಅದಕ್ಕೆ ಏಕತತ್ವ ಅಭ್ಯಾಸ ಅಂತ ಹೇಳಿದ್ರು. ಪ್ಯೂರಿಟಿ ಅಂದ್ರೆ ಏನ್ರಿ? ಪವಿತ್ರತೆ ಅಂದ್ರೆ ಏನು? ಈಗ ಈ ಟಾಪಿಕ್ ರಿಲೆವೆಂಟ್ ಐತಿ. ಪವಿತ್ರತೆ ಅಂತ ಹೇಳ್ತೀವಲ್ರಿ, ಎಲ್ಲಾ ಕಡೆ ಕೇಳಿವಲ್ಲ, ಪವಿತ್ರ ಇರ್ಬೇಕು. ಪವಿತ್ರತೆ ಅಂದ್ರೆ ಏನು? ಅಂದ್ರೆ ಏನು? ಕಲ್ಮಶ ಇಲ್ಲದಂಗಿರೋದು, ಪ್ಯೂರಿಟಿ. ಮತ್ತೆ
ಈಗ ಒಂದು ಬಂಗಾರ ಐತ್ರಿ, ಇದು ಬಂಗಾರ ಪ್ಯೂರ್ ಬಂಗಾರ ಅಂತ ಅನ್ಬೇಕಾದ್ರೆ ಏನ್ ಇರ್ಬೇಕು ಅದ್ರ ಅರ್ಥ? ಬರೀ ಬಂಗಾರ ಅಷ್ಟೇ ಇರ್ಬೇಕು. ಬರೀ ಏನಿರ್ಬೇಕು ಅದ್ರೊಳಗ? ಬಂಗಾರ ಅಷ್ಟೇ. ಒಂದೇ ಇತ್ತಂದ್ರೆ ಅದು ಪ್ಯೂರ್. ಅದು ಒಂದೇ ಹೆಂಡತಿ ಇದ್ಲಂದ್ರೆ ಅದು ಪ್ಯೂರ್ ಅವ. ಅವ್ ಎಷ್ಟರ ಕಾಮಿ ಆಗಿರ್ಲಿ ಅವ. ಒಂದೇ ಹೆಂಡತಿ ಜೊತೆಗೆ ಇದ್ದಂದ್ರೆ ಅವ ಪ್ರೇಮಿ ಅವ. ಅರ್ಧೈತ್ರಿ? ನೀವು ಒಂದೇ ತತ್ವವನ್ನ ಅಳವಡಿಸ್ಕೊಂಡಿದ್ರೆ ನೀವು ಪವಿತ್ರರು. ಪವಿತ್ರತೆಯ ಸಿದ್ಧಾಂತ, ಒಂದೇ ತತ್ವವನ್ನು ಫಾಲೋ ಮಾಡೋದು ಪವಿತ್ರತೆ. ಒಂದೇ ಸಿದ್ಧಾಂತ, ಅದು ಧರ್ಮ, ಅದು ಪವಿತ್ರತೆ. ಒಂದೇ ಇರ್ಬೇಕು. ನಿಮ್ದು ಯಾವ್ದದಲ್ಲ ಅದೇ ಇರ್ಬೇಕು. ಬ್ಯಾರೆ ಮಿಕ್ಸ್ ಮಾಡಿದ್ವಿ ಅಂದ್ರ ಪವಿತ್ರತೆ ಹೋಯ್ತು. ಪವಿತ್ರತೆ ಎದ್ರದ್ದು ಹೋಯ್ತ್ರಿ? ಬಂಗಾರದೊಳಗಡೆ ಕಬ್ಬಣ ಮಿಕ್ಸ್ ಆದ್ರೆ ಎದ್ರ ಪವಿತ್ರತೆ ಹೋಯ್ತು? ಬಂಗಾರದ ಹೋಯ್ತು, ಕಬ್ಬಣದ ಹೋಯ್ತು? ಎರಡರದ್ದು ಹೋಯ್ತು. ಎರಡರದ್ದು ಹೋಯ್ತು. ನೀವು ಅಕಸ್ಮಾತ್ ಆಗಿ ಒಂದು ಮಾರ್ಗವನ್ನು ಇಟ್ಕೊಂಡಿದೀನಿ, ಈ ಮಾರ್ಗದ ಜೊತೆಗೆ ಇಲ್ಲಿ ಕುಂತ್ಕೊಂಡು ಪ್ರಾಣಾಯಾಮ ಮಾಡಿದ್ನಂದ್ರ, ಪಿರಾಮಿಡ್ ಒಳಗೆ ಕುಂತ್ಕೊಂಡು ಪ್ರಾಣಾಯಾಮ ಮಾಡಿದ್ರ ಎರಡರದ್ದು ಪವಿತ್ರತೆ ಹೋಯ್ತು. ಎರಡರದ್ದು ಪವಿತ್ರತೆ ಹೋಯ್ತು. ಹಂಗಂದ್ರ ಸರ್ ಇಲ್ಲಿ ಕುಂತ್ಕೊಂಡ ಧ್ಯಾನ ಮಾಡ್ತೀನಿ, ಮನೆಗೆ ಹೋದಾಗ ಪ್ರಾಣಾಯಾಮ ಮಾಡ್ತೀನಿ ಮತ್ತೆ ಪವಿತ್ರತೆ ಹೋಯ್ತು. ಓಕೆ, ಹಂಗಾರ ಮಾಡಬಾರ್ದನ್ರಿ, ಚಲೋ ಇದ್ದು ತಗೊಂತೀನ್ರಿ ಹಂಗಂದ್ರೆ ಒಂದು ಪ್ಲಾನ್ ಮಾಡ್ರಿ. ನಿಮ್ಮದೇ ಆದಂತ ಒಂದು ಸಿದ್ಧಾಂತವನ್ನು ಹುಟ್ಟಕ್ಕೊಳ್ರಿ, ಒಂದು ಸಿದ್ಧಾಂತವನ್ನ ಮಾಡ್ಕೊಳ್ರಿ, ಅದನ್ನ ಫಾಲೋ ಮಾಡ್ರಿ, ಅದು ಪವಿತ್ರತೆ ಸಿಗ್ತದೆ. ಬೆಳಿಗ್ಗೆ ಪಿರಮಿಡ್, ಸಾಯಂಕಾಲ ಯೋಗ, ಮಧ್ಯಾಹ್ನ ಇನ್ನೊಂದು ಯಾವ್ದೋ ಒಂದು ಶರಣ ಸಾಹಿತ್ಯ. ನೀವು ಬರ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಇದನ್ನ ನೀವು ಸಾಯೋ ತನಕ ಮುಂಜಾನೆದ ಮಧ್ಯಾಹ್ನದ ಇದು ಒಂದು ದಿನಾನು ಮುಂಜಾನೆ ಯೋಗ ಮಾಡ್ಬೇಡ್ದ, ಮತ್ತೆ ಒಂದಿನ ಸಾಯಂಕಾಲ ಮತ್ತೆ ಪಿರಮಿಡ್ಗಳು ಇದನ್ನ ಮಾಡಿದ್ರಂದ್ರೆ ಅದು ನಿಮ್ಮ ಸಿದ್ಧಾಂತ, ಅದು ಪವಿತ್ರತೆ. ಬುದ್ಧ ಹೇಳಿದ, ನಾನು ಉದ್ಧಾರ ಆಗ್ಬೇಕಾದ್ರೆ, ಬುದ್ಧ ಹೇಳ್ತಿದ್ರು ನಾನು ಉದ್ಧಾರ ಆಗ್ಬೇಕಾದ್ರೆ ನಾನು ಒಂದಿಷ್ಟು ಫ್ರೇಮ್ ವರ್ಕ್ ಮಾಡ್ಕೊಂಡು ಇಟ್ಕೊಂಡಿನಿ, ಅದನ್ನ ಫಾಲೋ ಮಾಡಾಗಿದೆ ನಾನು ಉದ್ಧಾರ ಆಗ್ತೀನಿ. ಬಟ್ ನನ್ನ ಫ್ರೇಮ್ ವರ್ಕ್ ನಿಮಗ್ ಉದ್ಧಾರ ಆಗ್ಲಿಕ್ಕಿಲ್ಲ. ನಾ ಮಾಡ್ಕೊಂಡಿರ್ತಕ್ಕಂಥ ಸಿದ್ಧಾಂತಗಳು ನಿಮಗ್ ಉದ್ಧಾರ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಪ್ರಾಣಾಯಾಮ ಅವೇನದು ಅಲ್ರಿ, ಯೋಗ ಮಾರ್ಗ ಪತಂಜಲಿಯನ್ನ ಉದ್ಧಾರ ಮಾಡಿದವು. ಬುದ್ಧನ ಮಾರ್ಗ ಬುದ್ಧನನ್ನ ಉದ್ಧಾರ ಮಾಡಿತು. ಪತ್ರಿಜಿಯವರ ಮಾರ್ಗ ಪತ್ರಿಜಿಯವರನ್ನ ಉದ್ಧಾರ ಮಾಡಿತು. ಹಾಗಾದ್ರೆ ನನ್ನ ಉದ್ಧಾರ ಯಾರು ಮಾಡ್ಬೇಕು? ನನ್ನ ಉದ್ಧಾರ ಪತ್ರಿಜಿಯವರು ಮಾಡಂಗಿಲ್ಲ. ಪತ್ರಿಜಿಯವರು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ನನ್ನ ಮಾರ್ಗ ಉದ್ಧಾರವನ್ನು ಬುದ್ಧ ಮಾಡಂಗಿಲ್ಲ. ಬುದ್ಧ ಮಾರ್ಗವನ್ನು ತೋರಿಸ್ಕೊಡ್ತಾನೆ. ನಿಮ್ಮ ಉದ್ಧಾರ ನಾನ್ ಮಾಡಲ್ಲ, ನನ್ನ ಉದ್ಧಾರ ನೀವು ಮಾಡಲ್ಲ. ಹಂಗ ನನ್ನ ಸಿದ್ಧಾಂತ ಏನು? ಎಲ್ಲಿವರೆಗೆ ನನ್ನ ಸಿದ್ಧಾಂತ ಬರಂಗಿಲ್ಲ ಅಲ್ಲಿವರೆಗೆ ನಾವು ಉದ್ಧಾರ ಆಗಂಗಿಲ್ಲ. ಆ ಸಿದ್ಧಾಂತ ಹೆಂಗಾರ ಇರ್ಲಿ, ಏನೈತ್ರಿ ಜೀವನದೊಳಗ ಅಂತ ಅಂದ್ರಿ, ಇದ ನಿಮ್ ಸಿದ್ಧಾಂತ ಇತ್ತಂದ್ರ ಇರ್ಲಿ, ಬಟ್ ಪ್ರತಿ ಸಿಚುವೇಶನ್ ಒಳಗ ಅದನ್ನ ಅನ್ಬೇಕ, ಮತ್ತೆ ಚೇಂಜ್ ಮಾಡಂಗಿಲ್ಲ. ಯಾರ್ದಂದ್ರಿ ಇದು ಪವಿತ್ರತೆ ಅಂತಾರ. ಎಕ್ಸಾಂಪಲ್ ಅಂತಂದ್ರೆ ಸರ್, ಸತ್ಯ ಹರಿಶ್ಚಂದ್ರ ಯಾವಾಗ ಸತ್ಯದಲ್ಲೇ ಇದ್ರು, ಅದನ್ನು ಬಿಟ್ಟು ಬೇರೆ ಏನು ಮಾತನಾಡ. ಈಗ ಸತ್ಯ ಹರಿಶ್ಚಂದ್ರ ನೀವು ಕ್ವಶನ್ ಒಳಗ್ ಬರಲ್ಲ, ಹೆಂಡತಿ ಮಾರ್ಕೊಂಡ ಮಕ್ಕಳು ಮಾರ್ಕೊಂಡ ಅಂತಂದ್ರೆ ಬರಂಗಿಲ್ಲ. ಅಲ್ಲಿ ಸತ್ಯ ಹಿಡದ ಸತ್ಯ ಅವನಿಗೆಲ್ಲಾ ಕೊಡ್ತದ. ಹೌದ್ರಿ? ಹಂಗ ಸನ್ಯಾಸಿ ಶಂಕರಾಚಾರ್ಯನು ಸತ್ಯ ಹರಿಶ್ಚಂದ್ರ ಕಂಪೇರ್ ಮಾಡಕ್ ಬರಂಗಿಲ್ಲ. ಸನ್ಯಾಚಾರಿ ಶಂಕರಾಚಾರ್ಯನ ಏನು ಬೇಡ ಅಂದ, ಗಂಡ ಹೆಂಡತಿ ಮಕ್ಳು ಏನು ಬೇಡ, ಸನ್ಯಾಸನ ಬೇಕಂತಂದ. ಸನ್ಯಾಸ ಮಾರ್ಗನೇ ಮೋಕ್ಷ ಮಾರ್ಗ ಅಂತ ಹೇಳಿದ. ಸತ್ಯ ಹರಿಶ್ಚಂದ್ರ ಸತ್ಯ ಮಾರ್ಗನೇ ಮೋಕ್ಷ ಮಾರ್ಗ ಅಂತ ಹೇಳಿದ. ಹಿಂಗ ಬಂದ್ರಿ ಅಂತಂದ್ರೆ ರಾಮಂದ ತಗೊಂಡ್ರೆ ಸಂಸಾರ ಮಾರ್ಗ, ರಾಮ ಸೀತನ್ ಸೊಲಗೆ ಎಲ್ಲಾ ಕಡೆ ಓಡಾಡಿದ, ಮತ್ತೆ ಅವ್ರಿಗೆ ಹೇಳಕ್ ಬರಂಗಿಲ್ಲ. ಕೃಷ್ಣನ್ ಮಾರ್ಗದೊಳಗೆ ಬಂದಾಗ ಕೃಷ್ಣ ಎಲ್ಲಾ ಕಡೆ ಸುಳ್ಳುಗಿಳೆ ಹೇಳಿ ಏನೇನೋ ಮಾಡಿ ಗೆದ್ದು ಬಂದ, ಅವನ್ ಮಾರ್ಗ ಅದು. ಬಟ್ ಹಂಗಾರೆ ನನ್ನ ಮಾರ್ಗ ಏನು? ನನ್ನ ಮಾರ್ಗ ನಾನು ಫ್ರೇಮ್ ವರ್ಕ್ ಮಾಡ್ಕೊಂಡಾಗ ಮಾತ್ರ ನನಗ್ ಮುಕ್ತಿ. ಬೇರೆದವ್ರದ್ದು ಎಲ್ಲರದು ರೆಫರೆನ್ಸ್, ಅವು ಅವ್ರವ್ರದ್ದು ರೆಫರೆನ್ಸ್ ತಗೊಳ್ಳೋದು, ನಂದು ಒಂದು ಸಿದ್ಧಾಂತ ತಯಾರು ಮಾಡ್ಬೇಕು. ಅದಕ್ಕೆ ಜಲ್ದಿ ಶುರು ಮಾಡ್ರಿ. ನಾವು ಸಣ್ಣವರಿದ್ದಾಗಲಿಂದ ನಾನಂತೂ ಮಾಡ್ಕೊಂಡಿದೀನಿ ಒಂದು ಲೈಟರ್ ಒಳಗಡೆ ಇನ್ನು ಸ್ಟಿಕ್ ಆಗ್ಬೇಕು. ಬಟ್ ಎಷ್ಟು ಜಲ್ದಿ ನಾವು ನಮ್ಮದನ್ನ ಹಿಡ್ಕೊಂತೀವಲ್ಲ ಅಷ್ಟು ಜಲ್ದಿ ನಾವು ರೀಚ್ ಆಗ್ತೀವಿ. ಅರ್ಥ ಐತ್ರಿ? ಅದಕ್ಕೆ ಪ್ರಾಣಾಯಾಮ ಎಲ್ಲವೂ ಕರೆಕ್ಟ್ ಅದಾವ, ಯಾವ ತಪ್ಪಿಲ್ಲ, ಯಾವ ಇದಿಲ್ಲ, ಅವ್ರವ್ರಿಗೆ ಅದು ಕರೆಕ್ಟ್. ಇದಕ್ಕೆ ಇನ್ನೊಂದು ಏನಂದ್ರೆ ಭಾವ ಪ್ರಜ್ಞೆ ಅಂತಾರೆ. ಇದಕ್ಕೆ 3 ರೀತಿ ಪ್ರಜ್ಞೆಗಳದಾವ. ಒಂದು ಶ್ರೋತ ಪ್ರಜ್ಞೆ, ಓಕೆ, ಇನ್ನೊಂದು ಚಿಂತನ ಪ್ರಜ್ಞೆ, ಮೂರನೇದು ಭಾವ ಪ್ರಜ್ಞೆ ಅಂತೇಳಿ. ಶ್ರೋತ ಪ್ರಜ್ಞೆ ಅಂತಂದ್ರ ಈಗ ನೀವು ಕೇಳಕತ್ತಿರಲ್ಲ, ಇದು ಶ್ರೋತ ಪ್ರಜ್ಞೆ. ನಿಮ್ಮಲ್ಲಿ ಈಗೆಲ್ಲ ಚಲೋ ಅನ್ಸಕತ್ತೈತ್ರಿ ಮಾತಾಡೋದು? ಪಕ್ಕ ಚಲೋ ಮಾತಾಡಕತ್ತೀನ ಇಲ್ರಿ? ಮುಟ್ಟಕತ್ತದಲ್ರಿ? ಈಗ ನಿಮ್ಗೆ ಚಲೋ ಅನ್ಸಕತ್ತದ, ನಿಮ್ಮಲ್ಲಿ ಒಂದು ಪ್ರಜ್ಞೆ ಜಾಗೃತಿ ಆಗತ್ತಲ್ಲ, ಅದು ಶ್ರೋತ ಪ್ರಜ್ಞೆ. ಅದು ಡೆಫಿನೆಟ್ಲಿ ಹೇಳ್ತೀನಿ, ಊಟ ಮಾಡಿದ್ಮೇಲೆ ಇದು ಇರಂಗಿಲ್ಲ ಇದು. ಯಾಕಂದ್ರೆ ಇದು ಶ್ರೋತ ಪ್ರಜ್ಞೆ, ನೀರಿನ ಮೇಲೆ ಗೆರೆ ಎಳ್ದಂಗ. ಅರ್ಥ ಐತ್ರಿ? ಎಷ್ಟೇ ಚಲೋ ಮಾತಾಡ್ಲಿ, ಹೊರಗೆ ಹೋದ್ಮೇಲೆ ಊಟ ಆದ್ಮೇಲೆ ಮತ್ತೆ ನಮ್ದ್ರೊಳಗೆ ನಾವು ಬಿದ್ದು ಬಿಡ್ತೀವಿ. ಈ ಸಿದ್ಧಾಂತ ನಿಮ್ಮಲ್ಲಿ ಉಳ್ಕೊಳಂಗಿಲ್ಲ, ಇದು ನೀರಿನ ಮೇಲೆ ಗೆರೆ ಎಳ್ದಂಗ. ಅರ್ಥ ಐತ್ರಿ? ಎರಡನೇದು ಬರ್ತದ ಚಿಂತನ ಪ್ರಜ್ಞೆ. ಚಿಂತನ ಪ್ರಜ್ಞೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರ, ಆಯ್ತು ಹೊರಗೆ ಹೋದ್ಮೇಲೆ ಅದು ಅಳಕಿರ್ತದೆ, ಇದು ಉಸುಗಿನ ಮೇಲೆ ಗೆರೆ ಎಳ್ದಂಗ.
ಭಾಳ ಅಂದ್ರೆ ಒಂದ್ 5-6 ದಿನ ಇರ್ತದ, 1 ತಿಂಗಳು ಇರ್ತದ, 2 ತಿಂಗಳು ಇರ್ತದ, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಅದಾದ್ಮೇಲೆ ಭಾವಪ್ರಜ್ಞೆ. ಚಿಂತನ ಪ್ರಜ್ಞೆ ಒಳಗೆ ಏನಿರ್ತದ ಅಂದ್ರ, ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇವತ್ತು ಅಡಿಗೆ ಏನ್ ಮಾಡ್ರಿ? ಯಾವ ಪಲ್ಯ ಐತ್ರಿ? ಮತ್ತೆ ಸೋರೆಕಾಯಿ. ಸೋರೆಕಾಯಿ ಪಲ್ಯ. ಸೋರೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ ಅಂತ ತಿಳ್ಕೊಳ್ರಿ. ಅದು ನೀವು ಕೇಳಿದ್ರೆ ಅದು ಯಾವ್ದದು? ಶ್ರೋತ ಪ್ರಜ್ಞೆ. ಸೋರೆಕಾಯಿ ಪಲ್ಯ ಹಿಂಗ್ ಮಾಡ್ಬೇಕು, ಹಿಂಗ್ ಕಟ್ ಮಾಡ್ಬೇಕು, ಹಿಂಗ್ ಹುಳಿ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಹಂಗ್ ಬೇಯಿಸ್ಬೇಕು, ಇಷ್ಟ ಟೆಂಪರೇಚರ್ ಒಳಗೆ ಎಲ್ಲ ಹೇಳ್ತೀನಿ ಅಂದ್ರ ಇದು ಶ್ರೋತ ಪ್ರಜ್ಞೆ. ಅಥವಾ ಒಂದು ಬುಕ್ ಕೊಟ್ಟಿರ್ತಾರೆ, ಒಂದು ಬುಕ್ ಅದ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತೇಳಿ, ಆ ಬುಕ್ ಓದಿದೆ ಅಂದ್ರೆ ಅದು ಚಿಂತನ ಪ್ರಜ್ಞೆ. ರೈಟ್? ಸಾರಿ, ಭಾವ ಪ್ರಜ್ಞೆ, ಇದು ಶ್ರೋತ ಪ್ರಜ್ಞೆ. ಕೇಳಿದೀನಿ. ಎರಡನೇದು ಏನಂತಂದ್ರೆ ಮಾಡಿದವ್ರನ್ನ ನೋಡೋದು. ಮೇಡಮ್ ನೀವು ಮಾಡಿರಿ, ಹೌದು, ನಿಮ್ ಖುಷಿ ಅನ್ಸೈತ್ರಿ, ಬಾಳ ಚಲೋ ಇರ್ತೈತಿ, ಸೋರೆಕಾಯಿ ಪಲ್ಯ ಭಾರಿ ಇರ್ತೈತಿ. ಅವ್ರು ನೋಡಿ ಭಾರಿ ಇರ್ತದಂತ್ರಿ. ಡಾಕ್ಟರ್ ತಗ ಹೋಗ್ಬೋದು, ಸರ್ ಸೋರೆಕಾಯಿ ಪಲ್ಯ ತಿಂದ್ರೆ ಏನೇನ್ ಲಾಭ ರೀ ಅಂತ ಕೇಳೋದು. ನಾವು ಡಾಕ್ಟರ್ ಒಂದು ಲಿಸ್ಟ್ ಕೊಡ್ತಾನೆ, ತೆಳಗಕ್ಕಿರಿ, ಹಂಗಕ್ಕಿರಿ, ಹಿಂಗಕ್ಕಿರಿ, ಕಿಡ್ನಿ ಡಿಟಾಕ್ಸಿಕೇಶನ್, ಅದು ಒಂದ್ ಲಿಸ್ಟ್ ಕೊಡ್ತಾನೆ. ಅಂದ್ರೆ ಸೋರೆಕಾಯಿ ಪಲ್ಯ ನಿಜವಾಗ್ಲೂ ಬಹಳ ಉಪಯುಕ್ತ, ನಿಜವಾಗ್ಲೂ ತಿನ್ನಬೇಕು ಅದನ್ನ. ಆಮೇಲೆ ಇಷ್ಟೇ ಅಲ್ಲ, ಬೆಳೆದವನ್ನ ಅವ್ರನ್ನ ಇವ್ರನ್ನ ಕಾಸ್ಟ್ ಗಿಸ್ಟ್ ಎಲ್ಲ ಮಾಡ್ತೀರಿ ನೀವು. ಕನ್ಕ್ಲೂಷನ್ ಬಡದ್ ಹೇಳ್ತೀರಿ, ಇವತ್ತರಿಂದ ಸೋರೆಕಾಯಿ ಪಲ್ಯನೇ ಇಡೀ ಜಗತ್ತಿಗೆ ಆಹಾರ ಆಗಬೇಕು. ಇದು ಯಾವ ಪ್ರಜ್ಞೆ? ಇದು ಚಿಂತನ ಪ್ರಜ್ಞೆ. ನೀವು ಚಿಂತನೆ ಮಾಡಿ PhD ಮಾಡಿರೋದ್ರೊಳಗಡೆ ಲವಣಾಂಶಗಳೇನದಾವ, ಖನಿಜಾಂಶಗಳೇನದಾವ, ಎಷ್ಟು ಯೂಸ್ ಆಗುತ್ತಾ, ಯಾವ ಅಂಗ ಎಲ್ಲ. ಬಟ್ ಲಾಭ ಏನ್ ಬಂತು? ತೆಳಗಾದ್ರಿ. ಸೋರೆಕಾಯಿ ಪಲ್ಯ ತಿಂದ್ರೆ ತೆಳಗಾಗ್ತಾರಂತ. ತೆಳಗಾದ್ರಿ. ಯಾವಾಗ ಆಗ್ತೀರಿ ತೆಳಗ? ನಿಮ್ಮ ಅಡಿಗೆನ ನೀವೇ ಮಾಡ್ಕೊಂಡು ಅದನ್ನ ತಿಂದಾಗ ನಾವು ತೆಳಗಾಗ್ತೀವಿ. ಅದಕ್ಕೆ ಡಾಕ್ಟರ್ ಮೆಡಿಸಿನ್ ಬರೀತಾನ, ತೆಲ್ಲಬೇಕೈತ್ರಿ ಅಂತಂದಾಗ ಹೇಳ್ದೇನೆ, ಏನು ಅನಾಸಿನ್ ತಗೋ ಅಂತೇಳಿ. ಅನಾಸಿನ್ ತಗೋ ಅಂತ ಕೇಳಿದ್ವಲ್ಲ, ಅದು ಶ್ರೋತ ಪ್ರಜ್ಞೆ. ತಗೋಬೇಕಂತಂದಾಗ ಅನಾಸಿನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಸ್ಟಡಿ ಮಾಡೋದು, ಮನೆ ಕುಂತ್ಕೊಂಡು ಜಪ ಮಾಡೋದು. ಮುಂಜಾನೊಂದಂತ ಮಧ್ಯಾಹ್ನ ಮುಂಜಾನೊಂದು ಮಧ್ಯಾಹ್ನ ಬರೀ ಜಪ ಮಾಡೋದು. ಅದನ್ನಿಟ್ಟು ಪೂಜೆ ಮಾಡೋದು. ಅನಾಸಿನ ಗುಳಿಗೆ ಇಟ್ಕೊಂಡು ಪೂಜೆ ಮಾಡೋದು. ದಿನಾ ಅದಕ್ಕೂ ವಿಭೂತಿ ಹಚ್ಚೋದು, ಪೂಜೆ ಮಾಡೋದು. ಅರ್ಥೈತ್ರಿ? ಅದನ್ನ ಎಲ್ಲಾರಿಗೂ ತಿನ್ಸೋದು, ಅದಕ್ಕೆ ಜಾತ್ರೆ ಮಾಡೋದು, ಎಲ್ಲ ಮಾಡೋದು. ಅದ್ರ ಹೆಸರಲ್ಲಿ ಮತ್ತೆ ದಾನ ಧರ್ಮ ಮಾಡೋದು. ಯಾವ್ದಾದ್ರಿ? ಇಷ್ಟೆಲ್ಲ ಮಾಡಿದ್ರ ತಲೆ ಹೋಯ್ತನ್ರಿ? ಇಲ್ಲ, ಅದನ್ನ ನುಂಗಬೇಕು. ಅದು ಭಾವಪ್ರಜ್ಞೆ. ಭಾವಪ್ರಜ್ಞೆ ಯಾವಾಗ ಬರ್ತದಂದ್ರ, ನನ್ನ ದಾರಿ ನಾ ಕಂಡಿಡ್ಕೊಂಡಾಗ ಭಾವಪ್ರಜ್ಞೆ ಬರ್ತದ. ಭಾವಪ್ರಜ್ಞೆಯಿಂದ ಮಾತ್ರ ಏನಾಗ್ತದ್ರಿ? ಮುಕ್ತಿ ಸಾಧ್ಯ. ಒಂದ್ಸತಿ ಆ ಭಾವಪ್ರಜ್ಞೆ ಬಂತಂದ್ರೆ ನೀವು ಬಿಡಂಗಿಲ್ಲ. ಇಲ್ಲಿ ಎಷ್ಟು ಜನ ಪಿರಮಿಡ್ ಒಳಗಡೆ ಕೂತ್ಕೊಂಡಿದ್ರು? ಭಾವಪ್ರಜ್ಞೆ ಹೆಂಗ್ ಬರ್ತಂತ ಹೇಳ್ತೀನಿ. ಭಾವಪ್ರಜ್ಞೆಗೆ ಶರೀರದ ಉಪಯೋಗ ಬಹಳ ಇಂಪಾರ್ಟೆಂಟ್ ಇದೆ. ಖಲು ಇದಂ ಶರೀರಂ ಖಲು ಧರ್ಮ ಸಾಧನಂ, ಅದನ್ನ ಹೇಳ್ತೀನಿ ನೋಡ್ರಿ. ನೀವು ಏನೇ ಇರ್ಲಿ, ಭಾವಪ್ರಜ್ಞೆ ಬರ್ಬೇಕಾದ್ರೆ ಶರೀರಕ್ಕೆ ಮುಟ್ಟೆನೆ ಬರ್ಬೇಕದು. ನಾ ಇಷ್ಟೊತ್ತಲ್ಲಿ ಮಾತಾಡಕತ್ತೀನಲ್ರಿ, ನಿಮಗ್ ಚಲೋ ಅನಿಸ್ಬೋದು 5 ನಿಮಿಷ 10 ನಿಮಿಷ. ಅಕಸ್ಮಾತ್ ಆಗಿ ನಿಮ್ಮಲ್ಲಿ ಯಾವುದೋ ಒಂದು ಶರೀರದ ರೋಗ ಇತ್ತಂದ್ರೆ, ಆ ರೋಗವನ್ನ ನಾನು ವಾಸಿ ಮಾಡಿದ್ನಂದ್ರೆ ಅವಾಗ ನೀವು ನನ್ನ ದೇವರ ಸಮಾನ ಪೂಜೆ ಮಾಡಕ್ ಶುರು ಮಾಡ್ತೀರಿ. ಅರ್ಥೈತ್ರಿ? ಬೇಕಾದ್ರೆ ನೀವು ಮುಂಜಾನೆ ಸಂಚಾರಕ್ಕೆ 24 ತಾಸು ನಿಮಗ್ ಬಾಟ ಮಾಡಿದ್ರೆ, ನಿಮ್ ಯಾವ ರೋಗನು ಹೋಗ್ಲಿಲ್ಲ ಅಂದ್ರೆ ನೀವು ನನ್ನ ಪೂಜೆ ಮಾಡಂಗಿಲ್ಲ. ಪಿರಮಿಡ್ ಅನ್ನ ಎಷ್ಟು ಜನ ನಂಬಿದಿರಲ್ಲ, ಎದಕ್ ನಂಬಿದಿರಿ? ನಿಮ್ಮ ಶರೀರದ ರೋಗವನ್ನು ದೂರ ಮಾಡಿರ್ತದ. ಅದಕ್ಕೆ ಭಾವಪ್ರಜ್ಞೆ ಅಂತಕ್ಕಂಥದ್ದು, ಆ ಭಾವಪ್ರಜ್ಞೆ ಅಂತಕ್ಕಂಥದ್ದು ಶರೀರಕ್ಕೆ ಟಚ್ ಆಗಲಾರದೆ ಬರಂಗಿಲ್ಲ. ಅದು ಎಷ್ಟಾದ್ರೂ ಬುಕ್ಸ್ ಓದ್ರಿ, ಎಷ್ಟಾದ್ರೂ ವಿಡಿಯೋ ಕೇಳ್ರಿ, ಸಾಧ್ಯ ಇಲ್ಲ. ಪ್ರಾಕ್ಟೀಸ್ ಮಾಡ್ರಿ, ಶರೀರದಿಂದ ಯಾವ್ದಾದ್ರು ಒಂದು ಮುಕ್ತಿ ಆಗ್ಲಿ, ಅದು ಬರ್ತದೆ. ಇವತ್ತಿಂದ ಒಂದು ಸರ್ವೆ ಮಾಡ್ರಿ. ಸದಾನಂದ ಯೋಗಿಯವ್ರು ಇರ್ಬೋದು, ಪತ್ರಿಜಿಯವ್ರು ಇರ್ಬೋದು, ಅಥವಾ ಯಾವುದೇ ಸಂತರು ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ ಮನುಷ್ಯರ ಶಾರೀರಿಕ ರೋಗಗಳನ್ನ ದೂರ ಮಾಡೋದ್ರಿಂದ ಗ್ರೇಟ್ ಆಗ್ತಾರೆ. ಭಾಷಣ ಮಾಡೋದ್ರಿಂದ ಗ್ರೇಟ್ ಆಗೋದಿದ್ರೆ ಎಲ್ಲಾ ಟೀಚರ್ಸು ಪ್ರೊಫೆಸರ್ಸು ಗ್ರೇಟ್ ಆಗಿರ್ತಿದ್ರು ಇಷ್ಟೊತ್ತಿಗೆ. ಹೌದ್ರಿ? ಯಾರು ಗ್ರೇಟ್ ಆಗ್ತಾರ? ಶರೀರ. ಹಂಗ ನನಗ ಭಾವಪ್ರಜ್ಞೆ ಬೆಳಿಬೇಕು ನನ್ನ ಒಳಗಂದ್ರ ನನ್ನ ಶರೀರದ ಮೂಲಕನೇ ಬೆಳಿಬೇಕು. ಹಂಗಾರೆ ಏನ್ ಮಾಡ್ಬೇಕಂದ್ರೆ, ಶರೀರದಲ್ಲಿ ಇರ್ತಕ್ಕಂಥ ಆ ಡಿಸಿಪ್ಲಿನ್ ಅನ್ನೋದು, ಅಥವಾ ಶರೀರದಲ್ಲಿ ಇರ್ತಕ್ಕಂಥ ರೋಗ ರುಜಿನಗಳು, ಅವುಗಳಿಗೆ ನಾನು ಕಾನ್ಸಂಟ್ರೇಟ್ ಮಾಡಿ, ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿನೇ ನಾನು ಹೊರಗೆ ಒಂದು ಭಾವಪ್ರಜ್ಞೆ ತರಬೇಕು. ಮತ್ ಚಿಂತನೆ ಮಾಡಿ ತರಂಗಿಲ್ರಿ. ಸರ್ ಇಷ್ಟು ಬುಕ್ಸ್ ಓದಿನಿ, ಇಷ್ಟು ಭಾಷಣ ಕೇಳಿನಿ, ನಾ ಈ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ನೋಡ್ರಿ ಸರ್ ಅಂತಂದ್ರೆ ಇಲ್ಲ, ಅದು ಭಾವಪ್ರಜ್ಞೆ ಅಲ್ಲ. ಅದು ಮತ್ತೆ 3-4 ದಿನಕ್ಕೆ ಹೋಗ್ತದ. ಅರ್ಥೈತ್ರಿ? ಹಂಗ ಭಾವಪ್ರಜ್ಞೆ ಜಾಗೃತ ಆಯ್ತಂದ್ರೆ ಮೋಕ್ಷ ಪಕ್ಕ. ಮತ್ತೇನಾದ್ರೂ ಕೇಳಬೇಕ್ರಿ? ಈ ಡಿಸ್ಕಷನ್ ಆಗ್ಲಿ.
ನಿಮಗ ಅನ್ಸಿದ್ದನ್ನ ನೀವು ಹೇಳ್ಬೋದು. ನಮ್ಮ ಈ ಶರಣರ ಇದ್ರೊಳಗಡೆ ಅನುಭವ ಮಂಟಪ ಅಂತ ಇತ್ತಲ್ರಿ, ಆ ಅನುಭವ ಮಂಟಪದಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲರೂ ತಮ್ಮ ತಮ್ಮ ಭಾವಪ್ರಜ್ಞೆಗಳನ್ನ ತಂದ್ರು, ತಮ್ಮ ತಮ್ಮ ಭಾವಪ್ರಜ್ಞೆಗಳನ್ನ ತಂದ್ರು, ತಮ್ಮ ತಮ್ಮ ಚಿಂತನೆಗಳನ್ನ ಮಾಡ್ತಾ ಹೋದ್ರು. ಹಿಂಗ ಇದನ್ನು ಏನಾಗ್ಬೇಕಂದ್ರ ಎಲ್ಲಾರ್ದು ಒಂದೊಂದು ಭಾವಪ್ರಜ್ಞೆ ಇರ್ಬೇಕು. ಹಿಂಗೆ ಪತ್ರಿಜೀವದ ಒಂದು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಕುಂತ್ಕೊಂಡು ನಿಮ್ಮ ಅನುಭವನ ಹೇಳ್ರಿ ಅಂತಂತಾರೆ, ಗೊತ್ತಾ? ಇಲ್ಲಿ ಎಲ್ಲಾರು ಬಂದು ಅನುಭವ ಹೇಳ್ತಿರ್ತೀರಿ, ಏನ್ ಹೇಳ್ತೀರಿ? ರೋಗಗಳು ಹೆಂಗ್ ಓದು ಅಂತ ಹೇಳ್ತೀರಲ್ಲ, ಅದು ಇನ್ನೊಬ್ಬರ ಭಾವಪ್ರಜ್ಞೆನ ಜಾಗೃತಗೊಳಿಸ್ಲಿ ಅಂತ. ಹಾಗಾದ್ರಿ ನಿಮ್ಮ ರೋಗ ರುಜಿನಗಳು ಏನಾದ್ರು ಕಡಿಮೆ ಆಗಿದ್ವು ಅಂದ್ರ ನೀವು ಅದನ್ನ ಹೇಳ್ಕೊಳ್ರಿ. ಬಟ್ ಯಾವ ರೀತಿ ಹೇಳ್ಕೊಳ್ರಿ ಅಂತಂದ್ರ ಅದು ಇನ್ನೊಬ್ರಿಗೆ ಹರ್ಟ್ ಆಗಿರ್ಬಾರ್ದು. ಆ ಟೈಪ್ ಹೇಳ್ಕೊಂಡು ಅವ್ರ ಭಾವಪ್ರಜ್ಞೆನ ಜಾಗೃತಗೊಳಿಸ್ಲಿಕ್ಕೆ ಟ್ರೈ ಮಾಡ್ರಿ. ಬಟ್ ನೀವಿಂದ ಎಷ್ಟೇ ಸ್ಪೀಚ್ ಕೇಳ್ರಿ, ನಮ್ಮಲ್ಲಿ ಅದು ಜಾಗೃತ ಆಗಲ್ಲ. ನಮ್ದೊಂದು ಹಿಡ್ಕೊಳ್ಬೇಕು, ನಮ್ದೊಂದು ಯಾವುದೋ ಒಂದು ಡಿಸೀಸ್ ಇರ್ಬೋದು ಅಥವಾ ಭಾವನೆ ಇರ್ಬೋದು, ಶರೀರಕ್ಕೆ ಸಂಬಂಧಪಟ್ಟಿದ್ದು ಹಿಡ್ಕೊಂಡು ಅದನ್ನ ನಾವು ಜಾಗೃತಗೊಳಿಸ್ಬೇಕು. ಮತ್ತೇನಾದ್ರು ಕೇಳೋದೈತ್ರಿ? ಸರ್, ನೀವು ಬರ್ಲಿಕ್ಕ ಮುಂಚೆನೆ ಹಾನ್ರಿ. ಆ ಅಜ್ಜಿ ನಾವು ಇದನ್ನೇ ಡಿಸ್ಕಸ್ ಮಾಡಿದ್ವಿ ಸರ್. ಹ್ಮ್ ಅಜ್ಜಿ ಅವ್ರು ಹೇಳ್ಕೊಂತ ಇದ್ರು. ಹಾನ್ರಿ. 3 ದಿನ ಧ್ಯಾನ ಮಾಡ್ಕೊಂಡು ಬಂದಿನಿ, ಮನೆಗೆ ಹೋಗಿಲ್ಲ. ಹಾ ಹಾ ಮನೆಗೆ ಬಂದ ಮೇಲೆ ಸೊಸೆ ಇದ್ರೆ ನನಗೆ ಕೈಯಲ್ಲಿ ಆಗ್ಲಿಲ್ಲ. ನಾನು ಯಾಕೆ ನೀನು ಈ ತರ ಮಾತಾಡ್ತಾ ಇದೀಯಾ ಅಂತ ನನಗೆ ಹೇಳಿದ್ರು. ನಾನೇನಂದ್ರೆ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತೀನಿ. ಕರೆಕ್ಟ್. ಹಾಗಾಗಿ 3 ದಿನ ಧ್ಯಾನಸ್ಥರಾಗಿ ಬಂದಿದೀಯ, ಇಲ್ಲಿಗೆ ಬಂದ ಮೇಲೆ ಮತ್ತೆ ನೀನು ಅದು ವಿಚಾರವನ್ನು ಮಾತನಾಡಿದಾಗ ಏನಾಗುತ್ತೆ ನೀನು ಗಮನಿಸ್ಬೇಕು. ಈಗ ಆ ಒಂದು ವಿಚಾರವನ್ನು ನೀವಿವತ್ತು ಹೇಳ್ಕೊಟ್ರಲ್ಲ ಸರ್, ಅಮ್ಮಗ ಅರ್ಥ ಆಯ್ತು ಇಲ್ಲೋ, ಅದು ಪ್ರಾಕ್ಟೀಸ್ ನಲ್ಲಿ ಇವತ್ತು ಇಳಿಸಿದಿರಿ. ನೀವ್ ಇಷ್ಟು ದಿನ ಎಲ್ಲಿದ್ರೋ ಏನೋ ಗೊತ್ತಿಲ್ಲ ಸರ್, ಇವತ್ತು ನಮ್ ಸದಾನಂದ ಪಿರಮಿಡ್ಗೆ ಬಂದ್ರಲ್ಲ ಸರ್, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನನಗೂ ಖುಷಿ ಇದೆ. ಗೊತ್ತೇ ಇಲ್ಲ 72,000 ಟೈಪ್ಸ್ ಆಫ್ ಬ್ರೀದಿಂಗ್ ಇದೆ ಅನ್ನೋದು ಗೊತ್ತೇ ಇಲ್ಲ. ಸೊ ಈ ಪ್ರಾಕ್ಟಿಕಾಲಿಟಿ ನಿಮ್ಗೆ ಸಮಾಧಾನ ಸಿಕ್ಕಿದೆ ಅಂತ ಅನಿಸ್ತದಮ್ಮ? ಅಂದ್ರೆ ನಾನು ಅದ್ರಾಗ ಇದೀನಿ ಅಂತ ನನಗೆ ಅನ್ಸತ್ರಿ. ನಾನು ಅದ್ರಾಗ ಇದೀನಿ. ಯಾವಾಗ ನಾನು ಹೊರಗ್ ಬಂದ್ಬಿಟ್ಟಿ ನಾನು ತೃಪ್ತಿ ಪಡಿತೀನಿ ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಇವತ್ತು ನೀವು ಅವ್ರ ಬಾಯಿಂದನೇ ಹೇಳ್ಸಿದ್ರಿ ಸರ್. ಹೌದ್ರಿ. ಏನು ಅಂತಂದ್ರೆ ಯಾರು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು. ಪತ್ರಿಜಿ ಗುರುಗಳು ಒಂದು ಮಾರ್ಗ ತೋರಿಸಿದ್ದಾರೆ. ಬುದ್ಧನು ಗೌತಮ ಬುದ್ಧರು ತೋರಿಸಿದ್ದಾರೆ. ನಮ್ಮನ್ನ ನಾವು ಆ ಪ್ರಾಕ್ಟೀಸ್ ಇಟ್ಕೋಬೇಕು ಅಂತ. ಅವ್ರು ನನ್ನ ಹತ್ರ ಕೆಳಗ ವಾದ ಏನ್ ಮಾಡಿದ್ರೆ, ನಾನ್ ಏನು ಮಾಡ್ಲಿಲ್ಲ, ಅವನೇ ಎಲ್ಲ ಕೊಟ್ಟಾನ, ದ್ವೇಷ ಅವನೇ ಕೊಟ್ಟಾನ, ಸಿಟ್ಟು ಅವನಿಗೆ ಕೊಟ್ಟಾನ, ನಾನೇನ್ ಮಾಡ್ಲಿ? ಹಂಗಾರೆ ಅಜ್ಜಿ ನೀನ್ ನೋಡ್ಬೇಕು ಅದನ್ನ. ಅವ್ರು ನನಗೆ ಇದೇ ವಾದ ಮಾಡಿದ್ರು ಸರ್ ಕೆಳಗೆ. ಇವಾಗ ನೀವೇ ಅವ್ರ ಬಾಯಿಂದ ಹೇಳಿಸಿದ್ರಿ, ನನ್ನನ್ನ ನಾನೇ ಉದ್ಧಾರ ಮಾಡ್ಬೇಕು ಅನ್ನುವಂಥದ್ದು. ಅಮ್ಮ ಇವತ್ತು ಗೊತ್ತಾಯ್ತು ಸರಸ್ವತಿ ಅಮ್ಮ ಅವರೇ, ಸರ್ ಅವ್ರು ಹೇಳಿರುವಂತದ್ದು. ಬೇರೆ ಆಪ್ಷನ್ ಇಲ್ರಿ. ಇನ್ನೊಂದು ಹೇಳ್ತೀನಿ ನಿಮಗ, ಮನಿ ಒಳಗಡೆ ವಯಸ್ಸಾದವ್ರಿಗೆ ನಮ್ಮ ಅಪ್ಪಾಜಿ ಒಬ್ಬರಿಗೆ ಹೇಳಿದ್ದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ವಯಸ್ಸಾದ್ಮೇಲೆ ನಮ್ಮನ್ನ ಬಾಳ್ ಕೇಳಿದ್ರ ಮೇಲೆ ನೋಡ್ಕೊಂತಾರ, ನಮಗ್ ಸರಿ ಊಟ ಕೊಡಂಗಿಲ್ಲ, ಅದು ಕೊಡಂಗಿಲ್ಲ ಸ್ಟಾರ್ಟ್ ಆಗಿರ್ತಾವಲ್ರಿ. ಅವಾಗ ಹೆಂಗ್ ಬದುಕ್ ಬಿಡ್ರಿ ಅಂತಂದ್ರೆ, ನಾ ಸತ್ತಿ ನನ್ನಂಗ್ ಬದುಕ್ ಬಿಡ್ರಿ. ಸತ್ತಾರ ಹೆಂಗ್ ಬದುಕ್ತಾರ್ರಿ? ಹೆಂಗ್ ಬದುಕಿರ್ತಾರ? ಇಲ್ರಿ, ನಾ ಸತ್ತೀನಿ ಅನ್ನಂಗ ಆ ಮನೆಗಿರ್ರಿ. ಅಂದ್ರೆ ಈಗ ನಾ ನೀರ್ ಕೊಡವ ಅಂತಂದ್ರ ಅವ್ರಿಗೆ ಧ್ವನಿ ಕೇಳತ್ತೇನ್ರಿ? ಸತ್ತೋರ್ದು ಕೇಳಂಗಿಲ್ಲ. ಮತ್ ನಾವ್ 3-4 ಸತಿ ಕರಿತೀನಿ, ಒಟ್ಟ ನನ್ ಸುಶಿ ನೀರ ತಂದ್ ಕೊಡಂಗಿಲ್ಲ. ಅದ್ ನೀ ಸತ್ತಿದಿ, ಅದಕ್ಕ ಧ್ವನಿ ಕೇಳ. ಹಾ, ಅವಾಗ ನೀವೇನ್ ಯೋಚನೆ ಮಾಡ್ರಿ, ನಾ ಸತ್ತು ಬಿಟ್ಟಿನಿ. ಯಾಕಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನೀವು ಸಾವಿಂದ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಗೊತ್ತಾಗ್ತದ, ನಾವ್ ಸಾಯಂಗಿಲ್ಲ. ಮಂದಿ ಸತ್ತಿದ್ದನ್ನ ನೋಡಿ ಅಂಜಾಕತ್ತೀವಿ ನಾವು. ಮಂದಿ ಸತ್ತಿದ್ದನ್ನ ನೋಡಿ ಅಂಜಾಕತ್ತೀವಿ, ಸಾವು ನಮಗ್ ಇಲ್ಲ. ಇದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಜಗತ್ತಿನೊಳಗೆ ಧೈರ್ಯ ಪಡಕ್ ಶುರು ಮಾಡ್ತೀವಿ ನಾವು. ಧೈರ್ಯ ಇಲ್ಲ ನಮಗ. ಯಾಕೆ ಧೈರ್ಯ ಇಲ್ಲ ಅಂದ್ರೆ ಸಾವಿಗೆ ಎದುರಿದೀವಿ ನಾವು. ಸಾವಿಗೆ ಎದರಿಗೆ ಎದುರಿದೀವಿ ಅಂತಂದ್ರೆ ಜನರು ನೋಡಿ ಎದುರಿದೀವಿ ನಾವು. ಏನಾಗ್ತದ್ರಿ ಸಾವು ಅಂತಂದ್ರೆ ನಿದ್ದೆ ಇದು. ಈಗ ಕಣ್ಣು ನೋಡಕತ್ತದಲ್ರಿ, ನೋಡ್ತಾ ಇದೀನಿ ಒಂದ್ಸತಿ ಕಣ್ಣು ಬ್ಲರ್ ಆಗ್ತದ, ಕಣ್ಣು ಕಪ್ಪಾಗ್ತದ. ಕಿವಿ ಕೇಳ್ತಾ ಕಿವಿ ಬಂದ್ ಆಗ್ತಾವ. ಮೂಸು ನೋಡ್ತಾ ಮೂಸು ಬಂದ್ ಆಗ್ತದ. ಉಸಿರು ಬಂದ್ ಆಗ್ತದ. ಅದ್ರಿ ಚರ್ಮ ಸ್ಪರ್ಶ ಬಂದ್ ಆಗ್ತದ. ಮುಂದೇನಾಗ್ತದ? ಇಷ್ಟೇ ಆಗ್ತದ. ಮತ್ತೇನಾಗ್ಲಿ, ಇದು ಬಿಟ್ಟು ಏನಾಗಲ್ಲ. ಇಷ್ಟ ಆಯ್ತು ಅಂದ್ರೆ ಮಂದಿ ಏನ್ ಮಾಡ್ತಾರೆ, ನಮ್ಮನ್ನ ತಗೊಂಡೋಗಿ ಒಳಗಾಗ್ತಾರೆ. ನನಗೇನಾಯ್ತು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ನನಗೇನಾದಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅವರು
ಬಟ್ ಇಲ್ಲೇ ಇಟ್ರೆ ಏನಾಗ್ತದೆ, ಶರೀರ ಕೊಳಿತದ ಅಂತೇಳಿ ಅವ್ರು ಒಳಗಾಗ್ತಾರ. ಬಟ್ ನನಗೇನಾಯ್ತು, ಇದನ್ನ ಒಬ್ರು ನಮ್ಮಲ್ಲಿ ತೀರ್ಕೊಂಡಿದ್ರು, ಬಹಳ ಕ್ಲೋಸ್ ಇದ್ದವರು, ಅವ್ರು ತೀರ್ಕೊಂಡಾಗ ನನಗ ಅದು ಯೋಚನೆ ಮಾಡ್ತಾ ತೀರ್ಕೊಂಡ್ರಲ್ಲಪ್ಪ, ಈಗ ನಮ್ ಜೊತೆಗೆ ಇಲ್ಲಲ್ಲಪ್ಪ ಇಲ್ಲಪ್ಪ ಅಂತಿರ್ತೀವಲ್ರಿ, ಅದು ಗೋಳಾಟ ಇರ್ತದ. ಬಟ್ ನಾವ್ ಯೋಚನೆ ಮಾಡ್ತೀವಿ ಅವ್ರು ನಮ್ ಜೊತೆಗಿಲ್ಲ ಅಂತ. ಅವ್ರು ಏನ್ ಯೋಚನೆ ಮಾಡಾಕತ್ತಾರೆ ಈಗ ಯೋಚನೆ ಮಾಡ್ರಿ, ಅವ್ರು ಏನ್ ಯೋಚನೆ ಮಾಡ್ತಿರ್ಬೋದು, ಅವ್ರಿಗೆ ನಾವಿಲ್ಲ, ಅವ್ರು ಏನ್ ಯೋಚನೆ ಮಾಡ್ತಿರ್ಬೋದು, ಈಗ ಒಮ್ಮೆ ನಮ್ಮಲ್ಲಿ ಎಲ್ಲಾ ಸತ್ ಬಿಟ್ರಲ್ಲಪ್ಪ ಅಂತಾರ ಅವ್ರು. 800 ಕೋಟಿ ಮಂದಿ ಇದ್ರು ಬಳ್ಳಾರಿಯಾಗ, ಎಷ್ಟ್ ಮಂದಿ ರೀ, 5 ಲಕ್ಷ 6 ಲಕ್ಷ ಮಂದಿ ಇದ್ರು, ಸೆಕೆಂಡ್ ಒಳಗೆ ಎಲ್ಲಾ ಸತ್ ಬಿಟ್ರ, ನಾವ್ ಒಬ್ನ ಉಳ್ಕೊಂಡಲ್ಲ ಅಂತಾರ ಅವ್ರು. ಅವ್ರಿಗೆ ನಾವ್ ಸತ್ತೀವಿ, ನಮಗ್ ಅವ್ರು ಸತ್ತಾರ. ಬಟ್ ನಾವು ಇವ್ರೆಲ್ಲಾರು ನೋಡಿರ್ತೀವಲ್ಲ, ದುಃಖ, ಅದು ಅವ್ರು ಸತ್ತಾರ ಅಂದ್ರೆ ಇವ್ರು ಅಳೋದು, ಇವ್ರು ಸತ್ತಾರ ಅಂದ್ರೆ ಅವ್ರು ಅಳೋದು, ನಾ ಸತ್ರ ಇವ್ರು ಅಳ್ತಾರ ಅವ್ರು ಅಳ್ತಾರ, ಇವೆಲ್ಲ ಯೋಚನೆ ಮಾಡಿ ನಾವು ಇದಕ್ ಯೋಚನೆ ಸಾವು ಅಲ್ಲ ಅಂತಿರ್ತೀವಿ. ನಮ್ ಶರೀರಕ್ಕೂ ಏನು ಬೇಕಾಗಿಲ್ಲ ಅಜ್ಜಿ, ಅವ್ರು ಬೈಲಿ ಬಡಿಲಿ ಏನಾರ ಮಾಡ್ಲಿ ಏನು ಬೇಕು, ನಿನ್ನಲ್ಲಿ ಪ್ರಸನ್ನತೆ ಮುಖದೊಳಗೆ ಬಂತ ಅಂತ ತಿಳ್ಕೊ, ಆ ಫಾರ್ಮುಲಾ ಕೇಳಕ್ ಬರ್ತಾರ ನಿನ್ನ ಹತ್ರ. ಅವಾಗ ಹೆಂಗ್ ಅಜ್ಜಿ ಇಷ್ಟೆಲ್ಲಾ ಇದ್ರು ನಿನ್ ಮುಖದಾಗ ಪ್ರಸನ್ನತೆ ಹೆಂಗೈತಿ? ಅದು ಇದು ಮಾಡಂಗಿಲ್ಲ. ನೀವು ಈಸಾಡಕತ್ತಿ ಬಿಡ್ತೀರಿ ಸುನಾಮಿ ಒಳಗಡೆ, ಅವಾಗ ಅಜ್ಜಿ ಆಗಿನ ಈಸಾಡಕತ್ತೀರಿ ಅಂದ್ಮೇಲೆ ನೋಡ್ತಾರ ಮಂದಿ, ನೋಡಿ ಖುಷಿ ಪಡ್ತಾರ, ಅವಾಗ ಕೇಳಕ್ ಬರ್ತಾರ. ಈಗ ಅಜ್ಜಿಯವರೇ 108 ವಯಸ್ಸಿದ್ದಾಗಿ ತಿರುಪತಿ ಗುಡ್ಡ ಹತ್ತಿ ಮನೆಲ್ಲ ಬರ್ತಾರೆ. ಹೌದ್ರಿ? ಯಾರು ಇವ್ರು ಎತ್ತಿದ್ರಿ? ಅಜ್ಜಿ ಹೌದ್ರಿ? ಅವಾಗ 108 ಅಂದ್ರೆ ಹ್ಞೂನ್ರಿ. ಕಾಲ್ನಡಿಯಿಂದ ಹೋಗಿ ಒಗ್ಗೇನ ನೋಡ್ರಿ, ಅವ್ರಿಗೆಲ್ಲ ಅಷ್ಟೇ. ಇದೇ ಬೆಳಿಗ್ಗೆ ಬರ್ತಾರೆ, 95 ವರ್ಷ ನಡ್ಕೊಂಡು ಬರ್ತಾರೆ, ಹೋಗ್ತಾರೆ. ಈ ಧ್ಯಾನ ಮಾರ್ಗದೊಳಗೆ ಇನ್ನೊಂದು ಬಾಳ ಇಂಪಾರ್ಟೆಂಟ್ ಅಂದ್ರ, ಈಗ ಸ್ವಿಮ್ಮಿಂಗ್ ಅಂತ ಹೇಳಿದ್ನಲ್ರಿ, 1 ತಾಸು ಮಾಡೋಣ, ಬಾಳ ಏನ್ ಮಾಡೋ ಅವಶ್ಯಕತೆ ಇಲ್ಲ ಧ್ಯಾನ, ಅದು ನಿಮ್ಮ ವೈಯಕ್ತಿಕ ಇಚ್ಛೆ. ಓಕೆ, ಈಗ ನಾ ಆಲ್ರೆಡಿ ಧ್ಯಾನ ಸ್ವಿಮ್ಮಿಂಗಿಗೆ ಕಂಪೇರ್ ಮಾಡಿ ಹೇಳಿದೀನಿ, ಭಾಳ ಈಸಿ ಆಗ್ಯದ ಅದು. ಈಗ ನೀವು ನೀರಿನ ಮೇಲೆ ಮಲ್ಕೊಳೋ ಪ್ರಾಕ್ಟೀಸ್ ಮಾಡ್ತಿರೋ ಏನೋ ಈಸಾಡೋದು ಪ್ರಾಕ್ಟೀಸ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಅದು ಮಲ್ಕೊಳೋದಾದ್ರೆ 1 ತಾಸು ಅಥವಾ 3 ತಾಸು 5 ತಾಸು ಮಲ್ಕೋಬಹುದು, ಹೌದ್ರಿ? ಬಟ್ ಸ್ವಿಮ್ಮಿಂಗ್ ಮನ್ನು ಮಾಡ್ಕೋಬಹುದು, ಎರಡು ಮಾಡ್ಬೋದು ನೀವು. ಅಕಸ್ಮಾತ್ ಧ್ಯಾನ ಮಾಡ್ತಾ ನಿದ್ದಿದೊಂದು ಹೇಳ್ತೀನಿ ನೋಡಿ. ನಿದ್ದಿ ಒಮ್ಮೊಮ್ಮೆ ಕನ್ಫ್ಯೂಸ್ ಮಾಡ್ತದ ನಮಗೆ, ಧ್ಯಾನ ಮಾಡಾಕತ್ತೀನೋ ನಿದ್ದೆ ಮಾಡಾಕತ್ತೀನೋ ಅಂತೇಳಿ. ಅದು ಪಕ್ಕ ಕುಂತ್ಕೊಂಡವ್ರು ಹಿಂಗ್ ಕುಂತ್ ಬಿಟ್ಟಿರ್ತಾರ, ಅವ್ರು ನಿದ್ದೆ ಮಾಡಾಕತ್ತವ್ರು ಧ್ಯಾನ ಮಾಡಾಕತ್ತವ್ರು ಗೊತ್ತಿರಂಗಿಲ್ಲ. ನನಗ್ ನಿದ್ದೆ ಹತ್ತೈತೋ ಧ್ಯಾನ ಹತ್ತೈತೋ ಗೊತ್ತಿರಂಗಿಲ್ಲ. ನೀವು ಒಂದೇ ಸಿಗ್ನಲ್ ಹೇಳಿಕೊಡ್ತೇನೆ, ಹೆಂಗಂದ್ರೆ ನಿದ್ದಿ ಮಾಡ್ತಿದ್ದ ಅಂದ್ರ ಲಾಸ್ಟಿಗೆ ಹೇಳ್ತಾರಲ್ಲ, ಅದನ್ನ ಸ್ಲೋ ಆಗಿ ಹೇಳ್ರಿ. ಇಲ್ಲಿ ಇದನ್ನ ಹೇಳ್ತಾರಲ್ಲ ಲಾಸ್ಟಿಗೆ, ಇನ್ನು 5 ನಿಮಿಷ ಉಳಿದಿದೆ ಅಂತ ಹೇಳ್ತಾರಲ್ಲ, ಅದನ್ನ ಎಷ್ಟು ಸ್ಲೋ ಹೇಳ್ಬೇಕಂದ್ರ ಬಹಳ ಸ್ಲೋ ಆಗಿ ಹೇಳ್ಬೇಕು. ಎಷ್ಟು ಸ್ಲೋ ಹೇಳ್ಬೇಕಂದ್ರೆ ಎಚ್ಚರಿಕೆನ ಚೆಕ್ ಮಾಡಕ ಬಹಳ ಸ್ಲೋ, ಓನ್ಲಿ 5 minutes ಲೆಫ್ಟ್, ಇಷ್ಟೇ ಹೇಳ್ಬೇಕು, 5 ನಿಮಿಷ ಉಳಿದಿದೆ. ಈ ಸಿಗ್ನಲ್ಗೆ ಯಾರಾದ್ರೂ ತಮ್ಮನ್ ತಾವ್ ಜಾಗೃತ ಆದ್ರ ಅಂದ್ರ ಅವ್ರು ನಿದ್ದೆ ಮಾಡಕತ್ತಿಲ್ಲ ಅಂತ. ಬಿಕಾಸ್ ಅವ್ರು ಇಲ್ಲೇ ಅದಾರ, ಬಟ್ ಅನ್ಕಾನ್ಶಿಯಸ್ ಆಗ್ಯಾರ. ಇಲ್ಲೇ ಅದಾರ, ಸುಪ್ತ ಮನಸ್ಸಿಗೆ ಹೋಗ್ಯಾರ, ಸುಷುಮ್ನ ಒಳಗೆ ಹೋಗ್ಯಾರ. ಕಣ್ ತೆಗಿರಿ ಅಂದ ತಕ್ಷಣ ತೆಗಿಬೇಕು, ಅದು ನಿದ್ದೆ ಅಲ್ಲ ಅದು. ಬಟ್ ನಿದ್ದೆ ಅಂದ್ರೆ ಏನಂದ್ರ, ಎಲ್ಲಾರು ಚಪ್ಪಳಿ ಹೊಡೆದ್ಮೇಲೆ ಎಚ್ಚರ ಆಕೈತಿ ನೋಡ್ರಿ, ಕ್ಲಾಸ್ ಹೊಡೆದ್ಮೇಲೆ ಅವಾಗ ಕ್ಲಾಸ್ ಬರ್ತಾವಲ್ಲ, ಅದಕ್ಕೆ ನಿದ್ದೆ ಅಂತಾರ. ಹಂಗಾಗಿ ಅದನ್ನೇ ಅರ್ಥ ಮಾಡಿ, ನೀವು 5 ತಾಸು ಮಾಡ್ರಿ 10 ತಾಸು ಮಾಡ್ರಿ, ಹಂಗ ನಿದ್ದೆ ಆಗದಿರೋ ಇದ್ರಾಗದಿರೋ ಅವೇರ್ನೆಸ್. ಫ್ಯಾನ್ ತಿರ್ಗಾಕತ್ತದ, ಬಂದ್ರು ಕುರ್ಚಿ ಸಪ್ಪಳ ಆಗತ್ತದ, ಎಲ್ಲ ಗೊತ್ತಿರ್ತದ, ನಾ ಏನ್ ಮಾಡಾಕತ್ತೀನಿ ಒಂಥರ ನಿದ್ದೆ ಆಗದೀನಿ, ಅದು ಧ್ಯಾನ, ಅದು ನಿದ್ದೆ ಅಲ್ಲ. ನಿದ್ದೆ ಅಂದ್ರೆ ಏನು? ಕಂಪ್ಲೀಟ್ ಅನ್ಅವೇರ್. ಅನ್ಅವೇರ್ಗೆ ಒಂದು ನಾವು ಅದಕ್ಕೆ ಅಪ್ರಿಸಿಯೇಷನ್ ಮಾಡ್ತೀವಿ. ಹಂಗ ಸರ್ ಹಿಂಗ್ ಕಣ್ಣು ಮುಚ್ಕೊಂಡು ಪಿರಮಿಡ್ ಒಳಗೆ ಕುಂತ್ನೇರಿ, ಕಣ್ ತೆಗೆದು ನೋಡ್ತೀನಿ 3 ತಾಸು ಆಗಿತ್ರಿ, ಹೆಂಗ ಅನಿಸ್ತೀವಿ? ನನಗೆ ಜಸ್ಟ್ 1 ನಿಮಿಷ ಅನಿಸ್ತ್ರಿ, ಹಂಗಾರ ಧ್ಯಾನ ಅಲ್ಲದು. ಧ್ಯಾನದೊಳಗಡೆ ಅವೇರ್ನೆಸ್ ಇರ್ಬೇಕು, ಅರಿವು ಪ್ರಜ್ಞೆ ಬೇಕೇ ಬೇಕು. ಧ್ಯಾನಕ್ಕೂ ಪ್ರಜ್ಞೆಗೂ ತಾಳಮೇಳ ಐತಿ. ಹಂಗಿತ್ತು ಅನ್ನೋದಾದ್ರೆ ನಾವು ಮಲ್ಕೊಂಡಿರ್ತೀವಿ ಕಣ್ಣು ಮುಚ್ಕೊಂಡು, ಒಂದು 5 ನಿಮಿಷ ಆಗೋದು ಎದ್ದಿರ್ತೀವಿ, ಬೆಳಕರ್ದಿರ್ತದೆ, ಹಂಗಾರ ಅದು ಧ್ಯಾನ ಅನ್ನಕ್ ಬರಂಗಿಲ್ಲ. ಹಂಗಾಗಿ ಅವೇರ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇವಾಗ ನಾವು ಕುಂದಿರ್ತೀವಿ, ನಾನು ಇಲ್ಲಿ ಬಂದು ಕುಂತ್ರೆ 3 ಗಂಟೆ 4 ಗಂಟೆ ಕುಂದಿರ್ತೀನಿ. ಕುಂದಿರ್ತೀನಿ, ಕಾಲುಗಳು ಒಂದೊಂದ್ಸಲ ಏನು ಇರೋದಲ್ಲ, ಒಂದೊಂದ್ಸಲ ಕಾಲು ನೋವು ಕಾಲು ಚಾಚ್ಬಿಡ್ತೀನಿ. ನೀವು ಚಾಚಿದ್ ನಿಮ್ಗೆ ಗೊತ್ತಿರಂಗಿಲ್ಲ? ಗೊತ್ತಿರ್ತದೆ, ಗೊತ್ತಿದ್ರೆ ಮುಗೀತು. ಒಮ್ಮೊಮ್ಮೆ ಕುಂತಿರ್ತೀವಿ ಹಿಂಗ, ತಾನ ಚಾಚ್ಕೊಂಡಿರ್ತಾವ, ಮುಂಜಾನೆ ಹಿಂಗ ಅದಲ್ಲ ಅಂದ್ರೆ ಅದು ನಿದ್ದೆ. ಅದು
ಗೊತ್ತಾಗ್ತದೆ. ನಾನಾಗೆ ಕಾಲ್ ಚಾಚ್ಬೇಕು, ನಾನಾಗೆ ಮಾಡ್ಬೇಕು, ಏನೇ ಕೆಲಸ ಮಾಡಿದ್ರೆ ನಾನೇ ಮಾಡ್ಬೇಕು. ಅದು ಆಗ್ತದೆ. ಹಂಗಿದ್ರೆ ಅದು ಇದು ಧ್ಯಾನ. ಎಕ್ಸಾಕ್ಟ್ಲಿ ಸರ್. ರಾತ್ರಿ ನಾವು ಮಲಗುವಾಗ ಸಿದ್ಧ ಮಲಗಿದವ್ರು ನಮ್ಗೆ ಗೊತ್ತಿರಂಗಿಲ್ಲ. ಎಕ್ಸಾಕ್ಟ್ಲಿ. ಅನ್ನವೇರ್ ಇತ್ತು ಅಂತಂದ್ರೆ ಅದು ನಿದ್ದೆ. ಅದು ಆ ಧ್ಯಾನದೊಳಗೆ ಇರ್ಲಿ ಎಲ್ಲೇ ಇರಲಿ. ಈಗ ಧ್ಯಾನದೊಳಗೆ ಹಿಂಗ್ ಕುಂತಿರ್ತೀವಿಲ್ರಿ, ಸ್ವಲ್ಪ ತಾಮಿ ಹಿಂಗಾಗಿರ್ತೀವಿ, ಆಮೇಲೆ ನೋಡ್ಕೊಂತ ಇದು ಅನ್ನವೇರ್ ಇದೆ, ಇದು ಧ್ಯಾನ ಅಲ್ಲ ಇದು. ನೀವ್ ಹಿಂಗ್ ಕುಂತ್ಕೊಂಡಿದ್ರೆ ಹಿಂಗೆ ಇರ್ಬೇಕು. ಬ್ಯಾಡ ಬೆನ್ ಹಿಂಗ್ ಕುಂತ್ಕೊಂಡು ಬಾಳತ್ ಕುಂದ್ರಕ್ ಆಗಲ್ಲ ಅಂದ್ರೆ ಹಿಂಗ್ ಕುಂತ್ ಬಿಡ್ರಿ, ಅಥವಾ ಬೆನ್ನಿಗೆ ಇಟ್ಕೊಳ್ರಿ, ಸೇಮ್ ಇರ್ಬೇಕು. ಅದಕ್ಕೆ ಏನಂತಾರ ಧ್ಯಾನ ಅಂತಾರ, ಅವೇರ್ ಅಂತ. ಆ ಅವೇರ್ನೆಸ್ ನಿಮಗ ಬರ್ಬೇಕದ ಹೆಂಗ್ ಬರ್ಬೇಕಂದ್ರ ಒಂದ್ಸತಿ ಯೋಚನೆ ಮಾಡಿ. ಈಗ ದಿನಾಲು ಪ್ರೊಸೆಸ್ ನನಗೂ ಆಗಿದಾವ ಬಾಳ ಸತಿ. ನಾನೇನ್ ಹಿಂಗ ಕುಂದ್ರಂಗಿಲ್ಲ, ಹಿಂಗ್ ಕುಂತಿರ್ತೀನಿ, ಸ್ವಲ್ಪ ತಾಳ್ಮೆ ಏನಾಗಿರುತ್ತೆ ಹಿಂಗಾಗಿರ್ತದೆ. ಯೋಚನೆ ಮಾಡ್ತೀನಿ, ಮತ್ತೆ ಹಿಂಗ್ ಮಾಡ್ಕೊಂತ ಓಹೋ ಇಷ್ಟು ಡಿವಿಷನ್ ಆಗೈತಿ. ಒಮ್ಮೊಮ್ಮೆ ಇಷ್ಟು ಕುಂತಿರ್ತೀವಿ ಹಿಂಗಾಗಿರುತ್ತೆ, ಇಷ್ಟಾಗಿ ಮಾಡ್ಕೊಂತೀವಿ. ಒಮ್ಮೆ ಇಷ್ಟು ಕುಂತ್ಕೊಂಡ್ರೆ ಇಷ್ಟ ಆಗಿರುತ್ತೆ, ಒಮ್ಮೊಮ್ಮೆ ಹಿಂಗ್ ಕುಂತಿರ್ತೀವಿ ಸೀದಾ ಮಾಡ್ಕೋಬೇಕಂದ್ರೆ ಇಷ್ಟ ಆಗ್ತದ. ಅವಾಗ ಗೊತ್ತಿರ್ಲಾರ ಬಗ್ಗಿರ್ತೀವಿ ನಾವು. ಅವಾಗ ಯೋಚನೆ ಮಾಡದೆ ಫ್ರೀ ಬಿಟ್ಟೆ ಬಾಡಿನ, ಕಂಪ್ಲೀಟ್ ಆಗಿ ಫ್ರೀ ಬಿಡ್ರಿ. ಹೆಂಗ್ ಬರ್ತದ ಇದು ಅಲ್ಲಿ ತನಕ ನೋಡಿದ್ರೆ ನಿಮಗ್ ಸಿಗ್ತದ. ಉಸಿರು ತಗೊಂಡಾಗ ಸೀದಾ ಇರ್ತೈತಿ ಬಾಡಿ, ಉಸಿರು ಬಿಟ್ಟಾಗ ಸ್ವಲ್ಪ ಬಗ್ತೈತಿ ಇಷ್ಟು, ಡೆಲ್ಟಾ ಎಕ್ಸ್ ಅಂತೀವಿ, ಸ್ಮಾಲ್ ಅಮೌಂಟ್. ಮತ್ತೆ ಉಸಿರು ತಗೊಂಡಾಗ ಅಲ್ಲೇ ಇರ್ತೀರಿ, ಉಸಿರು ಬಿಟ್ಟಾಗ ರಿಲ್ಯಾಕ್ಸ್ ಆಗಿದೆ. ಮತ್ತೆ ಉಸಿರು ತಗೊಂಡು ಇದ ಒಂದು 200-300 ಉಸಿರು ತಗೊಂಡಿರ್ತಿಲ್ರಿ, 200-300 ಉಸಿರಿಗೆ ಏನಾಗಿರುತ್ತೆ ಬೆಂಡ್ ಆಗಿರ್ತೈತೆ. ಹಂಗಾರೆ ಅವೇರ್ನೆಸ್ ಅಂದ್ರೆ ಏನೀಗ, ಉಸಿರು ತಗೊಂಡೆ ಬಿಡಬೇಕಾದಾಗ ಬೆನ್ನ ಕಡೆ ಲಕ್ಷ ಕೊಡು, ಅದನ್ನ ಅಷ್ಟನ್ನು ಮಗ್ಸಂಗಿಲ್ಲ. ಮತ್ತೆ ಉಸಿರು ತಗೊಳ್ರಿ ಬಿಡಬೇಕಾದಾಗ ಬೆನ್ ಕಡೆ ಲಕ್ಷ ಕೊಡ್ರಿ, ಮತ್ತೆ ಉಸಿರು ತಗೊಳ್ರಿ ಬಿಡಬೇಕಾದಾಗ ಬೆನ್ ಕಡೆ ಲಕ್ಷ ಕೊಡ್ರಿ, ಮತ್ತೆ ಉಸಿರು ತಗೊಳ್ರಿ ಬಿಡಬೇಕಾದಾಗ ಬೆನ್ ಕಡೆ ಲಕ್ಷ ಕೊಡ್ರಿ. ಆಮೇಲೆ ಯೋಚನೆ ಮಾಡಿ ಅಲ್ಲೇ ಇರ್ತೀರಿ, ಬಗ್ಗಿರಂಗಿಲ್ಲ. ಅದು ಧ್ಯಾನ ಅಂತಾರೆ. ಅದು ಅದೇ ಧ್ಯಾನ, ಅದೇ ಆನಾಪಾನಸತಿ. ನೀವು ಅಲ್ಲೇ ಇದೀರಿ. ಆಶೀರ್ವಾದ ಮಾಡೋದು ಜಾಸ್ತಿ. ನಾನು ಎದ್ದು ಕುತ್ಕೊಂಡು ಬಾತ್ರೂಮ್ ಹೋಗ್ತಾರೆ ಒಂದ್ಸಲ, ಕುತ್ಕೊಂಡ್ಬಿಡ್ತೀನಿ ನಾ. ಏನೇ ನಾನು ಯೋಚನೆ ಮಾಡತ್ತಲ್ಲ, ಮಕ್ಕ ತೊಗೊಂಡೆಲ್ಲ ಮಾತು ಏನಿಲ್ಲ, ಹಿಂಗೆ ಕುತ್ಕೊಂಡು ಕಾಲು ಮಾತ್ರ ಸೊಟ್ಟ ಮಾಡ್ತೀನಿ. ಸೆಟ್ಲ್ ಮಾಡ್ಕೊಳ್ರಿ, ಆರಾಮ್ ಕುತ್ಕೊಳ್ರಿ, ಹೆಂಗ್ ಕಂಫರ್ಟೇಬಲ್ ಆಗುತ್ತೆ ಹಂಗ್ ಕುತ್ಕೊಳ್ರಿ. ಆಮೇಲೆ ಯಾವ್ದು ಕೂಡ ಒಮ್ಮೆ ಎಲ್ಲೋ ಕೇಳಿದ್ದೆ ನಾ, ವಿಪಶ್ಯನದೊಳಗೆ ಹೋದಾಗ ಅವ್ರಿಗೆ ನಾ ಎಕ್ಸ್ಪ್ರೆಷನ್ ಮಾಡಿದ್ದೆ ಏನಂದ್ರ, ನಿಮ್ಗೆ ಧ್ಯಾನ ಯಾವಾಗ ಚೆನ್ನಾಗಿರ್ತತ್ತ ಅಂತ ಕೇಳಿದ್ರು ನಮ್ ಗುರುಜಿ. ನಾ ಏನಂದ್ರೆ ಸರ್ ಬೆಳಿಗ್ಗೆ ಎದ್ದಿರ್ತೀವಲ್ರಿ ಅವಾಗ ಧ್ಯಾನ ಚೆನ್ನಾಗಿರ್ತದ್ರಿ, ಮಧ್ಯಾಹ್ನ ಊಟ ಮಾಡಿದ್ಮ್ಯಾಗ ಅಂದ್ರು, ಮಧ್ಯಾಹ್ನ ಊಟ ಮಾಡಿದ್ ಸ್ವಲ್ಪ ನಿದ್ದೆ ಬರ್ತದ್ರಿ ಅಂತ. ಹಂಗಾರೆ ಧ್ಯಾನನೇ ಅಲ್ಲ ನೀವು ಮಾಡೋದು ಅಂದ್ರು. ಧ್ಯಾನದೊಳಗಡೆ ಚಲೋ ಧ್ಯಾನ ಕೆಟ್ಟ ಧ್ಯಾನ ಇರಂಗಿಲ್ಲಂತ. ಮುಂಜಾನೆ ಚಲೋ ಆಯ್ತು ಅಂದ್ರೆ ಅದು ರಾಗದ ಧ್ಯಾನ, ಅದು ಮಧ್ಯಾಹ್ನ ಚಲೋ ಆಗಿಲ್ಲ ಅಂದ್ರೆ ಅದು ದ್ವೇಷದ ಧ್ಯಾನ. ಅದು ನಾವು ರಾಗ ದ್ವೇಷ ಎರಡು ಬಿಡಕ್ ಕುಂತೀವಿ ನಾವು. ಅಂದ್ರೆ ಬೆಳಗ್ಗೆ ಚೆನ್ನಾಗ್ ಆಯ್ತು ಅನ್ನೋದನ್ನ ನೋಡ್ಬೇಕು, ಸಾಯಂಕಾಲ ಚೆನ್ನಾಗ್ ಆಗಿಲ್ಲ ಅನ್ನೋದನ್ನ ನೋಡ್ಬೇಕು, ಬಟ್ ಬಿಡಂಗಿಲ್ಲ. ಚೆನ್ನಾಗ್ ಆಗಿಲ್ಲ ಅಂದ್ರೂ ಒಂತಾಸ್ ಕೊಡ್ಬೇಕು, ಚೆನ್ನಾಗ್ ಆದ್ರೂ ಒಂತಾಸ್ ಕೊಡ್ಬೇಕು. ಚೆನ್ನಾಗ್ ಆತಂತ ಸ್ಟೋರ್ ಮಾಡ್ಕೊಂಡ್ರೆ ತಪ್ಪು, ಚೆನ್ನಾಗ್ ಆಗಿಲ್ಲ ಅಂತ ಸ್ಟೋರ್ ಮಾಡ್ಕೊಂಡ್ರು ತಪ್ಪು. ಧ್ಯಾನ ಮಾಡಿನಿ ಧ್ಯಾನ ಅಷ್ಟೇ. ಅದು ಇಕ್ವಾನಿಮಸ್, ಅದಕ್ಕೆ ಯಾವುದು ಒಳ್ಳೆ ಧ್ಯಾನ ಕೆಟ್ಟ ಧ್ಯಾನ ಇಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಆಗಿರ್ತದೆ, ಒಮ್ಮೆ ಕುಂತಿರ್ತೀನಿ ಬಹಳ ತಲೆ ಇದಾಗ್ಬಿಡ್ತದೆ, ಎಷ್ಟು ಯೋಚನೆಗಳು ಬಂದು ಬೇಸರ ಆಗಿಬಿಡ್ತದೆ. ಅವನ ಏನಾದ್ರು ಇವತ್ತು ವೇಸ್ಟ್ ಆತಪ್ಪ ಟೈಮ್ ಅಂದೆ ಅಂದ್ರೆ ದ್ವೇಷ ಮಾಡಿದೆ, ನಾ ದ್ವೇಷ ಹುಟ್ಟ ಹಾಕಿದೆ, ಮಲ್ಟಿಪಲ್ ಆಗ್ತದೆ. ಧ್ಯಾನ ಮಾಡ್ತಾ ಮಾಡ್ತಾ ಬಹಳ ಖುಷಿ ಅನಿಸ್ತಂದ್ರ ಇವತ್ತು ಬಹಳ ಚಲೋ ಅನಿಸ್ತೀರಿ ಅಂತಂದ್ರೆ ರಾಗವನ್ನು ಹುಟ್ಟ ಹಾಕಿದೆ ನಾ, ಮಲ್ಟಿಪಲ್ ಆಗ್ತದೆ. ಮಲ್ಟಿಪಲ್ ಅಂದ್ರೆ ಏನಂತಂದ್ರೆ ಒಳ್ಳೆಯವರಿಗೆ ಬಹಳ ಕಷ್ಟಗಳು ಬರ್ತವೆ, ಕೇಳಿರಿ. ಒಳ್ಳೆಯವರಿಗೆ ಬಹಳ ಏನ್ ಮಾಡ್ತಾನೆ ದೇವರು, ಬಹಳ ಪರೀಕ್ಷೆ ಮಾಡ್ತಾನ. ಯಾಕ? ದೇವ್ರ ಏನ್ ಮಾಡಂಗಿಲ್ಲ, ನಾವೇ ಮಲ್ಟಿಪಲ್ ಮಾಡ್ಕೊಂತೀವಿ, ನಾವೇ ಮಲ್ಟಿಪಲ್ ಮಾಡ್ತೀವಿ. ಸಹನೆ ಗುಣ, ಸಹಿಸ್ಕೊಂಬೇಡ್ರಿ, ಸಮಾಧಾನವಾಗಿರ್ರಿ. ಸಹಿಸ್ಕೊಳೋದಂದ್ರೆ ಸ್ಪ್ರಿಂಗ್, ಅದು ಹಿಂಗ್ ಒತ್ಕೊಂತ ಹೋಗೋದ. ಮನ್ಯಾಗ ಏನ್ ಅಂದಿರ್ತಾರಲ್ಲ ಸಹಿಸ್ಕೋಬಾರ್ದ್ರಿ, ಸಹಿಸ್ಕೊಂಡ್ರ ಒಂದಿನ ಒದರ್ತೀರಿ. ಸಮಾಧಾನ ಮಾಡ್ಬಿಡ್ಬೇಕು, ಈ ಕಡೆ ಬೈದ್ರೆ ಈ ಕಡೆ ಬಿಟ್ಟು ಬಿಡ್ಬೇಕು. ಸಹಿಸ್ಕೊಳೋದಂದ್ರ ಕೂಡಿಟ್ಕೊಂಡಂಗ, ಸಹನಶೀಲತೆ ಅಂತಾರ. ಅದಕ್ಕೆ ಹೆಣ್ಮಕ್ಳಲ್ಲಿ ಸಹನಶೀಲತೆ ಜಾಸ್ತಿ ಇರ್ತದಂತ. ಅದಕ್ಕೆ ಅವ್ರ ಏನ್ ಮಾಡ್ತಾರೆ, ಬಾ ನೀ ಮಾತಾಡ ಎಲ್ಲ ಕೇಳ್ಕೊಂಡು ಒಂದ್ ದಿನ ಅಷ್ಟು ಕೂಡಿ ಹಾಕಿಬಿಡ್ತಾರೆ. ಅದು ಸಹನಶೀಲತೆ. ಸಹನಶೀಲತೆ ಬೇಡ. ಸಹನಶೀಲತೆ ಕೆಲವು ಸಮಯದೊಳಗಡೆ ವಿದ್ಯಾರ್ಥಿಗಳಿಗೆ ಬೇಕು. ವಿದ್ಯಾರ್ಥಿಗಳಿಗೆ ಸಹನಶೀಲತೆ ಬೇಕು. ಹೇಳಿದ್ದನ್ನೆಲ್ಲ ಅರ್ಜನೆ ಮಾಡ್ಕೊಂಡು ಇಟ್ಕೊಂಡು ಒಂದು ಸಮಯದೊಳಗೆ ಅವನು ಹೊರಗಾಕ್ಬೇಕು, ಅಥವಾ ಪರಿಸ್ಥಿತಿ ಒಳಗಡೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬೇಕಾಗ್ತದೆ. ಬಟ್ ಜೀವನದಲ್ಲಿ ಸಹನಶೀಲತೆ ಬೇಡ, ಸಮಾಧಾನ ಬೇಕು. ಪ್ರತಿ ಕ್ಷಣ ಸಮಾಧಾನ ಬೇಕು.
ಹೌದಲ್ರಿ? ಸರಿ. ಗಂಡ್ ಮಕ್ಳಿಗೆ ಏನ್ ಬೇಕ್ರಿ? ಹೆಣ್ಮಕ್ಳದು ಕೋರ್ ಗುಣ ಯಾವುದು? ಸಹನಶೀಲತೆ. ಗಂಡ್ ಮಕ್ಳ ಕೋರ್ ಗುಣ ಯಾವುದು? ಕ್ಲಾರಿಟಿ. ಕ್ಲಾರಿಟಿ ಅಂತಂದ್ರೆ ನಿಖರತೆ. ನಿಖರತೆ ಇದ್ರೆ ಅವ ಗಂಡು, ನಿಖರತೆ ಹೆಣ್ಮಕ್ಳು ಇತ್ತಂದ್ರೆ ಅವ್ರು ಗಂಡು. ಸಹನಶೀಲತೆ ಗಂಡ್ ಮಕ್ಳು ಇತ್ತಂದ್ರೆ ಅವ್ರ ಹೆಣ್ಣು. ಅದು ಮಸ್ಕ್ಯುಲರ್ ಎನರ್ಜಿ, ಫೆಮಿನನ್ ಎನರ್ಜಿ ಅಂತಾರ. ಅಂದ್ರ ಆ ಪುರುಷತ್ವ ಮತ್ತು ಸ್ತ್ರೀ ತತ್ವಗಳು ಏನ್ ಹೇಳ್ತಾವ ಅಂತಂದ್ರೆ ಅದು ಕ್ಲಾರಿಟಿ. ನಾ ಗಂಡ್ಮಗ ಅದೀನಿ ಅಂತಂದ್ರೆ ನನ್ನ ಹತ್ರ ಕ್ಲಾರಿಟಿ ಇರ್ಬೇಕು, ನಾ ಏನ್ ಮಾಡಾಕತ್ತೀನಿ ಅಂತ. ನಾ ಪಿರಮಿಡ್ ಧ್ಯಾನ ಮಾಡಕ್ಕೆ ಎದಕ್ಕೆ ಹೋಗ್ತೀನಿ? ನನಗೆ ಕ್ಲಾರಿಟಿ ಇರ್ಬೇಕು. ನಾ ಇಲ್ಲಿ ಬಂದು ಏನ್ ಮಾಡ್ತೀನಿ ನನ್ಗೆ ಕ್ಲಾರಿಟಿ ಇರ್ಬೇಕು. ನನ್ನ ಜೀವನದೊಳಗೆ ಏನ್ ಮಾಡಾಕತ್ತೀನಿ ನನ್ಗೆ ಕ್ಲಾರಿಟಿ ಇರ್ಬೇಕು. ಅದಿತ್ತಂದ್ರೆ ನನ್ನಲ್ಲಿ ಮಸ್ಕ್ಯುಲರ್ ಎನರ್ಜಿ. ಸಹನಶೀಲತೆ ಇತ್ತು ಅಂತಂದ್ರೆ ನನ್ನಲ್ಲಿ ಫೆಮಿನನ್ ಎನರ್ಜಿ. ಕ್ಲಾರಿಟಿ ಇಲ್ಲದ ಗಂಡ್ಮಗ, ಸಹನಶೀಲತೆ ಇಲ್ಲದ ಹೆಣ್ಮಕ್ಳು, ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಆ ಟೈಪ್ ಬರ್ತದೆ. ಅದು ಬೇರೆ ಬೇರೆ ನುಡಿಮುತ್ತುಗಳನ್ನು ಮಾಡಿ ಹಾಕಿದಾರ. ಬಟ್ ಈ ಭಾಷೆಯೊಳಗೆ ಹೇಳಕತ್ತೀನಿ ಅಷ್ಟೇ. ಅದಕ್ಕೆ ನಮ್ಮಲ್ಲಿ ಕ್ಲಾರಿಟಿ ಇರ್ಬೇಕು. ಕ್ಲಾರಿಟಿ ಇತ್ತು ಅಂತಂದ್ರೆ ಚೆನ್ನಾಗಿ. ಸರಿ, ಇನ್ನೊಂದು ಸರ್. ನೋಡ್ರಿ ಬೆಂಗಳೂರಲ್ಲಿ ಲೋಟಸ್ ಪಿರಮಿಡ್ ಹೋಗಿದ್ವಿ. ನೋಡ್ರಿ ಅಲ್ಲಿ ಎಲ್ಲರೂ ಕೂತ್ಕೊಂಡು ಸಿಸ್ಟಮ್ಯಾಟಿಕ್ ಇದೆ ಅಲ್ಲಿ. ಹ್ಮ್ ಆದ್ರೆ ಜ್ಞಾನ ಕೂಡಿಸಿದ್ರು ಅವರೆಲ್ಲ. ಅವ್ರು ಯಾರು ಹೇಳೋಲ್ಲ. ನೋಡ್ರಿ ಪೀಠ ಇರ್ತದ, ಪೀಠದ ಮೇಲೆ ಎಲ್ಲರೂ ಕೂಡ್ಬೇಕು. ಹ್ಮ್ ಕೂತು ಅಷ್ಟೇ. ಅದು ಒಂದು ಮ್ಯೂಸಿಕ್ ಇರ್ತದೆ. ಹ್ಮ್ ಈಗ ನಾವು ಸರ್ ಏನಾರ ಕೊಟ್ರೆ ಅದನ್ನೇ ಮಾಡ್ತಾ ಇದ್ದೀವಿ. ಹೌದ್ರಿ. ನಾವು ಸಹಜ ಅವ್ರು ಏನಾರ ಹೇಳ್ತಾರೆ ಹಿಂಗೆ ಕೂಡ್ರಿ ಅಂತ ಹೇಳ್ತಾರೆ. ಹ್ಮ್ ಅದು ನೋಡಿ ನೀವಂದ್ರೆ ಕೂತ್ರೆ ಎಲ್ಲಿ ಹಿಂಗು ನೋಡಿ ಇದು ಮಾಡಿ ಹ್ಮ್ ಆ ಕೈ ತಾನಾಗೆ ತಾನೇ ಇಲ್ಲಿಗೆ ಬಂತು. ಓಕೆ. ನಮ್ದು ಹಿಂಗೆ ಹ್ಮ್ ಹಿಂಗೆ ಯಾವತ್ತೂ ನಾವು ಮಾಡಿರ್ಲಿಲ್ಲ. ಹೌದು. ಸಾರ್ ಹೇಳ್ಕೊಟ್ಟಿರೋದು ಅಭ್ಯಾಸ ಏನೇ ಹಿಂಗೆ ಹಿಂಗೆ ಕ್ಲೋಸ್ ಮಾಡ್ರಿ ಇದು ಮಾಡ್ರಿ. ಅದಕ್ಕ ಸಹಜವಾಗಿ ನಾವೇ ಮಾಡ್ತೀವ ಮತ್ತೇನು? ಇಲ್ರಿ, ಬಾಡಿ ಒಳಗಡೆ ಇನ್ನೊಂದ್ ಏನಾಗ್ತಂದ್ರ ಸಹಜತೆಯನ್ನ ಅಬ್ಸರ್ವ್, ದೃಷ್ಟಾ ಸ್ಥಿತಿ ಇದು ಬಹಳ ಇಂಪಾರ್ಟೆಂಟ್. ಏನೈತಂದ್ರ ನಿಮಗ ಸೊಳ್ಳಿ ಕಚ್ತಿರ್ತದ ನೋಡ್ರಿ ಮೆಡಿಟೇಷನ್ ಮಾಡೋ ಹೊತ್ನಾಗ, ಧ್ಯಾನ ಮಾಡೋ ಹೊತ್ನಾಗ. ಅದ್ರದ್ದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಸೊಳ್ಳಿ ಕಚ್ತಿರ್ಬೇಕಾದಾಗ ಒಂದ್ ಪ್ಲಾನ್ ಮಾಡ್ರಿ. ಸೊಳ್ಳಿ ಬಡ್ಕೋಬೇಡ್ರಿ, ಅದಕ್ ಕಡಿಲಿ, ಬಟ್ ಸಹಿಸ್ಕೋಬೇಡ್ರಿ. ಏನ್ ಮಾಡ್ಬೇಕಂಗದ್ರ? ಓಡಿಸಬಾರ್ದು. ಇದ ಆನಾಪಾನ ಸ್ಥಿತಿ. ಅದಕ್ಕೆ ಆನಾಪಾನ ಸ್ಥಿತಿ ಪರ್ಫೆಕ್ಟ್ ಆದಾಗ ಇವು ಬರ್ತಾವ. ಹೆಂಗೆ ಏನ್ ಹೇಳಕತ್ತೀನಿ ಅಂದ್ರ ಇದು ಇಂಪಾಸಿಬಲ್ ಅಂತ ಅನ್ಸುತ್ತ. ಏನ್ ಮಾಡ್ಬೇಕಂದ್ರ ಸೊಳ್ಳಿ ಕಡಿಯಾಕತ್ತದ, ನೋವು ಆಗದ, ನೋವು ಪಡ್ಬೇಡ್ರಿ, ಬಟ್ ಹೊಡ್ಕೊಳ್ಳಬೇಡ್ರಿ. ಅಂತ ಸ್ಥಿತಿ ಒಳಗಡೆ ನಿಮ್ಗೆ ಗೊತ್ತಿಲ್ಲಾರ್ದಂಗ ನಿಮ್ಮ ಕೈ ಎದ್ದು ಬಂದ್ ಅದನ್ನ ಓಡಿಸುತ್ತ. ನಿಮಗ್ ಗೊತ್ತಿಲ್ಲಾರ್ದಂಗ ಕೈ ಎದ್ದು ಬಂದು ಓಡಿಸ್ತದ. ಅವಾಗ ನಿಮ್ಮನ್ನ ಕ್ವಶನ್ ಕೇಳ್ತೀನಿ, ಯಾಕೆ ಓಡಿಸಿದ್ರಿ ಅಂತ. ಅವಾಗ ನೀವ್ ಹೇಳ್ತೀರಿ ನಾವು ಓಡಿಸಿಲ್ಲ ಅಂತ. ಅರ್ಧತ್ರಿ? ಈ ಸ್ಥಿತಿ ಬರ್ತದೆ. ಅವಾಗ ಕರ್ತ ಮತ್ತು ಅದೇನಂತಾರ ಮಾಡುವವನು ಮತ್ತು ಅದಲ್ಲ ಇಲ್ರಿ, ಕ್ರಿಯೇಟರ್ ಮತ್ತು ಕ್ರಿಯೇಷನ್. ಕ್ರಿಯೇಟ್ ಅಂದ್ರೆ ಅವ ಮಾಡಾಕತ್ತನ, ಬಟ್ ಅವ ಹೇಳಕತ್ತ ನಾ ಮಾಡಿಲ್ಲ ಅಂತ ಹೇಳಿ. ಕೃಷ್ಣ ಏನ್ ಹೇಳ್ತಾನ? ಎಲ್ಲ ಯುದ್ಧನ ಮಾಡಿ ನಾ ಏನು ಮಾಡಿಲ್ಲ ಅಂತಾನ. ಹೆಂಗ? ಆಮೇಲೆ ಎಲ್ಲಾ ಇವು ಸಿದ್ಧ ಪುರುಷರೆಲ್ಲ ಅಂತಿರ್ತಾರಲ್ಲ, ಅವ್ರು ಏನೂ ಮಾಡಂಗಿಲ್ರಿ, ಬಟ್ ಎಲ್ಲ ಅವರಿಂದ ಆಗ್ತದ್ರಿ ಅಂತ ಹೇಳಿ. ಹೆಂಗ? ಅದಕ್ಕೆ ನಾವು ಎಕ್ಸಾಂಪಲ್ ಕೊಡೋದು ಅಲ್ಲಿ ಸುಮ್ ಕುಂದ್ರಿದ್ರೆ ಎಲ್ಲಾರು ಮಾಡ್ತಾರ. ಹಂಗಲ್ಲ, ಅವ್ರೆಲ್ಲಾ ಮಾಡಿದ್ರು. ಅದಕ್ಕೆ ಈಗ ಇದನ್ನ ಹೇಳ್ತಿರ್ತಾರಲ್ರಿ, ಏನಿದು ಸ್ಥಿತ ಪ್ರಜ್ಞದಲ್ಲಿ ಇದ್ದುಕೊಂಡು ಎಷ್ಟೇ ಪಾಪಗಳು, ಅರ್ಜುನಿಗೆ ಹೇಳ್ತಾನೆ ನೋಡ್ರಿ, ನೀ ಸ್ಥಿತ ಪ್ರಜ್ಞದಲ್ಲಿ ಇದ್ದುಕೊಂಡು ಎಷ್ಟೇ ಪಾಪಗಳನ್ನ ಮಾಡಿದ್ರು ಅವು ಪಾಪಗಳಲ್ಲ ಅಂತ ಹೇಳ್ತಾನೆ. ಹೆಂಗ ಪಾಪಗಳಲ್ಲ ಅವು? ಈ ಸೊಳ್ಳೆ ನಿಂಗೆ ಹೊಡ್ಕೊಂಡ್ರಿ ಸತ್ತಿತ್ತದು ಸೊಳ್ಳೆ, ಪಾಪ ಅಲ್ಲ. ಹೆಂಗ? ನೀವು ಹೊಡೆದ್ರೇನು? ಇಲ್ಲ. ಮತ್ತೆ ಯಾರು ಹೊಡೆದ್ರೆ ಅದನ್ನು? ಶರೀರ ತನ್ನ ಸರ್ವೈವ್ಗೋಸ್ಕರ ಇನ್ನೊಂದು ಆರ್ಡರ್ ಕೊಟ್ಕೊಂಡು ಹೊಡ್ಕೊಂಡದ. ನನ್ನ ಅಸ್ತಿತ್ವ ಇಲ್ಲ ಇದ್ರೊಳಗ, ನನಗ್ ಪಾಪ ಹತ್ತಂಗಿಲ್ಲ ಇದ್ರೊಳಗ. ನಾನ್ ನೋವು ಆಗತ್ತೈತೆ ಅಂತ ಹೊಡೆದ್ನಿ ಅಂದ್ರೆ ನನ್ ಪಾಪ ಹತ್ತತ್ತ. ಈ ಶರೀರಕ್ಕೆ ಇರಲ್ಲ. ಶರೀರ ಪ್ರಕೃತಿ. ಪ್ರಕೃತಿ ಒಳಗಡೆ ಹುಲಿ ಚಿಗುರಿನ ತಿಂತಂದ್ರೆ ಹುಲಿಗೂ ಪಾಪ ಹತ್ತಲ್ಲ, ಇದಕ್ಕೂ ಇದು ಇಲ್ಲ, ಅಲ್ಲಿ ಶಿಕ್ಷೆಗಳಿಲ್ಲ. ಪ್ರಕೃತಿ ಒಳಗಡೆ ನಿಯಮಗಳದಾವ. ಸರ್ವೈವಲ್ಗೋಸ್ಕರ, ಫಿಟ್ಟೆಸ್ಟ್ ಇಲ್ ಬಿ ಸರ್ವೈವಲ್, ಅವೆಲ್ಲ ನಿಯಮಗಳು, ಪ್ರಕೃತಿ ನಿಯಮಗಳು, ಅವೆಲ್ಲ ಧರ್ಮ, ಧಮ್ಮ. ಅದ್ರೊಳಗಡೆ ನಾವು ಬೀಳ್ಬಾರ್ದು. ನಾವು ಬಿದ್ವಿ ಅಂದ್ರೆ ಮುಗೀತು, ನಾವು ಮತ್ತೆ ಬಂಧನದೊಳಗೆ ಬೀಳ್ತೀವಿ, ಮತ್ತೆ ಜನ್ಮ 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 ಜನ್ಮ. ನಾವು ಬೆಳೆದ ಬೇಡ. ನಾವು ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ಲಿ. ಕಡದೈತಿ ಇಲ್ಲಿ, ಅದು ಇದೆ, ಏನೋ ಒಂದು ವೈರಸ್ ಇರ್ಬೋದು, ಏನೋ ಆಗ್ಬೋದು, ನನ್ನ ಮುಂದೊಂದು ಫ್ಯೂಚರ್ ಪ್ರಾಬ್ಲಮ್ ಆಗೋದು, ಕೈ ಎತ್ತ ಹೊಡ್ಕೊಂತದೆ. ಇದು ಬೆಸ್ಟ್ ಎಕ್ಸಾಂಪಲ್. ನೀವು ಮಲ್ಕೊಂಡಾಗ ಸೊಳ್ಳೆ ಯಾರು ಹೊಡ್ಕೊಂತಾರ? ನೀವ್ ಹೊಡ್ಕೊಂಡ್ರಿ. ಎಂದರ ಯಾರ ಕೇಳಿರಿ, ಬಕ್ಕಬಲ್ ಮಕ್ಕೊಂಡಿದ್ನರಿ, ಮುಖ ತೆಲಗಿಂಬಿ ಗಟ್ಕೊಂಡಿತ್ತು, ಸತ್ತೋಗ್ಬಿಟ್ನಾರಿ ಉಸಿರುಗಟ್ಟಿ, ಕೇಳಿರಿ ಇದನ್ನ? ಇಲ್ಲ. ಯಾಕ? ಸಾಯ್ಗೊಡಂಗಿಲ್ಲ ಪ್ರಕೃತಿ. ತುಂಬಾ ಹೊಚ್ಕೊಂಡ್ ಮಕ್ಕೊಂಡನ್ರಿ, ಉಸಿರುಗಟ್ಟಿ ಸತ್ತೋಗೇನ್ರಿ ಅಂತ ಕೇಳಿರಿ ಯಾರನ್ನ?
ಮತ್ತೆ ನಿದ್ದೆ ಆಗಿರ್ತಾನ ಆದ್ರೂ ತೆಗಿತಾನವ. ಮಲ್ಕೊಂಡಾಗ ಒಂದ್ ಪಿನ್ನ ಚುಚ್ಚ್ರಿ ಅವ್ನ್ ಕೈ ಬಂದ್ ಹಿಂಗ್ ಹೊಡ್ಕೊಂಡು ಹೋಗ್ತತಿ. ಅದು ಪ್ರಕೃತಿ ಮಾಡಾಕತ್ತೈತಿ, ಅದು ಪ್ರಕೃತಿ ಮಾಡಾಕತ್ತದ. ಆ ಟೈಮ್ನೊಳಗೆ ಏನು ಆಗಂಗಿಲ್ಲ. ಅರ್ಥೈತ್ರಿ? ಹಂಗೆ ಅವುಗಳಿಗೆ ಕ್ಷಮೆನೂ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ. ಅವು ಆ ಸ್ಥಿತಿಗೆ ನಾವು ಬಂದ್ವಿ ಅಂತಂದ್ರೆ ಅವಾಗೆ ನೀವು ಬೈದ್ರು ನಡೀತದ, ಬಡದ್ರು ನಡೀತದ, ಯುದ್ಧ ಮಾಡ್ರಿ, ಕೊಲೆ ಮಾಡ್ರಿ, ಅದನ್ನೇ ಇಟ್ಕೊಂಡು ಆ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಕೃಷ್ಣ ಅರ್ಜುನಿಗೆ ಮೋಟಿವೇಟ್ ಮಾಡಿದ್ದು. ನೀವು ಹಂಗೆ ಬರೀ ಕಣ್ಣಿಲ್ಲ ನೋಡಿದ್ರೆ ಕೊಲೆಗಡಕ ಕೃಷ್ಣ ಬ್ಯಾಡ್ ಮೋಟಿವೇಶನ್ ಅದು. ನೀವು ಹಂಗೆ ಯೋಚನೆ ಮಾಡಿದ್ರೆ ಭಗವದ್ಗೀತೆ ಅಂದ್ರೆ ಕೊಲೆ ಮಾಡಂತ ಹೇಳಕತ್ತಾನೆ. ಮತ್ತೆ ಇಂಥವ್ರಲ್ಲ ರಿಲೇಟಿವ್ಸ್ ಅನ್ನ, ಅಪ್ಪ ಅಜ್ಜ ತಾತ ಮುತ್ತತ್ತ ಅವ್ರನ್ನ ಕೊಲೆ ಮಾಡಂತ ಹೇಳಕ ಬೇರೆ ದಾರಿ ಇದ್ದಿಲ್ಲನು ದೇವ್ರಿಗೆ ಸಾವಿರಾರು ದಾರಿಗಳು ಇರ್ತಾವಂತ. ಮತ್ತೆ ಇದ ದಾರಿ ಯಾಕೆ ಹಿಡ್ಕೊಂಡ? ಬಟ್ ಕೃಷ್ಣ ಅರ್ಜುನಿಗೆ ತಿಳಿಸಿ ಹೇಳಕತ್ತೇನ, ನೀ ಎಂತ ಸ್ಥಿತಿಯೊಳಗೆ ಹೋಗಂದ್ರ ನಿನ್ನ ಕೈಯಿಂದ ಖಡ್ಗಗಳು ಹೋಗ್ಲಿ, ತಲೆಗಳು ಉರುಳ್ಳಿ, ಬಟ್ ನೀ ಮಾಡಕತ್ತೀನಂತ ಒಟ್ಟ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ. ಬೈರಿ, ಮಕ್ಕಳಿಗೆ ಬೈರಿ, ಬಡಿರಿ, ನಿಮ್ ಮನೆಯೊಳಗಡೆ ಜಗಳಾಡ್ರಿ, ಬಟ್ ಫೀಲಿಂಗ್ ಒಳಗಡೆ ನಾ ಜಗಳಾಡಿನಿ ಅನ್ನೋ ಫೀಲಿಂಗ್ ಇರ್ಬಾರ್ದು. ಕ್ಲಾರಿಟಿ. ಉದ್ಧಾರ ಮಾಡ್ರಿ ಜಗತ್ತಿಗೆ, ಬಟ್ ನಾ ಉದ್ಧಾರ ಮಾಡೇನಿ ಅಂತ ಇರ್ಬಾರ್ದು. ಇದು ನಮಗ್ ಅರ್ಥ ಆಗ್ತೈತಿ. ಹೌದ್ರಿ? ಈಗ ಏನು ಜಗತ್ತಿಗೆ ಉದ್ಧಾರ ಮಾಡ್ರಿ, ಬಟ್ ಅಹಂಕಾರ ಇರಬಾರ್ದು. ಅಹಂಕಾರ ಎರಡು ಅಹಂಕಾರ ಅದ. ನೆಗೆಟಿವ್ ಅಹಂಕಾರನು ಅಹಂಕಾರನೇ, ನಾನು ಪಾಪಿ ಇದು ಅಹಂಕಾರನೇ, ನನ್ ಕೆಲ್ಸಕ್ಕೆ ಬರ್ಲಾರ್ದವ ಇದು ಅಹಂಕಾರನೇ. ನಿಮ್ ಬಗ್ಗೆ ಮಾತಾಡಕತ್ತೀರಲ್ಲ ನೀವು. ನಾವ್ ಬರೀ ಪಾಸಿಟಿವ್ ಅಹಂಕಾರ ತಿಳ್ಕೊಂಡಿವಿ, ನಾನೇ ಶ್ರೇಷ್ಠ. ಇಲ್ಲಿ ಕುಂತ್ಕೊಂಡಾಗ ಯಾರಾದ್ರೂ ಅಂತಾರೆ ಏನ್ರಿ ಏನ್ ಧ್ಯಾನ ಮಾಡ್ತೀರಿ? ನಾವೆಲ್ಲ ಏನ್ ಧ್ಯಾನ ಮಾಡ್ತೀರಿ? ಇದು ಅಹಂಕಾರ. ನೆಗೆಟಿವ್ ವೇದೊಳಗ ಅಹಂಕಾರ. ನೆಗೆಟಿವ್ ಒಳಗೂ ಬೇಡ, ಪಾಸಿಟಿವ್ ಒಳಗೂ ಬೇಡ. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ವಿ? ಹಂಗ ಅನ್ಕೊಂಡ್ರ ಸಿಂಪತಿ ಬರ್ತದ, ಮತ್ತೆ ಅಹಂಕಾರ ಆಯ್ತಲ್ರಿ ಅದು. ಅದಕ್ಕೆ ಸುಮ್ಮಿರೋದನ್ನೇ ಲಕ್ಷಣ. ಸುಮ್ಮಿರೋದು ಎಲ್ಲಿವರೆಗೂ ಬರ್ತಾ ಹೆಂಗಾಗುತ್ತೆ ಅಂದ್ರೆ ಬಾಯಿಲಿಂದ ಮಾತು ಬರ್ಲಿ. ಇವತ್ತಿಂದ ಎಕ್ಸಾಂಪಲ್ ಹೇಳ್ತೀನಿ, ಬಟ್ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಹೇಳಕತ್ತೀನಿ. ಇವತ್ತ ನಿನ್ನೆಯಿಂದ ಬಂದ್ರೆ ಮೊನ್ನೆ ಒಂದು ವಾರದಿಂದ ಅದು ಪೋಸ್ಟರ್ ಹಾಕಿದ್ರ ಯೋಚನೆ ಮಾಡಿ ಏನ್ ಮಾತಾಡೋಣ. ನಮ್ಮ ಇದ್ರೊಳಗೆ ಒಬ್ರು ಇದು ಇಲ್ಕಲ್ ಪಿರಾಮಿಡ್ ಒಳಗಡೆ ಒಬ್ರು ಬನ್ನಿಗೋಳ್ ಮಠ ಸರ್ ಅಂತದ, ಬಾಗಲಕೋಟೆ ಪ್ರಭುದೇವ್ ಬನ್ನಿಗೋಳ್. ಅವರು ಅಲ್ಲಿ ಇಲ್ಕಲ್ ಪಿರಾಮಿಡ್ ಅಲ್ಲಿ ನನಗೆ ಹಿಂಗ್ ಸ್ಪೀಚ್ ಮಾಡ್ಲಿಕ್ಕೆ ಇದನ್ನ ಕೊಡ್ತಿರ್ತಾರೆ. ಅವ್ರಿಗೆ ಮೆಸೇಜ್ ಹಾಕಿದೆ, ಸರ್ ನಿಮ್ಮ ಆಶೀರ್ವಾದದಿಂದ ನನಗೆ ಬಳ್ಳಾರಿಯಲ್ಲಿನೂ ಇಂಥ ಅಪಾರ್ಚುನಿಟಿ ಸಿಕ್ತು ಅಂತ ಹಾಕಿದೆ. ಅವಾಗ ಅವ್ರೇನಂದ್ರು, ಇದೇ ನನ್ನ ಆಶೀರ್ವಾದ ಏನಿಲ್ರಿ, ಪತ್ರಿಜಿ ಅವ್ರು ಕರ್ಸ್ಕೊಂತಾರ, ಅವ್ರು ತಮ್ಗೆ ಏನ್ ಕೆಲಸ ಇರ್ತಾವ ಅವ್ರು ಮಾಡ್ಸ್ಕೊಂತಾರ ಅಂತಂದ್ರು. ಆ ಸ್ಟೇಟ್ಮೆಂಟ್ ನನ್ನ ಮನಸ್ಸೊಳಗೆ ಬಂದ ತಕ್ಷಣ ಏನ್ ಅನ್ಕೊಂಡ ಗೊತ್ತೇನ್ರಿ? ಹಂಗ ನಾ ಪ್ರಿಪ್ರೇಷನ್ ಮಾಡೋದು ಬೇಡ, ನಾ ಅಲ್ಲಿ ಹೋಗಿ ಕೂಡ್ತೀನಿ, 10ಕ್ಕೆ ಕರೆದಾರ 2 ತಾಸು ಧ್ಯಾನ ಇರ್ತದೆ, ಕೂಡ್ತೀನಿ, ಅಲ್ಲಿ ಏನೇನ್ ತುಂಬುತ್ತಾರ ಅದನ್ನ ಹೇಳಿ ಬಂದ್ಬಿಡ್ತೀನಿ. ಏನೋ ಪ್ರಿಪ್ರೇಷನ್ ಬೇಡ. ಇವತ್ತು ಸ್ನಾನ ಮಾಡ್ಬೇಕಾದಾಗ ಒಂದ್ ಸ್ವಲ್ಪ ಏನೋ ಒಂದು ಏನ್ ಹೇಳೋಣ ಯೋಚನೆ ಬರ್ತಿತ್ತು, ಬಟ್ ಆದ್ರೂ ಯೋಚನೆ ಮಾಡಿದೆ ಏನು ಹೇಳೋದು ಬೇಡ, ಅಲ್ಲಿ ಹೋಗಿ ಕೂಡೋಣ, ಅದ್ ಏನ್ ಬರುತ್ತೆ ಹೇಳೋಣ. ಬರಂಗಿಲ್ರಿ ಅದು, ಯಾಕಂದ್ರೆ ಅಲ್ಲಿ ಅಹಂಕಾರ ಬರ್ತದೆ. ಹಾ, ಈಗ ನಾವು ಹೊರಗೆ ಹೋದ್ಮೇಲೆ ನಾ ಎಷ್ಟು ರಿಲ್ಯಾಕ್ಸ್ ಆಗಿರ್ತೀನಿ ಅಂತಂದ್ರೆ, ಏನ್ ಹೇಳಿದ್ರಿ ಭಾರಿ ಹೇಳಿದ್ರೆ ನಾ ಹೇಳಿದ ಇದೇ ದೃಷ್ಟಾಭಾವ ಬರೋಕೆ. ನಾ ಹೇಳಿಲ್ಲ, ಅವ್ರು ಹೇಳಿಸ್ಯಾರ. ಇದ್ರಿಂದ ಯಾರೋ ಒಂದ್ 5-6 ಮಂದಿ ಹರ್ಟ್ ಆಗಿತ್ತಂದ್ರ ಏನೇನೋ ಬಂದ್ ಮಾತಾಡೋಗ್ಬಿಟ್ರಿ, ಇನ್ನೊಮ್ಮೆ ಕರ್ಸಕ್ ಹೋಗ್ಬೇಡ್ರಿ, ನಾ ದುಃಖ ಪಡ್ಲಿ? ನಾ ಪಡಂಗಿಲ್ಲ. ಯಾಕೆ ಪಡಂಗಿಲ್ಲ? ನಾ ಬರ್ಬೇಕಾದ ನಾ ಮಾತಾಡ್ತೀನಿ ಅಂತ ಬಂದಿಲ್ಲ, ತಾನಾಗಿ ಹೊರಗೆ ಬಂದದಂದ್ಮೇಲೆ ನಾ ದುಃಖನೂ ಪಡಲ್ಲ, ಖುಷಿನೂ ಪಡಲ್ಲ. ಎಲ್ಲರೂ ಕೂಡ ಹೊಗಳಿದ್ರೆ ನನಗೆ ಖುಷಿನೂ ಆಗಲ್ಲ, ತೆಗಳಿದ್ರೆ ದುಃಖನೂ ಆಗಲ್ಲ. ಆ ಸ್ಥಿತಿ ಒಳಗೆ ಬಂದ್ರಿ, ಅದ ಪ್ರಾಕ್ಟೀಸ್ ಮಾಡಿ ದೃಷ್ಟಾ ಸ್ಥಿತಿ ಒಳಗೆ ಬರೋದು. ಅಬ್ಸರ್ವರ್ ಸ್ಟೇಟ್. ಇನ್ನು ಸೈನ್ಸ್ ಒಳಗೋದ್ರು ಕ್ವಾಂಟಮ್ ಫಿಸಿಕ್ಸ್ ಒಳಗಡೆ ಅದೇ ಬರೋದು, ಅಬ್ಸರ್ವರ್ ಸ್ಟೇಟ್ ಒಳಗೆ ಬರ್ಬೇಕು. ಹಂಗ ಮಾರ್ಗಗಳು ಭಾಳ ಅದಾವ್ರಿ, ಟೆಕ್ನಿಕ್ಗಳು ಭಾಳ ಅದಾವ. ಒಂದನ್ನ ಪಕ್ಕ ಹಿಡ್ಕೊಳೋದು, ಅದೇ ಮಾರ್ಗದೊಳಗೆ ಹೋಗೋದು. ಆ ಒಂದ್ ಯಾರ್ದಾಗಿರ್ಬೇಕು? ನಂದಾಗಿರ್ಬೇಕು, ನಿಮ್ದು ಆಗಿರ್ಬೇಕು. ಕೆಲವರು ಧ್ಯಾನಕ್ಕ ಕುಂದಿರ್ತಾರಲ್ಲ, ತಲೆನ ಗೋಡೆಗೆ ಬಿಡ್ತಾರೆ, ಅದು ನಿದ್ದೆ. ಹಾ, ನಿದ್ದೆ ಒಳಗಡೆ ಇನ್ನೊಂದು ಡೆಫಿನಿಷನ್, ಬಯಾಲಜಿಕಲ್ ಡೆಫಿನಿಷನ್ ಏನ್ ಬರ್ತದ್ರ, ನಿದ್ದೆ ಒಳಗಡೆ ಬಾಡಿ ಸೀದಾ ಕುಂದ್ರಂಗಿಲ್ಲ, ಅದು ಬೆಂಡರ ಆಗುತ್ತ ಒಂದು, ಅಥವಾ ಬಿದ್ದರ ಬೀಳ್ತದ ಒಂದು. ಈಗ ನಾವಾಗೆ ಬೆನ್ ಕೊಟ್ಬಿಟ್ಟಿದೀವಿ ಅಂತಂದ್ಮೇಲೆ ನಿದ್ದೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದ. ಈಗ ಅದಕ್ಕೆ ಧ್ಯಾನದೊಳಗಡೆ ಯಾವಾಗ್ಲೂ ಹಿಂಗ್ ಕುಂದ್ರ ಅಂತ, ಕುಂತ್ ಧ್ಯಾನ ಯಾಕೆ ಮಾಡಿಸ್ತಾರ್ರಿ? ಕುಂತ ಯಾಕೆ ಧ್ಯಾನ ಮಾಡ್ತಾರೆ ಅಂದ್ರೆ ನಿದ್ದೆ ಹೋಗೋ ಚಾನ್ಸಸ್ ಕಡಿಮೆ ಇರ್ತದೆ. ಅದಕ್ಕೆ ಈ ಚೇರನ್ನು ಅವಶ್ಯಕತೆ ಇರಂಗಿಲ್ಲ. ನಿಮ್ಗೆ ಅಲರ್ಟ್ನೆಸ್ ನಾ ಇರ್ತೀನಿ ಅಂತ ಕನ್ಫರ್ಮ್ ಇದ್ದಾಗ ಇಂಥ ಚೇರ್ ಇಲ್ಲ, ಸ್ಟೂಲ್ ಮೇಲೆ ಕೂತ್ಕೋಬೇಕು. ಸ್ಟೂಲ್ ಮೇಲೆ ಕೂತ್ಕೊಂಡಾಗ ಏನಾಗ್ತದ, ನಿದ್ದೆ ಬಂದ್ರೆ ಬೀಳ್ತೀವಿ ಅಂತ ಭಯ ಇರೋದ್ರಿಂದ ನಿದ್ದೆ ಮಾಡಂಗಿಲ್ಲ, ಅದೊಂದು ಎಚ್ಚರಿಕೆ ಆಗ್ತದೆ. ಅವೇರ್ನೆಸ್. ಅದು ಆಮೇಲೆ ಇನ್ನೊಂದು ಪ್ರಾಕ್ಟೀಸ್ ಮಾಡ್ರಿ ಮನೆಯೊಳಗಡೆ. ಇಲ್ಲಿ ಫ್ಯಾನ್ ಹಾಕಿದ್ರೆ ನೋ ಪ್ರಾಬ್ಲಮ್,
ಬಟ್ ಯಾವಾಗಲೂ ಧ್ಯಾನ ಹೆಂಗಿರ್ಬೇಕಂದ್ರೆ ನ್ಯಾಚುರಲ್ ಆಗಿರ್ಬೇಕು. ಸ್ವೆಟ್ ಅದಕ್ಕೆ ಆಮೇಲೆ ಬರ್ತದೆ ಸಂವೇದನೆಗಳನ್ನ ಅಬ್ಸರ್ವ್ ಮಾಡೋದು, ಇನ್ನು ಸ್ವಲ್ಪ ಮುಂದಕ್ಕೆ ಹೋದಂಗಿಲ್ಲ. ಅದು ಹೆಂಗ್ ಬರ್ತದೆ ಅಂದ್ರೆ ನಿಮ್ಗೆ ಸ್ವೆಟ್ಟಿಂಗ್ ಆಗ್ಲಿ, ಬೆವರು ಬರ್ಲಿ, ಎಷ್ಟೇ ಅನ್ಕಂಫರ್ಟೇಬಲ್ ಫೀಲ್ ಆಗ್ಲಿ, ಆದ್ರೂ ಧ್ಯಾನ ಮಾಡ್ತಿರ್ಬೇಕು. ಅಲ್ಲೇ ಕಲಿಯೋದು ನಾವು. ಇಲ್ಲಿ ತಣ್ಣಗ ಗಾಳಿ ಬರಾಕದ, ಫ್ಯಾನ್ ಹಚ್ಚಿದ್ವಿ, ಲೈಟ್ ಅದ, ಎಲ್ಲ ಅದ ಅಂದಾಗ ಏನಾಗ್ತದ, ನಮ್ಗೆ ನಿದ್ದೆ ಹೋಗೋ ಚಾನ್ಸಸ್ ಬರ್ತದ, ವರ್ಕ್ ಆಗಂಗಿಲ್ಲ, ಹೋಮ್ ವರ್ಕ್ ಆಗಂಗಿಲ್ಲ. ಹೆಂಗಿರ್ಬೇಕು ಅಂತಂದ್ರೆ ಅದಕ್ಕೆ ಪಿರಮಿಡ್ಗಳು. ಪಿರ್ ಅಂದ್ರೆ ಏನ್ರಿ? ಪಿರ್ ಅಂದ್ರೆ ಏನ್ರಿ? ಫೈರ್ ಇನ್ನ ವರ್ಡ್ ಪಿರ್ ಅದು. ಪಿರಾಮಿಡ್ ಅಥವಾ ಪಿರಾಮಿಡ್ ಅಂದ್ರೆ ಫೈರ್ ಅಂದ್ರೆ ಒಳಗೆ ಕುಂತ್ಕೊಂಡಿವಿ ಅಂದ್ರೆ ನಮ್ಮಲ್ಲಿ ಉಷ್ಣತೆ ಜಾಸ್ತಿ ಆಗ್ತದೆ. ಆ ಉಷ್ಣತೆ ಜಾಸ್ತಿ ಆಗಿ 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 ನಮ್ಮಲ್ಲಿ ಸ್ವೆಟಿಂಗ್ ಆಗ್ಬೇಕು, ಮೈಯೆಲ್ಲ ತೊಯ್ಬೇಕು. ಬೆಂಗಳೂರು ಪಿರಾಮಿಡ್, ನಾವು ಹೋಗಿದ್ ಬೆಂಗಳೂರು, ನೀವು ಬೇರೆ ಕಡೆ ಹೋಗಿದ್ರೆ ನೋಡ್ಬೋದು, ಅಲ್ಲೆಲ್ಲ ಪಿರಾಮಿಡ್ ಕುಂತು ಬಹಳ ಶೆಕಿ ಆಗ್ತದೆ. ಕಿಂಗ್ಸ್ ಚೇಂಬರ್ ಒಳಗೆ ಹೋದ್ರಂತೂ ಬೆವತ ಬಿಡ್ತೀವಿ, ಹೌದಿಲ್ರಿ? ಅಷ್ಟು ಶೆಕೆ ಆಗ್ತದ. ಹಂಗಿರೋದ್ರಿಂದ ಯಾಕಂದ್ರ ಆ ಸ್ಥಿತಿ ಒಳಗಡೆನೂ ಕೂಡ ಇಕ್ವಾನಿಮಸ್, ಸಮತ್ವವನ್ನು ಮೇಂಟೈನ್ ಮಾಡೋದು ಪ್ರಾಕ್ಟೀಸ್ ಆಕೈತಿ ಅಲ್ಲಿ. ಸ್ವೆಟ್ಟಿಂಗ್ ಆದ್ಮೇಲೆ ತರುವಾಯ ಸೆಟ್ಟಿಂಗ್ ಆದ್ಮೇಲೆ ತಂಪಾಗ್ಬಿಡ್ತದೆ. ಅದು ಎಷ್ಟೇ ಅನ್ಕಂಫರ್ಟೇಬಲ್ ಎಷ್ಟೇ ಇರ್ಲ್ರಿ, ಅದನ್ನೇ ನೋಡೋದು. ಅಲ್ಲೇ ಅನ್ಕಂಫರ್ಟೇಬಲ್. ಈಗ ನಾ ಹಿಂಗ್ ಕುಂತ್ಕೊಂಡಿದೀನಿ ಅಂದ್ರೆ, ಈಗ ಏನೋ ಹಿಂಗ್ ಕುಂತ್ಕೊಂಡಿದೀನಿ ಅಂದ್ರೆ ಇಲ್ಲಿ ಕಾಲ್ ನೋವು ಆಗತೈತಿ, ಇಲ್ಲಿ ನೋವು ಆಗತೈತಿ. ನನಗೆ ಏನ್ ಮಾಡಕತ್ತ, ಇರಿಟೇಟ್ ಮಾಡಕತ್ತೈತ್ರಿ, ಅದು ಚುಚ್ಚಾಕತ್ತದ, ಅದು ಬ್ಯಾನ್ ಆಗತ್ತದ. ನಾ ಏನ್ ಮಾಡ್ಬೇಕಂದ್ರ ಬ್ಯಾನ್ ಆದಾಗ ಮುಖ ಕ್ಯೂಸ್ತದ. ನಾ ಏನ್ ಪ್ರಾಕ್ಟೀಸ್ ಮಾಡಕತ್ತೀನಿ ಅಂದ್ರ ಆ ಬ್ಯಾನಿಯನ್ನ ಸಮಾಧಾನದೊಳಗೆ ಕನ್ವರ್ಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಕ್ ಒಂದು ಇದು ಸಿಕ್ತೀನಿ ನನಗ ಒಂದು. ನಾ ತೆಗೆದು ಬಿಟ್ರ ಪ್ರಾಕ್ಟೀಸ್ ಇಲ್ಲ. ಅದಕ್ಕೆ ಪ್ರಾಬ್ಲಮ್ಸ್ ಇದು ಪ್ರಾಬ್ಲಮ್. ಇದು ಕುಂತ್ಕೊಂಡಿದೀನಿ, ಕಾಲೊಳಗಡೆ ಅದು ಕುಂತ್ಕೊಂಡಾಗ ಆಗ್ತಿರ್ತ ನೋಡ್ರಿ, ಪ್ರಾಬ್ಲಮ್ ಅದು. ನಾನ್ ಮಾಡಂಗಿಲ್ಲ, ನಾನ್ ತೆಗಿಯಂಗಿಲ್ಲ. ನೀ ಬೇಕಿದ್ರೆ ತಕ್ಕೋ, ಶರೀರಕ್ಕೆ ಹೇಳ್ತೀನಿ ನಾನು, ನೀ ಬೇಕಿದ್ರೆ ತಕ್ಕೋ. ನೀನು ಬಾಳ ನೋವು ಆಗ್ತಿತ್ತು ಅಂದ್ರೆ, ಅಕ್ಯೂಟ್ ಆಗ್ತಿತ್ತು ಅಂದ್ರೆ ತಕ್ಕೋ. ಕಾಲ್ ಜುಮ್ ಬಿಟ್ಟಿರ್ತದ ಒಮ್ಮೆ ಕುಂತ್ಕೊಂಡಾಗ, ಅವ್ರು ಕಾಲ್ ಜುಮ್ ಇಲ್ಲಿ ತನ ಬರ್ತಾ ಎಲ್ಲ ಜುಮ್ ಅನ್ನಕತ್ತ. ನಾ ಶರೀರಕ್ಕೆ ಹೇಳ್ತೀನಿ, ನಾ ತೆಗಿಯಂಗಿಲ್ಲ, ನಾನ್ ನೋಡಾಕತ್ತೀನಿ ನಿನಗೆ ಏನ್ ಆಗಕತ್ತದ ಅಂತೇಳಿ. ಆಮೇಲೆ ಗೊತ್ತಿಲ್ಲಾರ್ದಂಗ ಕಾಲ್ ಧಗ್ನ ಹೊರಗೆ ಬರ್ತದ. ಅವಾಗ ನಾ ಅದನ್ನ ಹೇಳ್ತೀನಿ, ನಾನ್ ತೆಗ್ದಿಲ್ಲ, ತನ್ನಟಕ್ ತಾನ ಬಂದದ, ತನ್ನಟಕ್ ತಾನ. ಅದು ತೆಗದ ಮೇಲೆ ಬುಯ್ ಅಂತ ಇದು ರಕ್ತ ಪರಿಚಲನೆ ಆಗಕ್ ಶುರು ಆಗ್ತದ. ಅವಾಗ ನಿಮ್ಗೆ ಏನಾಗತ್ತದ, ಹಗುರ ಆಗ್ತದ್ರಿ, ಜುಮ್ ಅನ್ನಕತ್ತ. ಅವಾಗೂ ಕೂಡ ನಾನು ಇಕ್ವಾನಿಮಸ್ ಮೇಂಟೈನ್ ಮಾಡ್ತೀನಿ. ಆ ರೀತಿ ಇಕ್ವಾನಿಮಸ್ ಮೇಂಟೈನ್ ಮಾಡಿ ಅವಾಗ ಪ್ರಾಕ್ಟೀಸ್ ಆಗ್ತದ. ಯಾವುದೇ ಸಿಚುವೇಶನ್ ಬರ್ಲಿ, ನಾನು ನನ್ನ ತತ್ವವನ್ನು ಬಿಡಂಗಿಲ್ಲ. ಇದನ್ನ ನೀವು ಯಾವ್ದ್ರಿಂದ ಕಲ್ತ್ರಿ? ಎಲ್ಲಿಂದ ಕಲ್ತ್ರಿ? ಶರೀರದಿಂದ ಕಲ್ತ್ರಿ, ನಿಮ್ಮ ಶರೀರದಿಂದ ಕಲ್ತ್ರಿ. ಇದು ಸ್ಟೋರ್ ಆಕೈತಿ. ನೆಕ್ಸ್ಟ್ ಯಾವಾಗಾರ ಬಂದಾಗ್ರಿ ಸಂವೇದನೆಗಳ ಬಗ್ಗೆ ಹೇಳ್ತೀನಿ. ಸಂವೇದನದೊಳಗಡೆ ಕುಂತ್ಕೊಂತು ಅಂದ್ರೆ, ಒಮ್ಮೆ ನಿಮ್ಮ ಮನಸ್ಸೊಳಗೆ ಕುಂತಿತ್ತು ಅಂದ್ರೆ ಅವಾಗ ಅದು ಸ್ಟೋರ್ ಆಕೈತಿ. ಅದು ಪ್ರಜ್ಞೆ, ಭಾವ ಪ್ರಜ್ಞೆ ಒಳಗೆ ಕನ್ವರ್ಟ್ ಆಕೈತಿ. ಅಲ್ಲಿವರೆಗೆ ಭಾವ ಪ್ರಜ್ಞೆ ಬರಂಗೇ ಇಲ್ಲ. ಬೇಕಾದ್ರೆ ನನ್ನ ಶರೀರ, ನಾ ಹಿಂಗ್ ಕುಂತ್ಕೊಂಡಿದ್ದೆ, ಕಾಲ್ ಬ್ಯಾನ್ ಆಯ್ತು, ಹಿಂಗ್ ಮಾಡಿದೆ, ಬ್ಯಾನ್ ಆಯ್ತು, ಹಿಂಗ್ ಮಾಡಿದೆ, ಏನ್ ಕಲಿಯಾಕತ್ತೀನಿ ನಾನು? ಕಲಿಯಾಕ ಆಪ್ಷನ್ ಸಿಗೋದು, ಎಲ್ಲಾ ಕಡೆಗೆ ಅಡ್ಜಸ್ಟ್ ಆಗತ್ತೀನಿ, ಹಂಗೆ ಆಗ್ಬಿಡ್ತದ. ಈ ಕಡೆ ಸಾಲ ಮಾಡಿದ್ದೆ, ಇವ್ರು ಸಾಲ ಕೇಳಕತ್ರು, ಈ ಕಡೆ ಸಾಲ ಮಾಡಿ ಈ ಕಡೆ ಕೊಡ್ತೀನಿ, ಈ ಕಡೆ ಸಾಲ ಮಾಡಿ ಆ ಕಡೆ ಕೊಡ್ತೀನಿ, ಅವ್ರು ಸಾಲ ಮಾಡಿ ಇಲ್ಲಿ ಕೊಡ್ತೀನಿ. ಅದು ಇವ್ರು ಬಯಕತ್ತಿರಂತ ಈ ಕಡೆ ಹೊಡೋಕಿನಿ, ಇವ್ರು ಬೈತಾರಂತ ಆ ಕಡೆ ಹೊಡೋಕಿನಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಕಡೆ ಹೊಡೋದು. ಇದೇ ಸೇಮ್ ಇಲ್ಲಿ ಮಾಡಾಕತ್ತೀನಿ ನಾ. ಅದು ಪ್ರಾಕ್ಟೀಸ್ ಮಾಡಕಂತ ಇಲ್ಲಿ ಬಂದೀನಿ, ಬಟ್ ಇಲ್ಲಿನೂ ಅದನ್ನೇ ಮಾಡಾಕತ್ತೀನಿ. ಮತ್ತದು ಪಿರಮಿಡ್ ಒಳಗೆ ಕುಂತ್ ಮಾಡಾಕತ್ತೀನಿ, 3 times ಆಗತ್ತವು. ಅದಕ್ಕೆ ಏನಂದಿವ್ರಿ ಆಗಲೇ, ಒಳ್ಳೆಯವರಿಗೆ ಕಷ್ಟಗಳು ಬಹಳ ಬರ್ತಾವ. ಯಾಕ? ಪಿರಮಿಡ್ ಒಳಗೆ ಕುಂತ್ ಬಿಟ್ಟಿವಿ ನಾವು. ಇಲ್ಲಿ ಕೆಟ್ಟದ ಯೋಚನೆ ಮಾಡಿದ್ರೆ 3 ಪಟ್ಟಕ್ಕವು, ಒಳ್ಳೆದ ಯೋಚನೆ ಮಾಡಿದ್ರೆ 3 ಪಟ್ಟಕ್ಕವು, ಧ್ಯಾನ ಮಾಡಿದ್ರೆ 3 ಪಟ್ಟ ಆಗ್ತದ. ಹಾಗಾದ್ರೆ ಇಲ್ಲ ಎಸ್ಕೇಪಿಸಮ್ ಮಾಡಾಕಿದ್ರೆ ಇಲ್ಲ, ಅಲ್ಲಿ 3 ಪಟ್ಟ ಆಗ್ತವು. ಅದಕ್ಕೆ ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್ ಆಗಿಬಿಡೋದು. ಯಾವ್ದ್ರಿ ಆ ಟೈಪ್ ಚೆನ್ನಾಗಿ ಬಹಳ ಮಜಾ ಅದ ಧ್ಯಾನ ಮಾರ್ಗ. ಇಷ್ಟು ಈ ಟೈಪ್ ಕಲ್ತಿರೋದು. ಅದಕ್ಕೆ ಹೊರಗಡೆ ಬೇರೆದವ್ರಿಗೂ ನಮಗೂ ಕಂಪೇರ್ ಮಾಡಿದಾಗ ನಮಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಅದ ಅಂದ್ರೆ, ಒಂದೇ ಡಿಫ್ರೆನ್ಸ್ ಏನಂತಂದ್ರೆ, ನಾನು ಎಲ್ಲವನ್ನು ನೋಡಬಲ್ಲೆ, ಅವ್ರು ನೋಡಂಗಿಲ್ಲ ಅಷ್ಟೇ. ನಾ ಎಲ್ಲವನ್ನೂ ನೋಡಬಲ್ಲೆ, ಸಿಟ್ಟು ನೋಡಬಲ್ಲೆ, ಪ್ರೀತಿ ನೋಡಬಲ್ಲೆ, ದಯೆ, ಕರುಣೆ, ಆನಂದ, ಪ್ರೀತಿ, ದಯೆ ಎಲ್ಲವನ್ನೂ ನೋಡಬಲ್ಲೆ, ಅವ್ರು ಯಾವುದನ್ನು ನೋಡಂಗಿಲ್ಲ ಅಷ್ಟೇ. ರೈಟ್, ಮಾಡನ್ರಿ? ಓಕೆ ಓಕೆ, ರೈಟ್. ನಾಲ್ಕು ರೀ. ಹೌದ್ರಿ, ಸಹಜ. ಬಟ್ ಒಂದ್ಸತೆ ಕುಂತ ಮೇಲೆ ಅದನ್ನ ಆಲ್ಟ್ರೇಷನ್ ಮಾಡ್ಕೋಬಾರ್ದು. ಅದಕ್ಕೆ ನಾವು ಫಸ್ಟ್ ಸೈಕಲ್ಸ್ ಮಾಡಿಸಿದ್ನಲ್ರಿ,
ಆ ಸೈಕಲ್ಸ್ ನೆನ್ಪಿಟ್ಕೊಳ್ರಿ. ಫಸ್ಟ್ ಕೂತ್ಕೊಳ್ಬೇಕಾದಾಗ ನಿಮ್ಮ ಮುಖದಿಂದ ತಲೆಯಿಂದ ಹಿಡಿದು ಪಾದದವರೆಗೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ರಿ, ಎಲ್ಲೆಲ್ಲಿ ಗಂಟದ ಈಗ ತಕೊಂಡ್ಬಿಡ್ರಿ. ಮೇನ್ ಪ್ರಾಕ್ಟೀಸ್. ಈ ಮೇನ್ ಹಿಂಗ್ ಕುಂದ್ರಬೇಕಾ ಹಿಂಗ್ ಕೊಡ್ರಿ, ಕಾಲ್ ಚಾಚ್ಕೋಬೇಕಾ ಬೇಕಾದ್ರೆ ಒಂದ್ ಮುಂದ್ ಕಾಲ್ ಇಟ್ಕೊಡ್ರಿ, ಆರಾಮ್ ಕಾಲ್ ಚಾಚ್ಕೊಂಡ್ ಕೊಡ್ರಿ. ಮಲ್ಕೊಂತೀರಾ ಮಲ್ಕೊಡ್ರಿ, ನಿಂತ್ಕೊಂತೀರಾ ನಿಂತ್ಕೊಳ್ರಿ, ಹೆಂಗ್ ಬೇಕ ಹಂಗ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನಿಮ್ಗೆ ಯಾವ್ದು ಚಲೋ ಅನ್ಸುತ್ತೆ ಆ ಪೊಸಿಷನ್ ತಗೊಳ್ರಿ. ಬಟ್ ಒಂದ್ಸತಿ ತಗೊಂಡ್ರೆ ಇನ್ನೊಂದ್ಸತಿ ತಗೊಳಕ್ ಟ್ರೈ ಮಾಡ್ಬೇಡ್ರಿ. ಓಕೆಪಾ ಸ್ಟಾರ್ಟಿಂಗ್ ಅವ್ರ ಇದ್ರೆ ಅಂದ್ರೆ ನಿಮ್ಗೆ ಇನ್ನೊಂದು ರಿಲ್ಯಾಕ್ಸೇಷನ್ ಕೊಡ್ತೀನಿ. ಇವತ್ತ ಕುಂತ್ಕೊಡ್ರಿ, ಇವತ್ತು 1 ತಾಸಿನ ಧ್ಯಾನದೊಳಗೆ ಕುಂತ್ಕೊಡಿದ್ದೆ, 5 ಸತಿ ಬಾಡಿ ಚೇಂಜ್ ಮಾಡ್ಕೊಂಡಿನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸತಿ ಅದನ್ನ 4ಕ್ಕೆ ತೊಗೊಂಬರ್ರಿ, ನೆಕ್ಸ್ಟ್ ಸತಿ ಅದು 3ಕ್ಕೆ ತೊಗೊಂಬರ್ರಿ. ಆ 3ನ್ನ 3 ವಾರ ಮಾಡಿರ್ಬೇಕಾದ್ರ 3ದ್ದು 2 ಆಗವಲ್ದು ಅಲ್ಲ, ಬಿಡ್ರಿ. 3ನ್ನ ಏನ್ ಮಾಡ್ರಿ, 3-4 ವಾರ 3 ಸತಿ ಅದ್ ಮನಸ್ಸಾಗ ಇಟ್ಕೊಂಡ್ಬಿಡ್ರಿ. ಆಮೇಲೆ ಸ್ವಲ್ಪ ದಿನ ಆಮೇಲೆ 2ಕ್ಕೆ ಬರ್ರಿ, ಆಮೇಲೆ 1ಕ್ಕೆ ಬರ್ರಿ, ಆಮೇಲೆ ಬಿಟ್ಬಿಡ್ರಿ. ಬಿಟ್ಟಿದ್ರಿ ಮರ್ದಿನ ಮತ್ತೆ 5 ಆಯ್ತು, ಚಿಂತೆ ಮಾಡ್ಬೇಡ್ರಿ, ಮತ್ತೆ ದ್ವೇಷ ಇಲ್ಲ ಅಲ್ಲಿ. ಮತ್ತೆ ಅದನ್ನೇನ್ ಮಾಡೋದು, ಮತ್ತೆ ಇದು ಪ್ರತಿದಿನ ಲರ್ನಿಂಗ್. ಪ್ರತಿದಿನ ಇವತ್ತು ನಾ ಏನ್ ಉಂಡಿನಿ ಅದ್ರ ಮೇಲೆ ನನ್ನ ಬಾಡಿ ಇರ್ತೈತಿ. ಇವತ್ತು ಚಂದಾಗಿ ಊಟ ಮಾಡಿ ಬಂದಿದ್ರೆ ಮತ್ತೆ 5 ಸತಿ ಆಗದೇ ಅದು. ಊಟ ಖಾಲಿ ಮಾಡಿ ಬಂದಿದ್ದೆ ಅಂದ್ರೆ 2 ಸತಿ ಆಗ್ಬೋದು. ಅದು ಅದ್ರ ಮೇಲೆ ಡಿಪೆಂಡ್ ಅದ. ನನ್ನ ಕೆಲಸ ಏನು ನೋಡೋದು. ಅದಕ್ಕೆ ಆತ್ಮಿಕ ಸ್ಥಿತಿಯೊಳಗೆ ಬರ್ಬೇಕು ಜಲ್ದಿ. ಆತ್ಮಿಕ ಸ್ಥಿತಿಯೊಳಗೆ ಬಂದ್ವಿ ಅಂತಂದ್ರ ನಾವು ಏನು ಮಾಡಂಗಿಲ್ಲ. ಅದು ಭಗವದ್ಗೀತೆ ಒಳಗಡೆ ಒಂದು ಶ್ಲೋಕದಂಗ್ ಬರ್ತದ್ರಿ, ಅದು ನನಗೆ ಎಕ್ಸಾಕ್ಟ್ ಶ್ಲೋಕ ಗೊತ್ತಿಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ನನಗೆ ಬೇಕು ಅನ್ನೋದು, ನನಗೆ ಇಂಥದ್ದು ಬೇಕು ಅನ್ನೋದು ಏನೂ ಇಲ್ಲ, ನನಗೆ ಇಂಥದ್ದು ಬ್ಯಾಡ ಅನ್ನೋದನ್ನು ಏನೂ ಇಲ್ಲ, ಬಟ್ ಆದ್ರೂ ನಾ ಕೆಲಸ ಮಾಡಾಕತ್ತೀನಿ ಅಂತ. ನಾವ್ ಎದಕ್ ಕೆಲಸ ಮಾಡ್ಬೇಕು ಅಂತ, ನಾವ್ ಎದಕ್ ಕರ್ಮ ಮಾಡ್ಬೇಕಂತ ಅರ್ಜುನ ಕೇಳಿದಾಗ, ನಾವ್ ಕರ್ಮ ಯಾಕೆ ಮಾಡ್ಬೇಕಂತಂದ್ರೆ ನಮ್ಮನ್ನ ನೋಡಿನೂ ಕೂಡ ಕೆಲವರು ಕಲಿಯೋರು ಇರ್ತಾರೆ. ನಾನೇ ಕರ್ಮ ಮಾಡೋದು ಬಿಟ್ಬಿಟ್ರೆ ಮತ್ತೆ ಅದು ಸಮಾಜದೊಳಗಡೆ, ಯಾಕಂದ್ರೆ ನಾವು ಗ್ರೂಪ್ ಒಳಗಿರ್ತೀವಲ್ಲ, ಗ್ರೂಪ್ ಒಳಗಿದೀವಿ ಅಂದ್ಮೇಲೆ ಮತ್ತೆ ಅದು ಬ್ಯಾಡ್ ಮೆಸೇಜ್ ಆಗ್ತದೆ. ನನಗೆ ಏನು ಬೇಡ, ಹಂಗ ನಮ್ಮ ಮನೆಗೆ ಬಿಡ್ತೀನಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಆರಾಮ್ ಮನೆಗೆ ಬಿಡ್ತೀನಿ, ನನಗೇನು ಬೇಡ, ಅದರಿಂದ ಮತ್ತೆ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಮಾಡು, ಬಟ್ ನಾನ್ ಮಾಡಾಕತ್ತಿಲ್ಲ ಅನ್ನೋ ಭಾವದಿಂದ ಮಾಡು ಅಂತ. ರೈಟ್. ಹೆಂಗಿದ್ರಿ? ನನಗೆ ಇವೆಲ್ಲ ವಿಪನ್ಸನದಲ್ಲಿ ನಾನು ಹೋಗಿದ್ದಾಗ ಇವು ಕೇಳಿದ್ದೆ. ವಿಪನ್ಸನ ಅಮ್ಮನ್ ಬರ್ದಿದ್ರು. ಹೌದ್ರಿ. ಆ ವಿಪನ್ಸನದಲ್ಲಿ ಕೂಡ ಕೇವಲ ಆನಾಪಾನ ಸತಿದು ಮತ್ತೆ ಆ ಸಂವೇದನೆಗಳನ್ನು ಗಮನಿಸಿ. ಈಗ ಸರ್ ಹೇಳಿದ್ರು, ಕಾಲು ನನಗೆ ನೋವಾಗ್ತಾ ಇದೆ ಹಾಕೊಂಡಿದ್ದಾರೆ, ಕಂಫರ್ಟ್ ಝೋನ್ಗೆ ಹೋಗ್ಬೇಡಿ ಅಂತಾನು ಹೇಳಿದ್ರು ಅವರು. ಆ ಸೊಳ್ಳೆ ಬಗ್ಗೆ ಕೂಡ ಹೇಳಿದ್ರು, ಫ್ಯಾನ್ ಬಗ್ಗೆ ಕೂಡ ಹೇಳಿದ್ರು. ನಾನೇ ಹೋಗಿ ಪ್ರಶ್ನೆ ಕೇಳಿದೆ, ಅಲ್ಲ ಕರೆಂಟ್ ಹೋಗಿದೆನಾ ಏನು ಅಂತ ಕೇಳಿದೆ. ಅವ್ರು ಏನಂದ್ರು, ಇಲ್ಲ ಕರೆಂಟ್ ಇದೆ ಮತ್ತೆ ಫ್ಯಾನ್ ಹಾಕಿ ಶೆಕೆ ಆಗ್ತಾ ಇದೆ ನನಗೆ ಅಂತಂದೆ. ಅವ್ರೇನಂದ್ರು ಟೀಚರು, ಶೆಕೆಯಲ್ಲಿ ಕೂಡ ನೀನು ಧ್ಯಾನಸ್ಥಳಾಗಬೇಕು, ನೀನ್ ಅದನ್ನು ಕೂಡ ಅನುಭವಿಸ್ಬೇಕು, ಕಂಫರ್ಟ್ ಝೋನ್ ಹೋಗ್ಬೇಡಿ. ಫ್ಯಾನ್ ಇರ್ಬೇಕು, AC ಇರ್ಬೇಕು, ಏರ್ ಕೂಲರ್ ಇರ್ಬೇಕು, ನನಗೆ ಗಾಳಿ ಬರ್ಬೇಕು, ಅಂತ ಕಡೆನೆ ನಾನು ಕೂಡ್ಬೇಕು, ನಾನು ಹಿಂದೆ ಕೊಟ್ರೆ ನಾನು ಕೂಡಂಗಿಲ್ಲ, ಚೇರೇ ಬೇಕು, ಇವೆಲ್ಲ ಏನು ಕಂಫರ್ಟ್ ಝೋನ್ಗೆ ಹೋಗ್ಬೇಡಿ, ನೀವು ಧ್ಯಾನಸ್ಥರಾಗಿರಿ, ನಿಧಾನಕ್ಕೆ ನಿಮ್ಗೆ ತಣ್ಣನ ಗಾಳಿ ಬರುತ್ತೆ, ಅದನ್ನ ಅನುಭವಿಸಿ ಅಂತ ಅಂದ್ರು ಟೀಚರ್. ನಾನು ಆಯ್ತಂತ ಹೇಳಿ ಬಂದು ಕೂತ್ಕೊಂಡೆ. ಅದನ್ನ ಸುಮ್ಮನೆ ಗಮನಿಸ್ತಾ ಇದ್ದೀನಿ. ಗಮನಿಸ್ತಾ ನಿಜವಾಗ್ಲೂ ತಂಪಾದ ಗಾಳಿ ಬಂತು. ಆ ಪ್ರಾಕ್ಟಿಕಲ್ ವಿಪನ್ಸನದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ರು. ಸರ್ ಹೇಳ್ತಾ ಇದ್ರೆ, ರಾಜಶೇಖರ್ ಸರ್ ಅವರು, ಆ ವಿಪನ್ಸನದೇ ನನಗೆ ನೆನಪಾಗ್ತಾ ಇದೆ. ತುಂಬಾ ಅದ್ಭುತವಾಗಿ ಅವರು ಇದನ್ನ ಕಾನ್ಸೆಪ್ಟ್ ಆ ಗೌತಮ್ ಬುದ್ಧ ಹೇಳಿರುವಂತದ್ದನ್ನೇ ಅವ್ರು ತಗೊಂಡು ಬಂದು ಪ್ರಾಕ್ಟಿಕಾಲಿಟಿ ಆಗಿ ಮಾಡಿಸ್ತಾ ಇದ್ರು. ಸೊ ಇವತ್ತು ಸರ್ ಅವರು ಈ ಉಸಿರಿನ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ನನಗ ಗೊತ್ತೇ ಇದ್ದಿಲ್ಲ. ನಾನು ಒಂದು KDPP ಅಂತ ಹೇಳಿ, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಂತ ಹೇಳಿ ಹೊಸಪೇಟೆ ಹರಿಶಂಕರ್ ಸರ್ ಆ ಒಂದು ಗ್ರೂಪ್ ಅಲ್ಲಿ ನಮಗೆ ಪ್ರಾಕ್ಟಿಕಾಲಿಟಿ ಅನ್ನುವಂತದ್ದು ಹೇಳ್ಕೊಡ್ತಾರೆ. 30ನೇ ತಾರೀಕು ತಿಂಗಳ ರಾಣಿಬೆನ್ನೂರಿನಲ್ಲಿ ಪ್ರಾಕ್ಟಿಕಲ್ ಆಗಿ ಹೆಂಗೆ ಧ್ಯಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ತೋರಿಸ್ತೇನೆ ಅಂತ ಅಂದ್ರು ಸರ್. ಅದು ಅಂದಾಗ ನೋಡಿ, ನಮ್ಗೆ ಇಲ್ಲಿ ಒಂದು ಸರ್ ಸೆಷನ್ ಕೊಟ್ಬಿಟ್ರು ಪ್ರಾಕ್ಟಿಕಾಲಿಟಿ, ಉಸಿರಿನ ಒಂದು ಪ್ರಾಕ್ಟಿಕಾಲಿಟಿ ನಮ್ಗೆ ಇಲ್ಲೇ ಬಂತು. ಹಂಗೆ ಪತ್ರಿಜಿ ಗುರುಗಳು, ಅವರ ಮಾತು ತುಂಬಾ ಆಳವಾಗಿರುತ್ತೆ, ನಮ್ಗೆ ಅರ್ಥ ಆಗಲ್ಲ. ನಾವು ಮೇಲೆ ನೋಟಕ್ಕೆ ನೋಡ್ತಾ ಇರ್ತೀವಿ,
ಅವ್ರು ಹೇಳಿರುವಂತ ಮಾತು ತುಂಬಾ ಆಳವಾಗಿ ಅರ್ಥ ಮಾಡ್ಕೊಂಡಿದ್ದವ್ರು ಬಹಳ ಕಮ್ಮಿ. ಅದರಲ್ಲಿ ಸರ್ ಒಬ್ರು ಅಂತ ಅನ್ಸ್ತದೆ. ವೀಣಾ ಬಂದಿದ್ದೆ ಮೇಡಮ್ ಅವರು ಕೇಳ್ತಾ ಇರ್ತೀನಿ. ಅವರು ತುಂಬಾ ಅದ್ಭುತವಾದ ಜ್ಞಾನವನ್ನು ಕೊಡ್ತಾ ಇರ್ತಾರೆ. ಅವರು ಓಶೋ ಭಗವಾನ್ ಅವರ ಪುಸ್ತಕದ ಬಗ್ಗೆ ಹೇಳ್ತಾ ಇರ್ತಾರೆ. ಒಂದು ಸ್ಟೋರಿ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರ, ಸಾರಾ ಅನ್ನುವಂತ ಮಹಾಯೋಗಿ ಜ್ಞಾನಿ ಅಂತ. ಅವರು ಇಡೀ ಪ್ರಪಂಚ ಜಗತ್ತನ್ನೆಲ್ಲ ವಾದ ಅಂತ ನಾನು ಹೇಳಿರುವುದೇ ಸತ್ಯ, ನನ್ನಲ್ಲಿರುವಂತದೇ ಅತಿ ಉತ್ತಮವಾದ ಸತ್ಯ ಇದೆ, ನಾನೇ ಉತ್ತಮ ಪುರುಷ, ನಾನೇ ಶ್ರೇಷ್ಠವಂತ ಅನ್ನುವಂತದ್ರಿಂದ ಬಂದಿರ್ತಾನೆ. ಅಲ್ಲಿ ಒಬ್ರು ಹೇಳ್ತಾರೆ, ಗೌತಮ ಬುದ್ಧರಿದ್ದಾರೆ, ಅವ್ರ ಜೊತೆ ಕೂಡ ನೀವು ವಾದವನ್ನು ಮಾಡಬಹುದು ಅಂತ ಅಂದ್ರೆ. ಅವ್ರು ಆಯ್ತು ಅಪಾಯಿಂಟ್ಮೆಂಟ್ ಕೊಡ್ಸ್ಬಿಡ್ಲಿ ಅಂತ ಅಂದ್ರೆ. ಗೌತಮ ಬುದ್ಧರು ಆ ಮರದ ಕೆಳಗೆ ಎಷ್ಟೋ ದಿನಗಳಿಂದ ಕುಂತಿದ್ದಾರೆ. ಅವ್ರು ಬರ್ತಾರೆ, ನಾನು ಸಾರ ಅಂತ ನಿಮ್ಮ ಜೊತೆಯಲ್ಲಿ ನಾನು ವಾದ ವಿವಾದ ತಿಳಿಬೇಕು ಅಂತಿದ್ದೇನೆ ಅಂತ. ಅವ್ರು ಆಯ್ತು ಪರಮಾತ್ಮ ಬನ್ನಿ, ಆದ್ರೆ ನನ್ನ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ನನ್ನ ಎದುರಿಗಿರುವಂತಹ ಮರದ ಕೆಳಗೆ 7 ದಿನ ನೀವು ಸುಮ್ಮನೆ ಕೂಡ್ಬೇಕು. ನೋಡಿ, ಸುಮ್ಮನೆ ಕೂಡ್ಬೇಕು. 8ನೇ ದಿನ ನಿಮ್ಮ ಜೊತೆಯಲ್ಲಿ ನಾನು ಮಾತನಾಡ್ತೇನೆ ಅಂತ ಹೇಳ್ತಾರೆ. ಅವ್ರು ಇಷ್ಟೇನ ಸುಮ್ಮನೆ ಕೂಡೋದ? ಆಯ್ತು ಬಿಡಿ, 7 ದಿನ ಕೂಡ್ತೀವಿ, 8ನೇ ದಿನ ನಿಮ್ಮ ಜೊತೆಗೆ ಮಾತಾಡ್ತೀನಲ್ಲ ಅಂತ ಹೇಳ್ಕೊಂಡು ಅವ್ರು ಆ ಮರದ ಕೆಳಗೆ 7 ದಿನ ಕುಂದಿರ್ತಾರೆ. ಸೈಲೆಂಟ್ ಆಗಿ ಹಾಯಾಗಿ ಕುಂದಿರ್ತಾರೆ. 8ನೇ ದಿನ ಗೌತಮ ಬುದ್ಧರು ಬಂದು, ಸ್ವಾಮಿಗಳೇ ಎದ್ದೇಳಿ ಈಗ ಮಾತನಾಡೋಣ ಅಂತಂದ್ರೆ, ಅವ್ರು ಎದ್ದು ನನ್ನನ್ನ ನಿಮ್ಮ ಶಿಷ್ಯರಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಎಂತ ಅದ್ಭುತ ಅಂದ್ರೆ, ನಮ್ಮ ಒಳಗೆ ನಾವು ತಿಳಿಬೇಕು ಮೌನದಿಂದ. ನಾನೇ ಶ್ರೇಷ್ಠ ಹೇಳ್ಕಂತ ಹೋಗೋದು ಅಂತೆಲ್ಲ ಮಾತಿನಲ್ಲೇ, ನನ್ನಷ್ಟು ನಾನೇ ಧ್ಯಾನಿ, ಮನೇಲಿ ಯಾರು ಮಾಡಲ್ಲ, ನಾನೇ ಹೇಳಿದ್ರು ನಾನ್ ಧ್ಯಾನ ಮಾಡ್ತೀನಿ, ನಾನೇನೋ ಸ್ಪೆಷಲ್, ನಮ್ಮ ಮನೇಲಿ ಯಾರು ಮಾಡಲ್ಲ ಅಂದ್ರೆ ಅವ್ರು ಏನು ನಾರ್ಮಲ್ ವ್ಯಕ್ತಿಗಳು ಇಲ್ಲ. ಅವರು ನಮಗೆ ಪಾಠ ಕಲ್ಸ್ಕೊಳ್ಳಿಕ್ಕೆ ಬಂದಿದ್ದಾರೆ, ನಾವು ಕಲಿಬೇಕಾಗಿದೆ ಎಚ್ಚರವಾಗಿ. ಸೊ ಅದು ಸಾರ ಅನ್ನೋಂತ ಮಹಾಜ್ಞಾನಿ ಗೌತಮ ಬುದ್ಧರಿಗೆ ಶಿಷ್ಯರಾಗಿರ್ತಾರೆ. ಅಂತರಾಳದಲ್ಲಿ ಅವ್ರು ಇಳಿದ್ಬಿಡ್ತಾರೆ, ಮೌನಗೊಂಡ್ಬಿಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಬರ್ತಾರಂದ್ರೆ, ನಾನಿವತ್ತು ಗೌತಮ ಬುದ್ಧರ ಹತ್ರ ಮಾತನಾಡ್ಬೇಕು ಅಂತ ಅವ್ರು ಹೇಳ್ತಾರೆ, ಇವಾಗ ಜಲ್ದಿ ಮಾತನಾಡ, ಆಮೇಲೆ ಮರದ ಕೆಳಗೆ ಕೂಡ್ಸಿದ್ರೆ ಅವ್ರು ನೀನ್ ಆಯ್ತು, ನೀನ್ ಏನ್ ಮಾತಾಡಿರ್ಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಗೌತಮ ಬುದ್ಧರು ಈ ಒಂದು ಕಾರ್ಯವನ್ನು ಮಾಡಿಸ್ತಾ ಇದ್ರು ಅಂದ್ರೆ, ಅವರು ಅಷ್ಟು ಸಾಧನೆಯಲ್ಲಿ ಹೇಳ್ಕೊಂಡ್ಬಿಟ್ಟಿದ್ರು. ಆ ಆಚಾರ್ಯ ಅದಕ್ಕೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ, ಹ್ಯೂಮನ್ ಡೂಯಿಂಗ್ ಅಂತ ಹೇಳಿದ್ದಾರೆ. ಬೀಯಿಂಗ್, ನಾವು ಬೀಯಿಂಗ್ ನಲ್ಲಿ ಇರ್ಬೇಕು ಹೊರತು ಡೂಯಿಂಗ್ ಯಾರು ಇಲ್ಲ. ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಇಲ್ಲ, ಬೀಯಿಂಗ್ ನಲ್ಲಿ ಬದುಕಬೇಕು. ಆ ಒಂದು ಕತೆ ಕೇಳದ್ಮೇಲೆ ಅವ್ರು 7 ದಿನ ಅಂತ ಹೇಳಿದ್ರಲ್ಲ, 7 ದಿನ ಅಲ್ಲ, 1 ವರ್ಷವರೆಗೂ ಕುಂತಾರಂತ ಅವ್ರಿಗೆ ಗೊತ್ತಿಲ್ಲ. ಮರದ ಕೆಳಗೆ ಸಮಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹಂಗೆ ಕುಂತಿದ್ದಾರೆ. ಸೊ ಈ ಶರೀರಕ್ಕೆ ನಾವು ಕಂಫರ್ಟ್ ಕೊಡುವಂತದ್ದಲ್ಲ. ಇವತ್ತು ಸರ್ ಈ ಒಂದು ಮಾತುಗಳು ಕೇಳ್ತಾ ಇದ್ರೆ ನಿಜವಾಗ್ಲೂ ನನ್ನಲ್ಲಿ ಕೂಡ ಆ ಒಂದು ಕರೆಕ್ಷನ್ಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗಿದೆ. ನಾವ್ ಎಷ್ಟೋ ಸತಿ ಹೇಳ್ತೀವಿ, ಪಿರಮಿಡ್ ಬಂದಾಗ ಮೊಬೈಲ್ ಅನ್ನು ಸೈಲೆಂಟ್ ನಲ್ಲಿ ಇಡ್ಲಿ ಅಂತ. ಎಷ್ಟು ಜನ ಪಾಲನೆ ಮಾಡ್ತೀವಿ? ಇವತ್ತಿಂದ ಹಿಂಗ್ ಮಾಡಣ್ರಿ, ಯಾರ್ಯಾರು ಪಾಲನೆ ಮಾಡಲ್ಲಲ್ರಿ ಅದನ್ನ ಕುಂತ್ಕೊಂಡವ್ರಿಗೆ ಪರೀಕ್ಷೆ ಅಂತ ತಿಳ್ಕೊಳ್ಳೋಣ. ಹೌದ್ರಿ? ಎಷ್ಟ್ ಜನ ಸ್ವಿಚ್ ಆಫ್ ಮಾಡಂಗಿಲ್ಲ ನೋಡೇ ಬಿಡಮ್ ಇವತ್ತು. ಅದನ್ನ ನಾವು ಹೆಂಗ್ ಮಾಡ್ಕೋಬೇಕಂದ್ರ, ಒಂದ್ ಎಕ್ಸಾಂಪಲ್ ಅದ. ಹಿಂಗ್ ಕುಂತ್ಕೊಂಡಿದ್ವಿ, ಭಾಳ ಡೀಪ್ ಹೋದ್ರೆ ಟ್ರನ್ ಸ್ಟಾರ್ಟ್ ಆಯ್ತು, ನನ್ನಲ್ಲಿ ಏನಾಯ್ತು ಅದು ಯಪ್ಪ ಎಷ್ಟು ಹೇಳಿದ್ದು ನೋಡಿ ಇವ್ರಿಗೆ, ಆದ್ರೂ ಸ್ವಿಚ್ ಆಫ್ ಮಾಡಿಲ್ಲ ನೋಡಿವ್ರ ಅಂದ್ರಿಲ್ಲ, ದ್ವೇಷ ಅಥವಾ ಮಲ್ಟಿಪಲ್ ಆತದು. ಅರ್ಧದಿಲ್ರಿ? ಅದಕ್ಕೆ ಪ್ರತಿಯೊಂದು ಅಪರ್ಚುನಿಟಿನೇ, ನಿಮ್ ಪಕ್ಕಕ್ಕೆ ಕುಂತ್ಕೊಂಡ್ರ ಚೇರ್ ಬರ್ರ ಮಾಡಿ ನಿಮ್ಗೆ ಕಾಲಿಗೆ ತಾಗ್ಸಿದ್ರು ಪ್ರಸನ್ನತೆನೇ ಇರ್ಬೇಕದು. ಮತ್ತೆ ಕೋಆರ್ಡಿನೇಟರ್ ಹೇಳಂಗಿಲ್ಲ ಆಮೇಲೆ ಎದ್ಮೇಲೆ ಏನಂತ, ಸರ್ ಅವ್ರು ಬರ್ತಾರಲ್ರಿ ಸ್ವಲ್ಪ ಹೇಳ್ರಿ, ಅವ್ರಿಗೆ ಸ್ವಲ್ಪ ಚಂದ ಬಾ ಅಂತ ಹೇಳ್ರಿ. ಇಲ್ಲ, ಅದು ಅಪಾರ್ಚುನಿಟಿ. ಅವ್ರು ಹಂಗೇ ಬರ್ಲಿ, ಅವ್ರಿಗೆ ಬರ್ತಾ ಲಾಸ್ಟಿಗೆ ಅವ್ರಂತಾರ ಇಷ್ಟೆಲ್ಲ ಸುಮ್ ಕುಂತಿರ್ತಾರಲ್ಲ ಮರ, ನಾ ಏನ್ ಮಾಡಿದ್ರು, ಅವ್ರು ತಾವೇ ಚೇಂಜ್ ಆಗ್ತಾರ. ಅದು ಭಾವ ಪ್ರಜ್ಞೆ. ಆ ವ್ಯಕ್ತಿ ಇನ್ನೊಮ್ಮೆ ಮೊಬೈಲ್ ತರಂಗೂ ಇಲ್ಲ, ಇನ್ನೊಮ್ಮೆ ಇದನ್ನು ಮಾಡಂಗಿಲ್ಲ. ನಾವು ಹೇಳಿದ್ವಿ ಅಂತಂದ್ರ ಮಲ್ಟಿಪಲ್ ಆಗ್ತದೆ. ಯಾರ್ದೈತ್ರಿ? ಅದು ಜ್ಞಾನಿಗಳು ಹೆಂಗ್ ಇದ್ಬಿಡೋಣ ಅಂದ್ರ, ಇಲ್ಲಿ ಬಂದ ಮೇಲೆ ಮುಗಿತ್ ಒಳಗ
ಈ ಒಳಗ್ ಹಾಕಿದ್ಮೇಲೆ ಮುಗೀತ್ರಿ. ಇದು ನನಗೂ ಕೂಡ ಪಾಠ. ಹಂಗಲ್ರಿ. ಹಾನ್ರಿ. ಪತ್ರಿ ಸರ್ ಎಷ್ಟು ಫ್ರೀಡಮ್ ಕೊಟ್ಟು ಬಿಟ್ರಲ್ಲ ನನಗೆ. ಹಿಂಗನ್ನ ಕೂಡು, ಹಂಗನ್ನ ಕೂಡು, ಕಾಲು ಚಾಚ್ಕನ್ನ ಕೂಡು, ಹೆಂಗನ್ನ ಕೂಡು, ಬೆಂಡಾಗನ್ನ ಕೂಡು, ಗೋಡೆ ಬೇಕಂದ್ರೆ ಗೋಡೆ ತರ ಕೂಡು. ಆದ್ರೆ ವಿಪස්සನದಲ್ಲಿ ನಮ್ ಗೋಡೆ ಕೊಡಲ್ಲ, ಚೇರ್ ಕೊಡಲ್ಲ. ನಾನ್ ಕೇಳಿದ್ದೆ, ನಂಗೆ ಅದೇ ಪ್ರಾಕ್ಟೀಸ್ ಆಗಿದೆ, ದಯವಿಟ್ಟು ಒಂದ್ ಕೊಡ್ರಿ ಅಂತ. ಇಲ್ಲ, ನೀವ್ ಮಾಡಿ, ನಿಮ್ಗೆ ಏನು ಗೋಡೆ ಕೊಡಲ್ಲ ನಾವು, ಸಪೋರ್ಟ್ ಏನು ಇಲ್ಲ, ನೀವು ಕೂಡ್ರಿ ಅಂತ. ನಾನು ಅಲ್ಲಿಂದ ಕಲ್ತಿರೋದು ಸಪೋರ್ಟ್ ಇಲ್ಲದಂಗ ಕೂಡುವಂತ, ಬೆಳ್ಳಿ ಸಪೋರ್ಟ್. ನಿಜವಾಗ್ಲೂ ಗೌತಮ ಬುದ್ಧರು ಆ ಒಂದು ಜ್ಞಾನ ಅಪಾರ, ಮತ್ತೆ ಸರ್ ಅವ್ರು ಇಷ್ಟು ಪ್ರಾಕ್ಟಿಕಾಲಿಟಿ ಅಲ್ಲಿ ಇದ್ದಾರೆ ಅಂತಂದ್ರೆ ಸರ್ ಮತ್ತೆ ಮತ್ತೆ ಬರ್ಬೇಕು. ಸಂಡೆ ಸಂಡೆ ನಾವು ಇಷ್ಟು ಕಲಿಬೇಕು, ನೀವು ಬರ್ಬೇಕು. ನಾವು ಕಲಿಬೇಕು ನಿಮ್ಮಿಂದ. ತುಂಬಾ ಅದ್ಭುತವಾಗಿತ್ತು ಸರ್. ಈಗ ಮತ್ತೆ ಒಂದ್ 2 ನಿಮಿಷ ಇನ್ಸ್ಟ್ರಕ್ಷನ್ಸ್ ಏನ್ ಬೇಡಲ್ಲ, ಇನ್ಸ್ಟ್ರಕ್ಷನ್ಸ್ ಏನ್ ಬೇಡ, ಇದು ಹೇಳತ್ತಿದ್ರಿ ಬೇಡ ಲಾಸ್ಟಿಗೆ